80ರ ದಶಕ 90ರ ದಶಕ 2000ರ ದಶಕ ಟ್ರ್ಯಾಕ್ ಹಾಡಿರುವಂಥ ಹೆಮ್ಮೆಯ ಗಾಯಕಿ ಕನ್ನಡತಿ ಇವತ್ತು ನಮ್ಮ ಮುಂದೆ ಕೂತಿದ್ದಾರೆ. ಏನಿಲ್ಲ ಅಂತ ಒಂದು ಲೆಕ್ಕಾಚಾರ ಹಾಕಿದ್ರು 5,000ಕ್ಕೂ ಹೆಚ್ಚು ಗೀತೆಗಳಿಗೆ ಧ್ವನಿಯಾಗಿರುವಂಥ ಗಾಯಕಿ. ನನ್ನ ಪಕ್ಕ ನಿಂತಿರೋರಿಗೊಬ್ರಿಗೊಂದು ಆಪರ್ಚುನಿಟಿ ಸಿಗ್ತಾ ಅವ್ರಿಗೋಸ್ಕರ ಖುಷಿ ಪಡ್ತೇನೆ. ಈ ವ್ಯಕ್ತಿತ್ವನ ರೂಢಿಸ್ಕೊಳ್ಳೋದು ಬಿಕಾಸ್ ತುಂಬ ಜನಕ್ಕೆ ಇದು ಕಷ್ಟ ಅಲ್ಲ, ತುಂಬ ಕಷ್ಟ ಇದೆ. ಈ ಸಂಗೀತದ ನಂಟು ಹೆಂಗೆ ನಿಮಗೆ? ಚತುಶಾಸ್ತ್ರ ಪಂಡಿತರು. ನಿಮಗನ್ಸಿ ಸ್ಪಾರ್ಕ್ ಯಾವಾಗ? ಬಂಗಾರ ನೀರ ಕಡಲ ಚಿಗಿದ ನೀಲ ನೀಲ ತೀರ. ಬಟ್ ನಿಮ್ಮ ಟೋನ್ ನೋಡಿ ಆ ಪುಟಾಣಿ ಹುಡುಗಿ ಆಡೋ ಥರ ಆಡ್ತೀರಿ ನೀವು. ಅದು ಬೇರೆ ಬರುತ್ತೆ, ಇದಲ್ಲ. ನೀವು ಹಂಗೆ ಮಾತಾಡ್ತಾ ಇದ್ದೀರಾ? ನೋ ನಿಮ್ಮ ವಾಯ್ಸ್ ಹಾಗೇ ಇದೆ. ಹೀರೋಯಿನ್ ಆಗ್ಬೋದಾಗಿತ್ತಲ್ಲ. ಒಡ ಹುಟ್ಟಿದವರಿಗೆ ದ ಸೆಕೆಂಡ್ ಹೀರೋಯಿನ್. ಸಿನಿಮಾ ಇಂಡಸ್ಟ್ರಿಗೂ ಲಿಂಕ್ ಎಲ್ಲಿಂದ? He called me for track singing for the first time. ತಾಯಿಗೊಬ್ಬ ಕಾರಣ. ಏನೇ 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 ಕಲ್ಪನಾ ನೀ ಕೇಳೆ ನನ್ನ ಪ್ರಾರ್ಥನಾ. ಈ ಸಾಂಗು ಟ್ರ್ಯಾಕ್ ಸಿಂಗರ್ ಅಂದ ತಕ್ಷಣ ಕುಸುಮ ಅಂತಿದ್ರು. ಆವಾಗ ಒಂದು ಸೀಸನ್ನಲ್ಲಂತೂ ಆಲ್ಮೋಸ್ಟ್ ಒಂದು ತಿಂಗಳಿಗೆ 20-25 ಹಾಡಾದರೂ ನಾನು ಉಪೇಂದ್ರ ಕುಮಾರ್ ಅವ್ರಿಗೆ ಟ್ರ್ಯಾಕ್ ಹಾಡಿರುವೆ. ಎಲ್ಲಿಂದ ಶುರುವಾಯಿತು? ಅಂದರೆ ಎಸ್ ಜಾನಕಮ್ಮ ಅವರು ಹಾಡ್ತಾರೆ ಅಂದರೆ ಕುಸುಮ ಅವರು ಟ್ರ್ಯಾಕ್ ಹಾಡಬೇಕು ಅನ್ನೋದು. ಕಣ್ಣೀರಲೇ ಹುಟ್ಟಿದ ತಾವರೆ ಹೆಣ್ಣು ಎಂಬಹೂ. ಎಸ್ ಜಾನಕಮ್ಮನವರು ವಾಯ್ಸ್ ನೆನಪು ಅನ್ಕೊಂಡಾಗ ಯುಗಳ ಗೀತೆಗಳು ಇರ್ತಿತ್ತು, ಅಥವಾ ಪುಟಾಣಿ ಮಗು ಧ್ವನಿಯ ಹಾಡುಗಳು ಇರ್ತಿತ್ತು. ಕಲ್ಕತ್ತಾದಲ್ಲಿ ಪಾನ್ ಮಸಾಲ, ಬೆಂಗಳೂರಿನಲ್ಲಿ ಬೆಣ್ಣೆ ಮಸಾಲ, ಇದನ್ನ ಹಾಡಿದ. ಎಷ್ಟು ಭಾಷೆಯಲ್ಲಿ ಹಾಡು ಹೇಳಿದ್ದೀರಿ ನೀವು? ಕನ್ನಡ, ತಮಿಳು, ತೆಲುಗು, ತುಳು, ಕೊಂಕಣಿ, ಒಡಿಯಾ, ಮರಾಠಿ. ಯಾರೋ ಮನಸ್ಸು ಮಾಡಿದ್ರಿ ಒಬ್ಬ ನಿರ್ದಿಷ್ಟ ಸ್ವರ ಸಂಯೋಜಕರು, ನಿಮ್ಗೆ ಅವಕಾಶ ಮಾಡಿಕೊಡ್ಬೋದಾಗಿತ್ತಾ? ಬಹಳ ಮಾಡ್ಬೋದಿತ್ತು. ಬರೇ ಅವಕಾಶಗಳ ಸುರಿಮಳೆನೇ ಇರೋದು, ಮಾಡಲಿಲ್ಲ. ಹಳ್ಳಿಯಲ್ಲಿ ದಾವಣಿಯಲ್ಲಿ ಲಾಲಿ ಸುವಲಾಲಿ, ಆ ಹಮಿಂಗ್ಸ್ ಎಲ್ಲ ನಾನೇ ಹಾಡಿರೋದು. ಆ ಸಾಂಗಲ್ಲಿ ಎಲ್ಲೆಲ್ಲಿ ಏನೇನು ಹಮಿಂಗ್ಸ್ ಬರುತ್ತೋ. ಒಂದು ಸಣ್ಣದಾಗಿ ನಂಗೊಂದು ಯಶಸ್ಸು ಸಿಗಬೇಕು ಅನ್ನೋ ಹಾತುರಿತಿತ್ತಲ್ಲ, ಎಲ್ಲ ಬಿಸಾಕ್ಬಿಟ್ಟು ಹೊಟ್ಟೋಗೋಣ ಅನಿಸೋದು. ಟ್ರ್ಯಾಕ್ ಸಿಂಗಿಂಗು, ಕೋರಸ್ ಸಿಂಗಿಂಗ್ ಬರಲೇಬೇಡಿ. ಒಂದು ಮುತ್ತಿನ ಕತೆಗೆ ಹಾಡಿಸ್ತೀನಿ ಅಂದರು. ಆಮೇಲೆ ಸಡನ್ಲಿ ಸಾರಿ ದೇ ಹ್ಯಾವ್ ಕಮಿಟೆಡ್ ಟು ಸಮ್ ಅದರ್ ಸಿಂಗರ್. ಈಗ ಸಿನಿಮಾ ಇಂಡಸ್ಟ್ರಿನಲ್ಲಿ ನಾವು ಬಹುಶಃ ಸಿನಿಮಾ ಗಾಯನಕ್ಕೆ ಲಾಯಕ್ ಇಲ್ಲ ಅನ್ನೋ ಫೀಲಿಂಗ್ ಬರ್ಸಿದ್ರು. ಲೆಟ್ ಮೀ ರಿಪ್ಲೈ ಬ್ಯಾಕ್ ಟು ದ ಇಂಡಸ್ಟ್ರಿ ವಿತ್ ಮೈ ಸ್ಟೂಡೆಂಟ್. ನಮಸ್ಕಾರ, ವೆಲ್ಕಮ್, ಸ್ವಾಗತ ನಿಮ್ಮೆಲ್ಲರಿಗೂ. ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ನನ್ನನ್ನು ಪ್ರೀತಿಯಿಂದ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳುವ ಸೆಲೆಬ್ರಿಟಿಗಳ ಕತೆ ಇದು ಹರಿ ಕತೆ. ನಿಮ್ಮೆಲ್ಲರಿಗೂ ಸ್ವಾಗತ. ಎಂಬತ್ತರ ದಶಕ 90ರ ದಶಕ 2000ರ ದಶಕ ನೀವು ಎಸ್ ಜಾನಕಮ್ಮನವರು ಹಾಡಿರುವ ಸಿನಿಮಾ ಹಾಡುಗಳನ್ನು ಮೆಲ್ಕು ಹಾಕ್ಕೊಳ್ಳಿ. ಚಿತ್ರಮ್ಮನವರು ಹಾಡಿರುವಂಥ KS ಚಿತ್ರ ಅವರು ಹಾಡಿರುವಂಥ ಸಿನಿಮಾದ ಹಾಡುಗಳನ್ನು ಮೆಲ್ಕು ಹಾಕ್ಕೊಳ್ಳಿ. ಆ ಎಲ್ಲ 100 ಹಾಡುಗಳಿಗೆ ಟ್ರ್ಯಾಕ್ ಹಾಡಿರುವಂಥ ಹೆಮ್ಮೆಯ ಗಾಯಕಿ ಕನ್ನಡತಿ ಇವತ್ತು ನಮ್ಮ ಮುಂದೆ ಕೂತಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಭಾವಗೀತೆಗಳು, ಭಕ್ತಿಗೀತೆಗಳು, ಜನಪದ ಗೀತೆಗಳು, ಬೇರೆ ಬೇರೆ ಸಂಗೀತದ ಪ್ರಕಾರಗಳಲ್ಲಿ ಏನಿಲ್ಲ ಅಂತ ಒಂದು ಲೆಕ್ಕಾಚಾರ ಹಾಕಿದ್ರು 5,000ಕ್ಕೂ ಹೆಚ್ಚು ಗೀತೆಗಳಿಗೆ ಧ್ವನಿಯಾಗಿರುವಂಥ ಗಾಯಕಿ, ಹಿರಿಯ ಗಾಯಕಿ, ಈಗಲೂ ಹಾಡುಗಳನ್ನು ಕಲಾವಿದರಿಗೆ ಹೇಳ್ಕೊಡ್ತಾ ಇರುವಂಥ, ಸಂಗೀತದ ಕೃಷಿ ಮಾಡ್ತಿರುವಂಥ ಕಲಾವಿದೆ ನಮ್ಮ ಜೊತೆ ಇದ್ದಾರೆ. ಅವರ ಹೆಸರು ಕುಸುಮ. ಗಾಯಕಿ ಕುಸುಮ ಇವತ್ತಿನ ಹರಿಕಥೆಯ ಅತಿಥಿ. ನಮಸ್ಕಾರ. ನಿಮ್ಮನ್ನು ನೋಡಿದ ತಕ್ಷಣ ನಮ್ಮ ಮುಖದಲ್ಲೊಂದು ನಗು, ಖುಷಿ, ಕಳೆ ಎಲ್ಲ ಬಂದ್ಬಿಡುತ್ತೆ. ಓಹೋ, ಯಾಕಪ್ಪ ನೀವು ಹಾಗಿದ್ದೀರಾ ಅಂತ. ಥ್ಯಾಂಕ್ ಯು. ಈ ಲವಲವಿಕೆಗೆ, ಈ ಖುಷಿಗೆ ಕಾರಣ ಏನು? ಕಾರಣ ಏನಿಲ್ಲ ಹರೀಶ್, ನಾ ಇರೋದೇ ಹೀಗೆ. ನಾನು ಚಿಕ್ಕ ವಯಸ್ಸಿನಿಂದನೂ ಹೀಗೆ ನಗು ಮುಖನೇ. ನಾನು ನನ್ನ 8ನೇ ವಯಸ್ಸಲ್ಲಿ ಫಸ್ಟು ನಾನು ಓದಿದೆಲ್ಲ ದೆಹಲಿ ಕನ್ನಡ ಶಾಲೆಯಲ್ಲಿ, ನ್ಯೂ ಡೆಲ್ಲಿ. ಎಸ್, ನಮ್ಮ ತಂದೆ ಸರ್ವಿಸ್ ಇದ್ದಿದ್ದೆ ದೆಹಲಿಯಲ್ಲಿ. ಏನು ಮಾಡ್ತಿದ್ರು?
ಅವರು ಸೆಂಟ್ರಲ್ ವಾಟರ್ ಕಮಿಷನ್ನಲ್ಲಿ ಡೆಪ್ಯೂಟಿ ಡೈರೆಕ್ಟ್ರಾಗಿ ಆಮೇಲೆ ಡೈರೆಕ್ಟ್ರಾಗಿ ರಿಟೈರ್ ಆಗಿದ್ದವರು. ಆಯಿತು. ಸೊ ನಮ್ಮದು ಫುಲ್ಲು ಎಜುಕೇಷನ್ನು ಡೆಲ್ಲಿನೇ, ಅಂದರೆ ಟಿಲ್ ಮೈ 12th ಸ್ಟ್ಯಾಂಡರ್ಡ್. ಓಕೆ. ಅಲ್ಲಿ 8ನೇ ವಯಸ್ಸಿಗೆ ನನಗೆ ನಮ್ಮ ಸ್ಕೂಲ್ ಫಂಕ್ಷನ್ನಲ್ಲಿ ಒಂದು 3/4 ಗಂಟೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ್ದು ಕಚೇರಿ ಮಾಡೋಕ್ಕೆ ಅವಕಾಶ ಕೊಟ್ಟರು. ಸೊ ಒಂದು ತಬ್ಲಾ ಇಲ್ಲ, ಐ ಹ್ಯಾಡ್ ಮೃದಂಗಮ್, ವಯಲಿನ್ನು ಮತ್ತು ಘಟಮ್ಮು, ಇಷ್ಟು ಸಹವಾದ್ಯಗಳು ಅವ್ರ ಜೊತೆಗೆ ಹಾಡೋದು. ನಮ್ಮ ಟೀಚರ್ ಫ್ರಂಟಲ್ಲೇ ಕೂತಿದ್ರು, ಮ್ಯೂಸಿಕ್ ಟೀಚರು. ಎಲ್ಲ ಅವ್ರ ಹತ್ರ ಕಲ್ತಿದ್ದೆ, ಇಲ್ಲಿ ಹಾಡಿದ್ದಷ್ಟೇ, ಸ್ವಯಂ ಅಂತ ಏನಿಲ್ಲ. ಸರಿ ಹಾಡ್ತಿದ್ದೆ, ಅಭ್ಯಾಸ ಮಾಡಿದ್ರಿಂದ ಕಾನ್ಫಿಡೆನ್ಸ್ ಇತ್ತು. ನಗು ಅದೇನೋ ದೇವ್ರು ಹುಟ್ಟದಾಗಿಂದ ಕೊಟ್ಬಿಟ್ಟಿದ್ದಾನೆ. ನಕ್ಕೊಂಡು ಅಲ್ಲಿ ಇಲ್ಲಿ ನೋಡ್ಕೊಂಡು ಹಿಂಗೆ ಅಂದ್ಕೊಂಡು ಹಾಡ್ತಾ ಇದ್ದೆ. ನಮ್ಮ ಟೀಚರ್ ಜೀವ ಬಾಯಿಗೆ ಬರ್ತಾ ಇತ್ತು. ಅವ್ರು ನನ್ನ ಅಲ್ಲಿಂದ ಹಿಂಗೆ ಅಂತ ಇದ್ದಾರೆ, ನಾನು ನಕ್ಕೊಂಡು ಹಾಡ್ಕೊಂಡು. ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೋಜರ್. ಅಂದರೆ ಒಂದು 3/4 ಗಂಟೆ ಶಾಸ್ತ್ರೀಯ ಸಂಗೀತ ಹಾಡಿದ್ದು ನಾನು. ಬಟ್ ನಾನು ಇರೋದೇ ಹೀಗೆ. ಇನ್ನೊಂದು ನನಗನ್ಸೋದು, ನನಗೆ ಅಂದರೆ ಸ್ವಲ್ಪ ಬೆಳೆದ ಮೇಲೆ, ಆ ಚಿಕ್ಕ ವಯಸ್ಸದು ಬಿಡಿ, ಅದೆಲ್ಲ ಏನೂ ಲೆಕ್ಕಕ್ಕಿಲ್ಲ. ಆಮೇಲೆ ಬಂದಾಗ ನನಗೆ ಯಾರನ್ನು ಕಂಡ್ರೂ ಅಸೂಯೆ ಇಲ್ಲ. ನನಗೆ ನನ್ನ ಪಕ್ಕ ನಿಂತಿರೋರಿಗೊಬ್ರಿಗೊಂದು ಆಪರ್ಚುನಿಟಿ ಸಿಗ್ತಾ ಅವ್ರಿಗೋಸ್ಕರ ಖುಷಿ ಪಡ್ತೀನಿ. ನನಗೆ ಸಿಕ್ಕಿದ್ರೆ ನಾನು ಖುಷಿ ಪಡ್ತೀನಿ, ಸಿಕ್ಕಲಿಲ್ವಾ ದುಃಖ ಇಲ್ಲ. ಮೈ ಹಾರ್ಟ್ ಈಸ್ ಅಬ್ಸಲ್ಯೂಟ್ಲಿ ಕ್ಲಿಯರ್. ನಾನು ಅದರಿಂದ ಬಹುಶಃ ಅದು ರಿಫ್ಲೆಕ್ಟ್ ಆಗುತ್ತೇನೋ ನನ್ನ ಮುಖದಲ್ಲಿ. ನನ್ನ ಮನಸ್ಸು ತುಂಬ ಪ್ರೀತಿ ಇದೆ ಎಲ್ರಿಗೋಸ್ಕರ, ಅದಷ್ಟೇ ಕಾಣ್ತಿರುತ್ತೆ. ಹೆಂಗೆ ಈ ವ್ಯಕ್ತಿತ್ವನ ರೂಢಿಸ್ಕೊಳ್ಳೋದು? ಬಿಕಾಸ್ ತುಂಬ ಜನಕ್ಕೆ ಇದು ಕಷ್ಟ ಅಲ್ಲ? ತುಂಬ ಕಷ್ಟ ಇದೆ. ನಾವೆಲ್ಲರೂ ಮನುಷ್ಯರೇ ಅಲ್ವಾ? ಸೊ ಒಂದು ಗಳಿಗೆ ಬೇಜಾರು ಆಗುತ್ತೆ, ಒಂದು ಗಳಿಗೆ ನೋವಾಗತ್ತೆ, ಒಂದು ಗಳಿಗೆ ಕೋಪ ಬರುತ್ತೆ. ಬರೋದು ಸಹಜ, ಮೆಟ್ಟಿ ನಿಲ್ಲೋದು ಅದು ನಮ್ಮ ಒಂದು ಕ್ಯಾರೆಕ್ಟರ್. ಆವಾಗ ಅನಿಸ್ತಿತ್ತು, ಅಯ್ಯೋ ಇದನ್ನು ನನಗೆ ಹಾಡಕ್ಕೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ವ, ನಂಗೆ ಹಾಡೋಕ್ಕಾಗ್ತಿತ್ತಲ್ವ ಅನಿಸೋದು. ಆಗಲಿಲ್ವಾ? ಅವರು ಹಾಡ್ತಿರ್ತಾರೆ, ಅದನ್ನು ಅಲ್ಲೇ ಮೆಟ್ಬಿಡಬೇಕು. ಅದನ್ನು ನೀನು ಬೆಳೆಯೋಕೆ ಬಿಟ್ರೆ ಇನ್ನು ಬರೀ ಅಂಥ ಯೋಚನೆಗಳೇ ಬರ್ತಿರುತ್ತೆ. ಅದು ನಡೆಯೋದು. ಅವರಿಗೆ ಏನಾರ ಹೆಲ್ಪ್ ಮಾಡ್ಬೋದಾ ಹಾಡೋದ್ರಲ್ಲಿ? ಅವ್ರಿಗೇನೋ ಕಷ್ಟ ಆಗ್ತಿದೆ, ಹೆಲ್ಪ್ ಮಾಡೋದು ಅಷ್ಟೇ. ಈ ಪುಟಾಣಿ ಹುಡುಗಿ ಕುಸುಮ ಇದ್ರಲ್ಲ, ಆಗ ಹೀಗೆ ಗುಂಡ್ಗುಂಡಕ್ಕೆ ಮುದ್ದಾಗಿ ಈ ಥರನೇ ಚಬ್ಬಿ ಚೀಕ್ಸ್, ಡಿಂಪಲ್ ಚಿನ್ ಅಂತಾರಲ್ಲ, ಹಾಗೆ ಇದ್ರ ನೀವು? ಐ ಶೇರ್ ಮೈ ಸೀಕ್ರೆಟ್ಸ್ ವಿತ್ ಯು. ನಾನು ಹುಟ್ಟಿದಾಗ 11.5 ಪೌಂಡು. ಓಕೆ, ಐ ಹ್ಯಾವ್ ಮೇಂಟೈನ್ ಮೈ ಪರ್ಸ್ನಾಲಿಟಿ. ಚೆನ್ನಾಗಿತ್ತು ಹೇಳೋದು. ಸಾಮಾನ್ಯ ಕೇಳ್ತಾರೆ, ಹುಟ್ಟಿದಾಗ ಮಗು ಎಷ್ಟು kg ಅಂತ ಕೇಳ್ತಾರೆ. ಹೌದು, ನಾನು 11.5 ಪೌಂಡು. ನಾ ಹುಟ್ಟಿದ ತಕ್ಷಣ ನನ್ನನ್ನು ಮೊರದ ಮೇಲೆ ಮಲಗಿಸಿದ್ರಂತೆ. ಆ್ಯಂಡ್ ನಂದೊಂದು 15 ದಿನದ ಪಾಪು ಆಗಿದ್ದಾಗಿಂದು ಒಂದು ಕೇನ್ ಚೇರ್ ಮೇಲೆ ಕೂರಿಸಿ ಫೋಟೋ ಎಲ್ಲ ತೆಗೆದಿದ್ರು. ಐ ವಾಸ್ ಲೈಕ್ ದ್ಯಾಟ್. ಸೊ ವೆರಿ ಹೆಲ್ದಿ ಬೇಬಿ. ಎಸ್. ಎಷ್ಟನೇ ಮಗು ನೀವು ನಿಮ್ಮ ಪೇರೆಂಟ್ಸ್ಗೆ? ದ ಲಾಸ್ಟ್ ಚೈಲ್ಡ್, 6th. ನಾವು 6 ಜನ ಇದ್ದೀವಿ, ಅಣ್ಣ ತಮ್ಮಂದರು ಅಕ್ಕ ತಂಗಿರಲ್ಲ, ನಾನೇ ಲಾಸ್ಟು. ಈ ಸಂಗೀತದ ನಂಟು ಹೆಂಗೆ ನಿಮಗೆ ಚಿಕ್ಕ ವಯಸ್ಸಿಂದ? ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ಅವರು ಬೈ ಪ್ರೊಫೆಷನ್ ಎಂಜಿನಿಯರು. ಅವರು ಡ್ಯಾಮ್ ಡಿಸೈನಿಂಗ್ ಎಕ್ಸ್ಪರ್ಟ್. ಅವರು ಇನ್ಫ್ಯಾಕ್ಟ್ ಶ್ರೀಲಂಕಾ ಗೌರ್ಮೆಂಟಿಗೆಲ್ಲ ಆ್ಯಸ್ ಅನ್ ಎಕ್ಸ್ಪರ್ಟ್ ಅಡ್ವೈಸರ್ ಟು ದ ಶ್ರೀಲಂಕಾ ಗೌರ್ಮೆಂಟ್ ಹೋಗಿದ್ರು ಡ್ಯಾಮ್ ಡಿಸೈನಿಂಗ್ನಲ್ಲಿ. ಅಂದರೆ ಅವರು ವಾರಾನ್ನ ಊಟ ಮಾಡಿಕೊಂಡು ಅವರು ಇಂಜಿನಿಯರ್ ಆಗಿ BMSಲ್ಲಿ ಹಿ ಗಾಟ್ ಸರ್ವಿಸ್ ಡೈರೆಕ್ಟ್ಲಿ ಇನ್ ಡೆಲ್ಲಿ. ಅಲ್ಲಿಂದ ಅವ್ರು ಈ ಥರ ಎಲ್ಲ ಡೆವಲಪ್ಮೆಂಟ್ ಆಗಿದ್ದು ಇಟ್ ಶೋಸ್ ಅಬೌಟ್ ಹಿಸ್ ಸಿನ್ಸಿಯರಿಟಿ. ಅವ್ರಿಗೆ ಸಂಗೀತದ ಹುಚ್ಚು. ಅವರ ಸೋದರ ಮಾವ ಒಬ್ಬರು ವೈಲಿನಿಸ್ಟ್ ಆಗಿದ್ರಂತೆ, ನಾವು ಕಾಣಲಿಲ್ಲ. ಕರ್ನಾಟಕ ಕ್ಲಾಸಿಕಲ್ ವೈಲಿನಿಸ್ಟ್ ಅಂತೆ. ಅವರು ನುಡ್ಸೋದು ಕೇಳಿ ಇವ್ರಿಗೂ ಆಸೆ, ಅವ್ರ ಮುಂದೆ ಕೂರುದಂತೆ. ಅವರು ಹಾಡಿಸೋದು ಒಂಚೂರು. ಆಮೇಲೆ ಇವರು ಹಾಡ್ತಾ ಇವರು ಹುಚ್ಚನ್ನು ಗಮನಿಸ್ಬಿಟ್ಟು, ಬೇಡ ಮಂಜು, ನೀ ಬಿಟ್ಬಿಡು ಇಲ್ಲಿಗೇನೆ, ನಿನ್ನ ಓದಿನ ಮೇಲೆ ಕಾನ್ಸಂಟ್ರೇಟ್ ಮಾಡು, ನೀ ಹಾಡಿಗೆ ಬಂದುಬಿಟ್ರೆ ಅದೆಲ್ಲ ಬಿಟ್ಬಿಡ್ತೀಯ, ಬೇಡಪ್ಪ ನಿಂಗೆ ಜವಾಬ್ದಾರಿಗಳು. ಬಿಕಾಸ್ ನಮ್ಮ ತಂದೆ ಅವ್ರ ಮನೆಯಲ್ಲಿ ಎಲ್ರಿಗಿಂತ ಹಿರಿಯರು. ಸೊ ಆ್ಯಂಡ್ ನಮ್ಮ ಅಜ್ಜ ಅವರು ಚತುಶಾಸ್ತ್ರ ಪಂಡಿತರು. ಸೊ ಏನಿದ್ರು ವೇದಾಧ್ಯಯನ, ಮನೆಗೆ ಬಂದವ್ರಿಗೆ ಹೇಳ್ಕೊಡೋದು ಮಾಡೋದು, ಆ ಥರ ದುಡ್ಡು ಕಾಸು ತೊಗೊಳ್ಳೋದು ಅವೆಲ್ಲ ಏನೂ ರೀತಿ ಇರ್ತಿರ್ಲಿಲ್ಲ. ಕೊಟ್ಟರೆ ಓಕೆ, ಇಲ್ಲ ಅಂದರೂ ಓಕೆ ಅನ್ನೋ ಥರ. ಸೊ ಡ್ಯಾಡಿಗೆ ಆವಾಗ ತುಂಬ ಡಿಸಪಾಯಿಂಟ್ ಆಯಿತು. ಇದೇನಪ್ಪ ನನ್ನ ಸೋದರ ಮಾವ ಆಗಿಬಿಟ್ಟು ನನಗೆ ಹಾಡಬೇಡ ಅಂದ್ಬಿಟ್ರಲ್ಲ ಅಂತ. ಬಟ್ ಇನ್ನೇನು ಬೇರೆ ದಾರಿ ಇಲ್ಲ. ಆಮೇಲೆ ತಕ್ಷಣ ಡೆಲ್ಲಿಗೂ ಕೆಲಸದ ಮೇಲೆಲ್ಲ ಹೋಗೋಂಗಾಯ್ತೆಲ್ಲ ಆಯಿತು. ಅದು ಆ ಫ್ಲೇರ್ ಮಾತ್ರ ಅದು ಉರಿತಾನೇ ಇತ್ತು ಅವರೆಲ್ಲ. ಜ್ಯೋತಿ ಸಂಗೀತದ್ದು ಯಾವ್ಯಾವಾಗಲೂ ಹಾಡೋರು. ಚಲ್ಲ ಮೇಲರ
ಸಾಕೇತ ರಾಮಾಚಲ ಮೇಲರ. ಇದನ್ನು ಅವಾಗವಾಗ ಹಾಡೋದು. ಕಂಠನೂ ಒಳ್ಳೆ ಕಂಚಿನಂಗಿತ್ತು, ಜೋರು ವಾಯ್ಸ್ ಮಾಡ್ಕೊಂಡು. ಯಾರ್ದು ಭಯ ಭೀತಿ ಏನಿಲ್ವಲ್ಲ. ನೀವು ಒಂದು ಸುಮ್ಮನೆ ಹಾಬಿಗೋಸ್ಕರ ಹಾಡುವಾಗ ಯಾರೂ ಬೆಟ್ಟು ತೋರಿಸೋಲ್ಲ, ಇದು ಹಿಂಗೆ ಬರಲಿಲ್ಲ, ಅದು ಹಂಗೆ ಬರಲಿಲ್ಲ, ನಿಮ್ಮ ವಾಯ್ಸ್ ಹಿಂಗೆ ಹೋಯ್ತಾ, ಆರಾಮ್ ಬಿಂದಾಸ್ ಹಾಡೋರು ಜೋರಾಗಿ. ಆಮೇಲೆ ಅವ್ರಿಗೇನಾಯಿತು, ನಮ್ಮ ಬ್ರದರ್ಸ್ ಎಲ್ಲ ಎಲ್ಲರಿಗೂ ಅವ್ರ ಸಂಗೀತದ ಬೇಸಿಕ್ ಎಜುಕೇಷನ್ ಕೊಡಿಸಿದ್ರು ಓಕೆ ಎಲ್ಲರಿಗೂ. ನನಗೆ 3 ಜನ ಅಣ್ಣಂದರು, 2 ಅಕ್ಕಂದರು, ನಾನು ಲಾಸ್ಟು. ಬಟ್ ಏನಂದರೆ ನಮ್ಮನೆ ಗಂಡು ಮಕ್ಳಿಗೆ ಎಲ್ರಿಗೂ ಒಳ್ಳೆ ವಾಯ್ಸು, ಬಟ್ ಯಾರಿಗೂ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಕೇಳೋಕ್ಕೆ ಖುಷಿ. ಅವರು ಏನಿದ್ರು ರೇನಾ ಬೀತಿ ಚಾಯ್ ಇದನ್ನೆಲ್ಲ ಹಾಡ್ತಾರೆ ನಿಂತ್ಕೊಂಡು. ಅದು ಫೀಮೇಲ್ ಸಾಂಗ್ ಆಗಲಿ, ಕಿಶೋರ್ ಕುಮಾರ್ ಸಾಂಗ್ ಆಗಲಿ, ಅದರಲ್ಲಿ ಹಾಡ್ತಾರೆ. ಕರೆಕ್ಟಾಗಿ ಕೂತೊಂದು ಹಾಡು ಅಂದರೆ. ಸೊ ಹೀ ಕುಡ್ ರಿಯಲೈಸ್ ಹಿಸ್ ಡ್ರೀಮ್ ಇನ್ ಮೀ. ಅವ್ರಿಗೇನಾಯಿತು, ನಾನು ಚಿಕ್ಕ ಪಾಪು ಇದ್ದಾಗ, ಮೇ ಬಿ ಅಬೌಟ್ 1.5 2 year old, ನಮ್ಮ ಮನೆಯಲ್ಲಿ ತಂಬೂರಿ ಇತ್ತು. ಸೊ ಡ್ಯಾಡಿ ಅದನ್ನು ಶ್ರುತಿ ಮಾಡಿಬಿಟ್ಟು ಇಟ್ಕೊಂಡು ಸುಮ್ಮನೆ ಅದ್ರ ಜೊತೆಗೆ ಶ್ರುತಿಬದ್ಧವಾಗಿ ಹಾಡೋರು ಯಾವಾಗಲೂ. ಅವ್ರಿಗೆ ಅದೆಲ್ಲ ಯಾವತ್ತೂ ತೊಂದರೆ ಇರಲಿಲ್ಲ. ಅವ್ರು ಹಾಡುವ ನಾನು ಎದ್ರಲ್ಲಿ ಕೂತ್ಕೋತಿದ್ನಂತೆ ಚಕ್ಕಂಬಕ್ಳ ಹಾಕ್ಕೊಂಡು. ನಮ್ಮಪ್ಪ ಸಾ ಅಂದರೆ ನಾನು ಸಾ ಅಂತಿದ್ನಂತೆ ಜೊತೆಗೆ. ಆ್ಯಂಡ್ ಐ ವಾಸ್ ಬ್ಯಾಂಗ್ ಆನ್ ಇನ್ ಶ್ರುತಿ ಬಿಕಾಸ್ ಅವ್ರು ಆವಾಗ ಈ ಗ್ರಿಂಡಿಗೆ ಸ್ಪೂಲ್ ಟೇಪ್ ಬರೋದಲ್ಲ, ಅದಿತ್ತು ಮನೆಯಲ್ಲಿ. ಅಣ್ಣ ಅದರಲ್ಲಿ ಎಲ್ಲ ರೆಕಾರ್ಡ್ ಮಾಡಿದರು. ಸೊ ನಾವು ಸ್ವಲ್ಪ ದೊಡ್ಡವರಮ್ಮೆ ಅದನ್ನೆಲ್ಲ ಪ್ಲೇ ಮಾಡಿ ಕೇಳಿಸೋರು. ಆ್ಯಂಡ್ ಬಹುಶಃ ನಮ್ಮ ತಂದೆಗೆ ಬಂದಿದ್ದು ನ್ಯಾಕು ಅವ್ರ ತಾಯಿಯಿಂದ. ಅವರು ಹಳ್ಳಿನಲ್ಲಿದ್ದು ಈ ಮುತ್ತಕದ ಎಲೆ ಎಲ್ಲ ಕಟ್ಟುವಾಗ ಅವರು ಹಾಡ್ತಾ ಇರೋರು. ಲವ್ಲಿ ವಾಯ್ಸ್ ಶಿ ಹ್ಯಾಡ್. ಅವರು ಒಂದು 75 ವರ್ಷ ಇದ್ದಾಗ ಹಾಡಿದ್ದನ್ನು ಡ್ಯಾಡಿ ರೆಕಾರ್ಡ್ ಮಾಡಿದರು. ಕೇಳಿದ್ರೆ ಮಾತ್ರ ಯಾರೋ 15 ವರ್ಷದ ಒಂದು ಹೆಣ್ಮಗು ಹಾಡೋ ಥರ ಇರೋದು ವಾಯ್ಸು. ಸೊ ಐ ಥಿಂಕ್ ಇಟ್ಸ್ ಆಲ್ ಎ ಬ್ಲೆಸ್ಸಿಂಗ್ ಫ್ರಮ್ ದೇರ್ ದಟ್ ಇಟ್ ಹ್ಯಾಸ್ ಕಮ್. ನಿಮಗನ್ಸಿ ಸ್ಪಾರ್ಕ್ ಯಾವಾಗ, ನಾನು ಸಿಂಗರ್ ಆಗಬೇಕು, ನಾನು ಹಾಡಬೇಕು ಅಂತ? ಡು ಯು ರಿಮೆಂಬರ್? ಆ ಘಳಿಗೆ ನೆನಪಿದೆಯಾ? ನಂಗೆ ಆ ಥರ ಯಾವ ಘಳಿಗೇನೂ ನೆನಪಿಲ್ಲ ಹರೀಶ್. ನಮ್ಮಪ್ಪ ಬಲವಂತ ಮಾಡಿ ಬೆಳಗ್ಗೆ ಬೆಳಗ್ಗೆ ಕೂರಿಸ್ಬಿಡೋರು, ಹಾಡಭ್ಯಾಸ ಮಾಡು ಅಂತ. ಅದು ಜ್ಞಾಪಕ ಇದೆ, ಅದು ಮರೆಯಲ್ಲ. ಯಾಕೆಂದರೆ ತುಂಬ ಆ್ಯಂಡ್ ಏನೋ ಅಣ್ಣ ಒಂದು ಸ್ವಲ್ಪ ಅನ್ನೋರು ಹಿಂಗೆ ಕಣ್ಣು ಬಿಟ್ಬಿಟ್ಟು ತಕ್ಷಣ ನಮ್ಮಮ್ಮ ಏನಾರು ಹೇಳ್ಕೊಂಡ್ರೆ ನೀವು ಹೋಗು ಒಳಗೆ ಅಷ್ಟೇ. ಸೊ ಡ್ಯಾಡಿ ಎದುರು ಯಾರೂ ನಿಲ್ಲಕ್ಕಾಗ್ತಿರ್ಲಿಲ್ಲ. ಸೊ ಬಲವಂತವಾಗಿ ಕೂತ್ಕೋತಿದ್ದಿದ್ದು ಪ್ರಾಕ್ಟೀಸ್ಗೆ. ಬಟ್ ಒಂದು ತಂಬೂರಿ ನಾವೇ ಶ್ರುತಿ ಮಾಡ್ಕೊಳ್ತಿದ್ವಿ. ನಮ್ಮ ಗುರುಗಳು ಅವ್ರು ಮಾಡಿಕೊಡ್ತಿರ್ಲಿಲ್ಲ. ನೀಯೇ ಪಣ್ಣು ತಮಿಳಿಯನ್ ಇದ್ದಿದ್ದು ಗುರು. ನೀಯೇ ಶೈ ಉನಕ್ಕೆ ತೆರಿಯವನು ಎಲ್ಲ ನೀ ಪಣ್ಣೆ ಅನ್ನೋರು. ಸರಿ ಮಾಡ್ತಿದ್ದೆ. ಅದು ಮಾಡಿಬಿಟ್ಟು ಒಂದು 5 ನಿಮಿಷ 6 ನಿಮಿಷ ಶ್ರುತಿ ಜೊತೆಗೆ ಒಂಚೂರು ಹಾಡೋವರೆಗೂ ಅಷ್ಟೇ. ಆಮೇಲೆ ಯೂಸ್ ಟು ಬಿ ಲಾಸ್ಟ್. ನಾ ಅದ್ರೊಳಗೆ ಹೊಟ್ಟೋಗ್ತಿದ್ದೆ. ಆಮೇಲೆ 1.5 ಗಂಟೆ 2 ಗಂಟೆ ಹಾಡಿದ್ರೂ ಕಿಂಚಿತ್ತು ಬೇಜಾರು ಅನ್ನಿಸ್ತಿರ್ಲಿಲ್ಲ. ಆ್ಯಂಡ್ ತುಂಬ ಖುಷಿ ಆಗೋದು, ಎಂಜಾಯ್ ಮಾಡ್ತಿದ್ರಿ ತುಂಬ ತುಂಬ. ಆ ಇನಿಷಿಯಲ್ 5 minutes ಮಾತ್ರ ಎನರ್ಜಿ ಬ್ಯಾರಿಯರ್ ಅಂತೀವಲ್ಲ, ದಾಟ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಅನ್ಸೋದು. ಅಂದರೆ ಆ ದಿನಗಳ ನಿಮ್ಮ ಫೇವ್ರೇಟ್ ಹಾಡು ಯಾವ್ದಾದ್ರು ನೆನಪಿದೆಯಾ? ಚಿಕ್ಕ ಹುಡುಗಿದ್ದಾಗ ಕುಸುಮ ಹಾಡ್ತಾರೆ. ನನಗೆ ಯಾವ ಸ್ಟೇಜಲ್ಲಿ ನಿಂತರು ಆ ಹಾಡು ಕುಸುಮ ಹಾಡೇ ಆಡ್ತಾರೆ ಅಂತ. ಬಂಗಾರ ನೀರ ಕಡಲ ಚಿಗಿದ ನೀಲ ನೀಲ ತೀರ, ಓ ಮಿಂಚು ಬಳಗ ತೆರೆಗಳಾಗಿ ಅಲಿಯುವುದು ಪುಟ್ಟ ಪೂರ. ದರಾ ಬೇಂದ್ರೆ ಅವ್ರದ್ದು. ಇದು ಮೈಸೂರು ಲೀಲಾವತಿ ಅಮ್ಮನ ಟ್ಯೂನ್. ಇದು ಅವರ ಶಿಷ್ಯೆ ರಮಾಪ್ರಭಾ ಅನ್ನೋರು ನಮ್ಮ ಡೆಲ್ಲಿ ಕನ್ನಡ ಸ್ಕೂಲ್ನಲ್ಲಿ ಮ್ಯೂಸಿಕ್ ಟೀಚರ್ ಆಗಿದ್ದರು. ಹಾಗೆ. ಸೊ ಇದು ಆವಾಗ ಅಷ್ಟು ವರ್ಷದಲ್ಲಿ ಕಲ್ತಿದ್ದು ಬರ್ತಾ ಇದ್ದಿದ್ದು ಏಕೈಕ ಭಾವಗೀತೆ. ಬಟ್ ನಿಮ್ಮ ಟೋನ್ ನೋಡಿ ಆ ಪುಟಾಣಿ ಹುಡುಗಿ ಆಡೋ ಥರ ಆಡ್ತೀರಿ ನೀವು. ಇಲ್ಲಪ್ಪ, ಅದು ಬೇರೆ ಬರುತ್ತೆ, ಇದಲ್ಲ. ನೀವು ಹಂಗೆ ಮಾತಾಡ್ತಾ ಇದ್ದೀರಾ? ನೋ ನಿಮ್ಮ ವಾಯ್ಸ್ ಹಾಗೆ ಇದೆ. ಥ್ಯಾಂಕ್ ಯು. ವೆರಿ ಅಂದರೆ ಒಬ್ಬ ಗಾಯಕಿಗೆ ಅವರ ಧ್ವನಿ ಕೌಶಲ್ಯವನ್ನು ಎಷ್ಟು ಚೆನ್ನಾಗಿ ಪಳಗಿಸ್ತಾರೆ ಅನ್ನೋದಕ್ಕೆ ನೀವೆಲ್ಲ ತುಂಬ ದೊಡ್ಡ ಉದಾಹರಣೆ ನಮ್ಗಳಿಗೆ. ಹೇಗೆ ಈಗ ನೀವು ಮಾಡಿ ತೋರಿಸೋದ್ರಲ್ಲ ಹಾಗೆ. ಅಷ್ಟು ವೆರೈಟಿ ಆಫ್ ಸಾಂಗ್ಸ್, ಅದನ್ನು ಮೇಂಟೈನ್ ಮಾಡೋದು ಅಷ್ಟು ಈಸಿ ಅಲ್ಲ. ಅದು ಕೃಷಿ ಮಾಡಿದ್ದರೆ ಮತ್ತು ಆಸಕ್ತಿ ಇದ್ದರೆ, ಪ್ರಯತ್ನಗಳು ಮೇಲಿಂದ ಮೇಲೆ ಇದ್ದರೆ ಮಾತ್ರ ಸಾಧ್ಯ ಆಗುತ್ತೆ ಅಂತ. ಟೆಲ್ಮಿ, ಆಯಿತು, ಒಂದು ಭಾರತದ ರಾಜಧಾನಿ ದೆಹಲಿಯ ಒಂದು ಮುಖ ಆಯಿತು. ಅಲ್ಲಿ ಕನ್ನಡ ಹಾಡು ಆಡ್ತಿದ್ರಿ, ಹಿಂದಿ ಮಾತಾಡ್ತಿದ್ರಿ, ಹಿಂದಿ ಹಾಡು ಇರ್ತಿತ್ತು, ಇನ್ನು ಸ್ಕೂಲ್ ಓದ್ತಿದ್ರಿ, ಇಂಗ್ಲೀಷು ಬರ್ತಿತ್ತು. ಸೊ ಒಂಥರ ಬೇರೆ ಬೇರೆ ಭಾಷೆಯ ಹಾಡು, ಬೇರೆ ಬೇರೆ ಕಲ್ಚರ್ ಎಲ್ಲ ಎಕ್ಸ್ಪ್ಲೋರು ಮಾಡ್ತಿದ್ವಿ. ಅಲ್ಲಿಂದ ಬೆಂಗಳೂರಿಗೆ ಯಾವಾಗ ಬಂದ್ರಿ? ಯಾಕೆ ಬಂದ್ರಿ?
ಬೆಂಗಳೂರಿಗೆ ಬರೋಕ್ಕೆ ಕಾರಣ ಏನು ಅಂದರೆ ನಂದು 12th ಸ್ಟ್ಯಾಂಡರ್ಡ್ ಮುಗೀತು. ಹಾಂ, ನಾವು CBSE ಓದಿದ್ರಿಂದ 11th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ಅಂತಲೇ ಇದ್ದಿದ್ದು. ನೋ ಫಸ್ಟ್ PU ಸೆಕೆಂಡ್ PU ಸ್ಕೀಮ್. ಹೌದು. ಸೊ ಡ್ಯಾಡಿಗೆ ಅದಾದಮೇಲೆ ಇನ್ನು 1 ಇಯರ್ ಸರ್ವಿಸ್ ಇತ್ತು. ಹೀ ಡಿಸೈಡೆಡ್ ನೀವು ಈಗಲೇ ಹೋಗಿ ಬೆಂಗಳೂರಿಗೆ ಅಲ್ಲೇ ಅಡ್ಮಿಷನ್ ಮಾಡ್ಕೊಳ್ಳಿ. ಸ್ವಂತ ಮನೆ ಇಲ್ಲಿತ್ತು ವಿಜಯನಗರದಲ್ಲಿ. ಸೊ ಅಲ್ಲಿಗೆ ಹೋಗಿದ್ಬಿಡು ಅಮ್ಮನ ಜೊತೆ ಮತ್ತು ಮೈ ಸಿಸ್ಟರ್. ನೀವು 3 ಜನ ಹೋಗಿ ಅಲ್ಲಿದ್ಬಿಡಿ, ಅಲ್ಲೇ ಸೇರ್ಕೋ. ಇಲ್ಲಾಂದರೆ ಇಂಟರ್ ಯೂನಿವರ್ಸಿಟಿ ಟ್ರಾನ್ಸ್ಫರ್ಸ್ ಎಲ್ಲ ಸುಮ್ಮನೆ ಬೇಕಿಲ್ಲದೆ ಇರೋ ಪೇಪರ್ ವರ್ಕು. ಇನ್ನು 1 ವರ್ಷ ಆದಮೇಲೆ ಹೇಗಿದ್ರೂ ಬರಲೇಬೇಕು ಬೆಂಗಳೂರಿಗೆ. ಸೊ ನೀವು ಹೋಗಿರಿ ಅಂತ. ಹಾಗಾಗಿ ಇಲ್ಲಿ ಬಂದ್ವಿ. ನ್ಯಾಷನಲ್ ಕಾಲೇಜ್ ಬಸವನಗುಡಿ ಸೇರಿದ್ದು. CBZ. ಓಕೆ. ಏನು ಕೇಳಬೇಡಪ್ಪ CBZ ಬಗ್ಗೆ, ಸ್ಪೆಲ್ಲಿಂಗ್ ಬಿಟ್ಟು ಏನು ಗೊತ್ತಿಲ್ಲ. ಏಕೆ ಕಾಲೇಜ್ಗೆ ಹೋಗಿಲ್ವಾ? ಹೋಗ್ತಿದ್ದೆ, ಎಷ್ಟು ನಿಷ್ಠೆಯಿಂದ ಹೋಗ್ತಿದ್ದೆ ಗೊತ್ತಾ. ಕೆಮಿಸ್ಟ್ರಿ, ಬಯಾಲಜಿ, ಝೂವಾಲಜಿ ಅಷ್ಟೇ ಸ್ಪೆಲ್ಲಿಂಗ್ ಗೊತ್ತಿದೆ. ಡೀಟೇಲ್ ಹೋದರೆ ಏನೂ ಜ್ಞಾಪಕ ಇಲ್ಲ. ನೀವು ನೋಡಿ ಆಯ್ಕೆ ಮಾಡ್ಕೊಂಡ್ರೆ ಕಾಲೇಜ್ ಹೆಂಗಿದೆ ಅಂತ. ಬಸವನಗುಡಿ ನ್ಯಾಷನಲ್ ಕಾಲೇಜ್ ಅಂದರೆ ಒಂಥರ ಈ ರಂಗಕರ್ಮಿಗಳು ಅಥವಾ ಸಿನಿಮಾ ಸೆಲೆಬ್ರಿಟಿಗಳು ಇವರೆಲ್ಲರೂ ಓದಿರುವ ಬಳಗನೇ ಅದು. ಒಬ್ಬ ಬಟ್ ಏನೂ ಗೊತ್ತಿರಲಿಲ್ಲ. ಓಕೆ. ಇಲ್ಲಿ ಬಂದಾಗ ಕಸಿನ್ಸ್ ಸಜೆಸ್ಟ್ ಮಾಡಿದ್ದು, ಓಕೆ, ವೈ ಡೋಂಟ್ ಯು ಟ್ರೈ ಅಂತ. ಮತ್ತು ಇನಿಷಿಯಲಿ ನಾವು ಸೀದಾ ವಿಜಯನಗರ ಮನೆಗೆ ಹೋಗಿರಲಿಲ್ಲ. ಚಾಮರಾಜಪೇಟೆನಲ್ಲಿ ನಮ್ಮ ಅಜ್ಜ ಮನೆ, ನನ್ನ ತಾಯಿಯ ಪೇರೆಂಟ್ಸು. ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡೋ ಥರ ಯಾವ್ದಾರ ಕಾಲೇಜ್. ಸೊ ಬಸವನಗುಡಿ ನ್ಯಾಷನಲ್ ಕಾಲೇಜ್ಗೆ ಟ್ರೈ ಮಾಡಿ, ತುಂಬ ಒಳ್ಳೆ ಹೆಸರಿದೆ. ಸೊ ಟ್ರೈ ಮಾಡಿ, ಓಕೆ ಸಿಕ್ತು, ಬಂದ್ವಿ. ಹೆಂಗಿದ್ರು ಅವಾಗ ನೋಡೋಕೆ ಕುಸುಮ ಅವರು? ಕುಸುಮ ಅವರ ಒಂದು 48 ಕಿಲೋ ಇದ್ದರು. ಅಲ್ಲಿಂದಲೇ ಸ್ಟಾರ್ಟ್ ಆಗಬೇಕು. ಆ್ಯಂಡ್ ಉದ್ದ ಜಡೆ. ಓಕೆ. ಐ ಹ್ಯಾಡ್ ಥಿಕ್ ಹೇರ್ಸ್. ಉದ್ದ ಜಡೆ ಒಂದು ಸೊಂಟದಿಂದ ಕೆಳಗವರೆಗೂ ಬರೋದು. ಆ್ಯಂಡ್ ಮಿಡಿಗಳು ಹಾಕ್ಕೊಳ್ತಾ ಇದ್ದೆ. ಓಕೆ. ಬಟ್ ಐ ಆಲ್ವೇಸ್ ಲವ್ ಟು ವೇರ್ ಸಾರೀಸ್, ಈವನ್ ಇನ್ ಮೈ ಸ್ಕೂಲ್ ಡೇಸ್. ನಮ್ಮ ಅಮ್ಮ ಮಿಕ್ಕಿ ಜೀವಮಾನವೆಲ್ಲ ಸೀರೆ ಉಡೋದು ಇದ್ದೇ ಇದೆ. ಈಗಿಂದ ಯಾಕಮ್ಮ ಸೀರೆ ಉಡ್ತೀಯ ಆಸೆ, ಅದೊಂಥರ ಹುಚ್ಚು. ಆ್ಯಂಡ್ ವೆರಿ ಆ್ಯಕ್ಟಿವ್, ವೆರಿ ಬಬ್ಲಿ, ಬಟ್ ಕೈಂಡ್ಲಿ ಸಾರ್ಟ್ ಆಫ್ ರಿಸರ್ವ್ಡ್ ಆಲ್ಸೋ. ಅಂದರೆ ನಮಗೇನಾಗ್ತಿತ್ತು, ನಾವು ಡೆಲ್ಲಿಯಿಂದ ಬಂದಿದ್ದು, ಇಲ್ಲಿ ಎಲ್ಲರ ಜೊತೆ ಅದೇ ಧಾಟಿಯಲ್ಲಿ ಮಾತಾಡೋಕೆ ಹೋದರೆ ತಪ್ಪು ತಿಳ್ಕೊಳ್ಳೋರು. ಓ ಏನು ವಿಪರೀತ ಮಾತಾಡ್ತಾಳೆ, ಇಷ್ಟೊಂದು ಏನು ಇವಳಿಗೇನೋ ಗೊತ್ತಿರೋದು, ಇವಳು ಡೆಲ್ಲಿಯಿಂದ ಬಂದುಬಿಟ್ರೆ ಏನು ಮಾ, ಹ್ಞೂ ಸರಿ. ಸೊ ಅಲ್ಲಿ ಸುಮ್ಮನಾಗೋದು. ಇನ್ಯಾರು ಏನು ಈ ಥರ ಮುಖ ಉಜ್ಕೊಂಡು ಸುಮ್ಮನೆ ಇರ್ತಾಳೆ, ದುರಹಂಕಾರ. ಸೊ ಈ ಎಕ್ಸ್ಟ್ರಾವರ್ಟು ಆಗಂಗಿಲ್ಲ, ಇಂಟ್ರಾವರ್ಟು ಆಗಂಗಿಲ್ಲ, ನೀವೇನು ಮಾಡೋ ಹಂಗಿಲ್ಲ. ಅದು ನೀವು ಚೂರು ನಕ್ಕಿದ್ರೆ ಹಿಜ್ಜಿಜ್ಜು ಥರ ಆಡ್ತಾಳೆ, ಇದೇನು ಇದು ಹಿಂಗೆ ನಕ್ಕೊಂಡಿರ್ತಂತ ಸುಮ್ಮನೆ ಕೂತಿರೆ. ದುರಹಂಕಾರಪ್ಪ, ಇವ್ರಿಂದ ದೂರ ಇರೋದು ಒಳ್ಳೆಯದು ಅಂತಾರೆ. ಸೊ ಹೇಗಿರಬೇಕು ಅನ್ನೋದನ್ನು ನಮ್ಮ ಫಿಲ್ಮ್ ಇಂಡಸ್ಟ್ರಿ ಕರೆಕ್ಟಾಗಿ ಹೇಳ್ಕೊಡ್ತು. ಬಿಕಾಸ್ ನಿಮಗೆ ಅಲ್ಲಿ ಬರೋ ಪ್ರೊಡ್ಯೂಸರ್ಸ್ ಜೊತೆ ಬರೋರು ಅವರಿಗೆಲ್ಲ ಏನೋ ಒಂದು ಏರ್ಸ್ ಆ್ಯಂಡ್ ಗ್ರೇಸಸ್ ತುಂಬ ಇರುತ್ತೆ. ಅಂದರೆ ವಿ ಆರ್ ಪ್ರೊಡ್ಯೂಸಿಂಗ್ ದಿಸ್ ಫಿಲಮ್, ಇಷ್ಟು ಜನ ಆರ್ಟಿಸ್ಟನ್ನು ಕರೆದಿದ್ದೀವಿ, ಇವ್ರು ಹಾಡ್ತಾರೆ, ಅವ್ರು ನುಡಿಸ್ತಾರೆ, ಎಲ್ಲನೂ ಇರುತ್ತೆ. ಸೊ ಅದೇನಾಗುತ್ತೆ ಅವರಿಗೆ, ಅವ್ರು ಹೀಗೆ ಹೋದರೆ ನೀವು ಎದ್ದು ನಿಂತ್ಕೋಬೇಕು, ಅವ್ರು ಹಿಂಗೆ ಹೋದರೆ ವಾಪಸ್ ಮತ್ತೆ ಎದ್ದು ನಿಂತ್ಕೋಬೇಕು. ನೀವು ಕಾಲ್ ಮೇಲೆ ಕಾಲು ಹಿಂಗೆ ಹಾಕ್ಕೊಂಡು ಹಿಂಗಿವ ನೀವು ಕೂತಿದ್ದಿರಲ್ಲ, ಹಿಂಗೆ ಕೂತ್ರೆ ದುರಹಂಕಾರ, ಮ್ಯಾನರ್ಲೆಸ್. ಇಲ್ಲ, ಇದೆಲ್ಲ ನಮ್ಗೆ ಅವ್ರು ಹೇಳ್ತಿದ್ದಾಗ, ನೀವು ಮ್ಯೂಸಿಕ್ ಡೈರೆಕ್ಟರ್ ಬಂದಾಗ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತಿರ್ತೀರಂತೆ, ಅವ್ರಿಗದು ಇಷ್ಟ ಆಗಲಿಲ್ಲ. ಓಕೆ, ಇದು ಇರುತ್ತೆ. ಆವಾಗ ಈ ಥರ ನಿಧಾನ ಕಲ್ತ್ಬಿಟ್ಟು ಪಂಟ್ರಾಗ್ಬಿಟ್ವಿ ಕೊನೆಗೆ. ಹೌ ಟು ಹ್ಯಾಂಡಲ್ ಥಿಂಗ್ಸ್, ಹೌ ಟು ಹ್ಯಾಂಡಲ್ ಯುವರ್ ಇಮೋಷನ್ಸ್ ಕಲಿಸ್ಕೊಡ್ತು ಚೆನ್ನಾಗಿ. ಈಗ ದೆಹಲಿಯಿಂದ ಬೆಂಗಳೂರಿಗೆ ಬಂದ್ರಿ, ಕಾಲೇಜಿಗೆ ಸೇರಿಕೊಂಡ್ರಿ. ಕಾಲೇಜಲ್ಲಿ ಅಷ್ಟೊಂದು ರ್ಯಾಂಕ್ ಸ್ಟೂಡೆಂಟ್ ಅಲ್ಲ, ಅಥವಾ ತುಂಬ ಸ್ಟುಡಿಯೋಸು ಅಲ್ಲ ನೀವು ಆ್ಯಕ್ಚುಲಿ. ಬಟ್ ಸಂಗೀತ ನಿಮ್ಮ ಜೊತೆ ಯಾವಾಗಲೂ ಇತ್ತು. ಒಂದು ಸಂಗೀತ ಇತ್ತು, ಜೊತೆಗೆ ನೀವು ನೋಡೋಕ್ಕೂ ಚೆಂದ ಕಾಣ್ತಿದ್ರಿ, ವಾತಾವರಣ ಆಗಿತ್ತು. ಹೀರೋಯಿನ್ ಆಗ್ಬೋದಾಗಿತ್ತಲ್ಲ ಕುಸುಮ ಅವರು? ಆ್ಯಕ್ಚುಲಿ ಆಫರ್ಸ್ ಬಂದಿತ್ತು, ಕೇಳಿದ್ರು, ಒಂದು 2-3 ಸಲ ಕೇಳಿದರು. ಆ್ಯಂಡ್ ದೊರೆ ಭಗವಾನ್ ಸರು ಕೇಳಿದರು. ಏನಂತ? ಒಡ ಹುಟ್ಟಿದವರಿಗೆ ದ ಸೆಕೆಂಡ್ ಹೀರೋಯಿನ್. ಓಕೆ. ಅಂದರೆ ಅವ್ರು ಜೋಕಾಗಿ ಕೇಳಿದ್ರು ಏನೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ಕರೆದ್ರು, ನಾ ಹಾಡೋಕ್ಕೆ ಹೋಗಿದ್ದೆ. ಕುಸುಮ ಬಾಮ್ಮ ಇಲ್ಲಿ ಅಂದರು. ಹೋದೆ. ಅವರು RN ಜಯಗೋಪಾಲ್ ಇವರು ನಾವು ಎಲ್ಲ ಒಟ್ಟಿಗೆ ತುಂಬ ವರ್ಕ್ ಮಾಡಿದ್ದೀವಿ. ಅಂದರೆ ಅವರು ಬಹಳ ಹಿರಿಯರು, ನನಗಿಂತ ಬಹಳ ಸಾಧನೆ ಮಾಡಿರೋರು. ಬಟ್ ನಾನು ಅವಾಗ ಟ್ರ್ಯಾಕ್ಗೆ, ಶೂಟಿಂಗ್ ಪರ್ಪಸ್ಗೆಲ್ಲ ಉಪೇಂದ್ರ ಕುಮಾರ್ ಅವರಿಗೆ ಹಾಡೋಕ್ಕೆ ತುಂಬ ನಾನೇ ಖಚಿತವಾಗಿ ಹೋಗ್ತಾ ಇದ್ದಿದ್ದು. ಆವಾಗ ನಮ್ಮದೆಲ್ಲ ಒಂದು ಟೀಮ್ ಥರ ಇರೋದಲ್ಲ. ಸರ್ ಅವ್ರದ್ದು ಡೈರೆಕ್ಷನ್ನು, ಉಪೇಂದ್ರ ಕುಮಾರ್ ಸರ್ ಮ್ಯೂಸಿಕ್ಕು, RN ಜಯಗೋಪಾಲ್ ಸರ್ ಹಾಡು ಬರೆಯೋದು. ಹೀಗಾಗಿ ಎಲ್ಲರೂ ಅಲ್ಲೇ ಕೂತು ಹಾಡೋದು ಮಾಡೋದು. ಅವರಿಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಆ ಸಾಂಗಿಂದ, ವಾಟ್ ಎಕ್ಸ್ಪ್ರೆಷನ್ಸ್ ಅವರು ಹೇಳೋರು ಮಾಡೋ. ಸೊ ಇಟ್ ವಾಸ್ ಆಲ್ ಎ ಗುಡ್ ಗಿವ್ ಆ್ಯಂಡ್ ಟೇಕ್.
ಆವಾಗ ಒಂದು ಸಲ ಕರೆದ್ರು, ಹೇಳಿ ಸರ್ ಅಂದೆ. ಕುಸುಮ, ನೀನು ಯಾಕೆ ಆ್ಯಕ್ಟ್ ಮಾಡಬಾರ್ದು ಅಂದರು. ನಾನು ಆ್ಯಕ್ಟಿಂಗಾ ಸರ್ ಅಂದೆ. ಹಾಂ, ಒಂದು ಒಳ್ಳೆ ರೋಲ್ ನಾನೇ ಕೊಡ್ತೀನಿ. ನಾನು ಸರ್ ಆಗಲ್ವಲ್ಲ ಸರ್ ಅಂದೆ. ಅಲ್ಲಲ್ಲ, ನಾನೇ ನಿಮ್ಮ ಫಾದರ್ ಹತ್ರ ಮಾತಾಡ್ತೀನಿ, ಬೇಕಾದರೆ ನಾ ಅವ್ರಿಗೆ ಹೇಳ್ತೀನಿ, ಒಳ್ಳೆ ರೋಲು, ತುಂಬ ಒಳ್ಳೆ ರೋಲು, ಡೀಸೆಂಟ್ ಡ್ರೆಸ್ಸಸ್ಸು, ಸ್ಯಾರೀಸೇ ಉಡಬೇಕು ಮಾಡಬೇಕು. ನಾನು ಹೇಳ್ತೀನಿ, ನನಗೆ ಒಂಥರ ಕಸಿವಿಸಿ, ನಾನು ಯಾವತ್ತೂ ಆ್ಯಕ್ಟಿಂಗಿಗೆಲ್ಲ ಹೋಗಿಲ್ಲ ಹರೀಶ್. ಬಟ್ ಹಾಗಂತ ನನಗೆ ಆ್ಯಕ್ಟಿಂಗ್ ಬಗ್ಗೆ ಏನೂ ರಾಂಗ್ ಐಡಿಯಾಸೂ ಇಲ್ಲ. ಐ ಆಮ್ ನಾಟ್ ಅಗೇನ್ಸ್ಟ್, ಬಟ್ ಐ ಹ್ಯಾವ್ ನೆವರ್ ಡನ್ ಇಟ್. ಆ್ಯಂಡ್ ನನಗೆ ನಾನು ಹೇಳಿದೆ, ಹೆಂಗೆ ಇದರಿಂದ ತಪ್ಪಿಸ್ಕೊಳ್ಳೋದು, ನುಣುಚ್ಕೊಳ್ಳೋದು ಹೇಗೆ ಅಂತ. ನಾನು ಹೇಳಿದೆ, ಸರ್ ನಾನು ಸ್ವಲ್ಪ ಕ್ಯಾಮ್ರಾ ಕಾನ್ಷಿಯಸ್ ಇದ್ದೀನಿ, ನಗು ಅಂದರೆ ಅಳು ಬಂದುಬಿಡುತ್ತೆ, ಅಳು ಅಂದರೆ ನಗು ಬಂದುಬಿಡುತ್ತೆ, ಸ್ವಲ್ಪ ಕಷ್ಟ. ಅಯ್ಯೋಯ್ಯೋ, ಹಿಂಗಾಗೋದ್ರೆ ತುಂಬ ಕಷ್ಟ ಅನ್ನಲ್ಲಮ್ಮ ಅಲ್ವ. ಅದಕ್ಕೆ ಸರ್ ಬೇಡ. ಅಂದರೆ ನಾನು ಹೇಳೋದೇನು, ನಾವು ಹಾಡಬೇಕು ಅಂತ ಆಸೆ ಪಡ್ತಿದ್ದವರು ನಮಗೆ ಆ್ಯಕ್ಟಿಂಗ್ ಕೊಟ್ಟು ಏನು ಮಾಡ್ತೀರಿ? ಆ್ಯಕ್ಟಿಂಗಿಗೆ ಮೈಲಿಗಟ್ಟಲೆ ಜನ ಕಾಯ್ಕೊಂಡು ನಿಂತಿದ್ದಾರೆ. ಯಾವುದೋ ಒಂದು ಸೀನ್ನಲ್ಲಿ 2.5 ನಿಮಿಷ ಅವ್ರ ಮುಖ ಫೋಕಸ್ ಆದರೂ ಸಾಕು ಅಂತ. ಸೊ ನಿಮ್ಮ ತಲೆ ಕ್ಲಿಯರ್ ಇತ್ತು, ನಾನು ಹಾಡುಗಾತಿ, ಹಾಡೋಕ್ಕೆ ಬಂದಿದ್ದೀನಿ ನಾನು ಅಂತ. ಎಸ್. ಓಕೆ, ಒಂದು ಗಳಿಗೆ ಇತ್ತಲ್ಲ, ಎಲ್ಲೋ ಓದ್ತಿದ್ದ ಹುಡುಗಿ, ಕಲಿತಿದ್ದ ಹುಡುಗಿ, ಸಿನಿಮಾ ಇಂಡಸ್ಟ್ರಿಗೂ ಲಿಂಕ್ ಎಲ್ಲಿಂದ? ನೆನಪಿದೆಯಾ ಆ ಘಟನೆ? ನಾವು ನ್ಯಾಷನಲ್ ಕಾಲೇಜಲ್ಲಿ ಓದುವಾಗ, ಐ ಥಿಂಕ್ ಸೆಕೆಂಡ್ ಇಯರ್ ಇರಬೇಕು, ನಾನು ಓದುವಾಗ ನಮ್ಮ ಕಾಲೇಜ್ ಆಫೀಸ್ ರೂಮ್ನಲ್ಲಿ ಒಂದು ಮೆಮೋನ ಪೇಸ್ಟ್ ಮಾಡಿ ಇಟ್ಟಿದ್ದರು. ಅದರಲ್ಲಿ ಒಂದು ಖ್ಯಾತ ಕನ್ನಡ ಸಂಗೀತ ನಿರ್ದೇಶಕರು ಒಂದು ವಾಯ್ಸ್ ಟೆಸ್ಟ್ ಇಟ್ಕೊಂಡಿದ್ದಾರೆ, ಆಡಿಷನ್ನು. ಭಾರತೀಯ ವಿದ್ಯಾಭವನ್ಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಹೋಗಬಹುದು ಅಂತ. ರೇಸ್ ಕೋರ್ಸ್ ಕರೆಕ್ಟ್. ಸೊ ಇದು ಎಲ್ಲ ಕಾಲೇಜ್ಗಳಿಗೂ ಕಳಿಸಿದ್ರು, ಅಂದರೆ ಸುಮಾರು ಕಾಲೇಜ್ಗಳಿಗೆ. ಸೊ ನಾವು ಹೋಗಿದ್ವಿ, ಒಂದು 6-7 ಜನ ಹೋಗಿದ್ವಿ ನಮ್ಮ ಕಾಲೇಜಿಂದ. ಅಲ್ಲಿ ಕೆಳಗಡೆ ಹಾಲ್ನಲ್ಲಿ ಕೂತ್ಕೊಂಡ್ವಿ. ಆ್ಯಂಡ್ ನನಗೆ ಆವಾಗಿನ ನಾವು ಡೆಲ್ಲಿಯಿಂದ ಬಂದಿದ್ದರಿಂದ ನನಗೆ ವಿಜಯ್ ಭಾಸ್ಕರ್ ಅವ್ರು ಯಾವ ಖ್ಯಾತಿಯ ಮ್ಯೂಸಿಕ್ ಡೈರೆಕ್ಟರ್ ಏನೂ ಗೊತ್ತಿಲ್ಲ, ಹೋಗಿ ಕೂತ್ವಿ. ಅಲ್ಲಿ ತುಂಬ ಜನ ಮಿಕ್ಕವ್ರು ಬಂದವರೆಲ್ಲ ಇಲ್ಲೇ ಬೆಂಗಳೂರಲ್ಲೇ ಇದ್ದವರು. ಸೊ ಅವರು ಸರ್ ಅಲ್ಲಿ ನಮಗೆ ಮುಂಚೆ ಹೆಸರು ಹೇಳಿರಲಿಲ್ಲ, ಖ್ಯಾತ ಸಂಗೀತ ನಿರ್ದೇಶಕರು ಅಂತ ಅಷ್ಟೇ ಹೇಳಿದ್ದು. ಸರ್ ಆ ಕಡೆ ಕೂತಿದ್ದಾರೆ, ಹಿಂಗೆ ಅವ್ರ ಪೋಸ್ಟರ್ ಯಾವಾಗಲೂ ಹೀಗಿರೋದು, ಬಹಳ ಗಂಭೀರ, ಹಿಂಗೆ ಕೈ ಕಟ್ಟಿ ಹಿಂಗೆ ನೋಡ್ತಿರೋರು. ಸುಮ್ಮನೆ ಮುಖದಲ್ಲಿ ಚೂರು ಕೋಪ ಇರ್ತಿರ್ಲಿಲ್ಲ, ಹಾಗಂತ ತುಂಬ ನಗುನೂ ಇರ್ತಿಲ್ಲ, ಗಂಭೀರವಾಗಿ ನೋಡ್ತಿರೋರು. ಇನ್ನೊಬ್ಬರು ಸ್ಟೇಜ್ ಮೇಲೆ ಒಂದು ಎಲೆಕ್ಟ್ರಾನಿಕ್ ತಂಬೂರಿ ಇಟ್ಟು ಕನೆಕ್ಟ್ ಮಾಡ್ತಾಯಿದ್ರು, ಪ್ರಕಾಶ್ ಅವರು. ಅವ್ರಿಗೆ ಅಸಿಸ್ಟೆಂಟು. ಇನ್ ಎವ್ರಿ ವಿಚ್ ವೇ ಯು ಕ್ಯಾನ್ ಫೈಂಡ್ ವೆರಿ ನೈಸ್ ಪರ್ಸನ್. ಸರಿ, ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು ನಾವೊಂದು 100 ಜನನೇ ಅಲ್ಲಿ ಸೇರಿದ್ವಿ. ಒಬ್ಬೊಬ್ರಾಗ ಅವರ ಹೆಸರು ಕರೆದ್ರು, ಹೋದರು. ಅವ್ರುಗಳೆಲ್ಲ ಹೆಚ್ಚಾಗಿ ಹಾಡಿದ್ದಿದ್ದು ಭಾವಗೀತೆಗಳು ಇಲ್ಲ ಜಾನಪದ ಗೀತೆ. ನನಗೆ ಎರಡೂ ಬರುವಲ್ದು, ಎರಡೂ ಗೊತ್ತಿಲ್ಲ. ಸರಿ, ಬರೀ ಬಂಗಾರ ನೀರ ಒಂದು ಗೊತ್ತಿತ್ತು, ಅದು ಯಾಕೋ ಆ ಮೂಮೆಂಟಲ್ಲಿ ಹಿಂದೆ ಕೊಟ್ಟೋಯ್ತು, ತಲೆಗೆ ಜ್ಞಾಪಕನೇ ಬರಲಿಲ್ಲ ಅದನ್ನು ಹಾಡ್ಬೋದು ಅಂತ. ಸರಿ, ಅವರು ಇವರು ಹಾಡ್ತಿದ್ರು, ಕೆಲವರು ದೇವ್ರ ನಾಮಗಳು ಒಳ್ಳೊಳ್ಳೆಯದು ಹಾಡ್ತಾಯಿದ್ರು. ನನಗೆ ಸರಿಯಾಗಿ ಆವಾಗ ನೆನಪಿದ್ದಿದ್ದು ಒಂದೇ ದೇವ್ರ ನಾಮ, ಎಲ್ಲಿರುವನೋ ರಂಗ, ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಭಕ್ತರು ಇರೋ, ಅದೇನೋ ವರ್ಡ್ಸ್ ಐ ಹ್ಯಾವ್ ಫಾರ್ಗಾಟನ್ ನಾವು, ಸಿಂಧು ಭೈರವಿ ರಾಗದಲ್ಲಿ. ನನ್ನ ಹೆಸರು ಕರೆದಾಗ ಹೋದೆ. ಐ ವಾಸ್ ಆಲ್ ಎ ನರ್ವಸ್ ಮೆಸ್. ಬಟ್ ನಾನು ಯಾವತ್ತೂ ನನ್ನ ಮುಖದಲ್ಲಿ ಅದು ಗೊತ್ತಾಗ್ತಿರ್ಲಿಲ್ಲ. ಹೋಗಿ ಕೂತೆ, ಎಲೆಕ್ಟ್ರಾನಿಕ್ ತಂಬೂರಿ, ಅವ್ರ ಶ್ರುತಿ ಕೇಳಿದ್ರು, ಓಕೆ ಜಿ ಶಾರ್ಪು ಏನೋ, ನಮಗೆಲ್ಲ ಆವಾಗ ಕ್ಲಾಸಿಕಲ್ ಪಾಠ ಎಲ್ಲ ಆ ಶ್ರುತಿಗಳಲ್ಲೇ ಆಗ್ತಾಯಿದ್ದಿದ್ದು. ಅದನ್ನ ಇಟ್ಕೊಂಡೆ ಹಾಡಿದೆ. 2 ಲೈನ್ ಹಾಡಿದ ತಕ್ಷಣ ಹಾಂ ಹಿಂಗಂದ್ರು ವಿಜಯ್ ಭಾಸ್ಕರ್ ಸರು, ಪ್ರಕಾಶ್ ಅವರು, ಸಾಕು ಬನ್ನಿ ಇಳೀರಿ ಅಂತ ಇಳಿದೆ. ಸ್ವಲ್ಪ ಬಾಗ್ಲ ಹತ್ರ ಕೂತ್ಕೊಳ್ಳೋದು ವಾಸಿ ಅನಿಸ್ತು. ಬಿಕಾಸ್ ಮಿಕ್ಕವರೆಲ್ಲ 6-8 ಲೈನ್ ಹಾಡಿದ್ರು, ನನಗೆ 2 ಲೈನಿಗೆ ಬಂದು ಹಿಂಗೆ ಅಂದ್ಬಿಟ್ರಲ್ಲ, ಓಕೆ ಕ್ಲೋಸ್ ಕುಸುವ ಅಂದ್ಕೊಂಡು ನಾನು ಬಾಗ್ಲ ಹತ್ರ ಕೂತಿದ್ದೆ ನಿಜವಾಗ್ಲೂ. ಹಾಂ, ಅವ್ರು ಯಾವಾಗ ಹೆಸರುಗಳು ಸೆಲೆಕ್ಟ್ ಮಾಡಿರೋದನ್ನು ಹೇಳ್ತಾರೋ, ನಮ್ದಿಲ್ಲಾಂದರೆ ಸೈಲೆಂಟಾಗಿ ಹಿಂಗೆ ಎದ್ದೋಗ್ಬಿಡ್ಬೋದು ಆಚೆಗೆ, ಇನ್ನು ಯಾರ ಮುಖ ನೋಡೋದು ಬೇಡ ಅಂತ. ಸೊ ಕೂತಿದ್ದೆ, ಹಂಗಾಯ್ತು, ಆಯಿತು, ಎಲ್ಲಾರ್ದು ಆಯಿತು. ಬಟ್ ಐ ವಾಸ್ ಲೀಸ್ಟ್ ಕನ್ಸರ್ನ್ಡ್ ಅಬೌಟ್ ವಾಟ್ ಅದರ್ಸ್ ವರ್ ಸಿಂಗಿಂಗ್. ನನ್ನ ತಲೆಯಲ್ಲಿ ಬರೀ ಇದ್ದೇನೆ, ನಂದು ಹೋಯ್ತು, ನಾ ಎದ್ದು ಹೋಗ್ಬೋದು ಆಗೋಯ್ತು. ಇಷ್ಟ ಆಗಿಲ್ಲ ಅವ್ರಿಗೆ, ಏನೇನೋ ದೇವ್ರ ನಮ್ಮ ಹಿಡ್ಕೊಂಬಂದ್ರೆ ಅವರಾದ್ರೂ ಏನು ಮಾಡ್ತಾರೆ ಅಂದ್ಕೊಂಡು ಏನೇನೋ ಯೋಚಿದೆ. ಸರಿ, ಆಮೇಲೆ ಸಡನ್ಗೆ ಕುಸುಮ ಅವ್ರು ಯಾರಪ್ಪ ಅಂದಂಗಾಯ್ತು. ನಾ ತಲೆ ಎತ್ಬಿಟ್ಟು ಹೀಗೆ ನೋಡಿದೆ, ಪ್ರಕಾಶ್ ಅವರು ನಿಂತ್ಕೊಂಡು ಕರೀತಿದ್ರು.
ಸರ್ ಅಂದೆ ಬನ್ನಿ ಅದೇನೋ ಹಾಡೋವಾಗ ಶುರು ಮಾಡಿದ್ರೆ ನೀವು ಮುಗಿಸಿ ಅಂದರು. ಓ ಸರಿ ವಾಪಸ್ ಹೋದೆ, ಕೂತು ಪೂರ್ತಿ ಹಾಡು ಹಾಡಿದೆ. ಆಮೇಲೆ ಐ ವಾಸ್ ಸೆಲೆಕ್ಟೆಡ್. ಯೂತ್ ಕಾಯರ್ ಮಾಡಿದರು ಸರು, ಓಕೆ. ಕರ್ನಾಟಕ ಯೂತ್ ಕಾಯರ್ ಅಂತ ಫಾರ್ ದ ಫಸ್ಟ್ ಟೈಮ್ ಕಾಯರ್ ಮಾಡಿದ್ದು ಇಲ್ಲಿ. ಆ್ಯಂಡ್ ಮೆಲೋಡಿ ಸೆಕ್ಷನ್ಗೆ ನಾನೇ ಲೀಡ್ ಮಾಡಿದ್ದು. ಸರ್ ನನ್ನನ್ನು ಇಟ್ಟರು. ಸೊ ವಿ ವರ್ ಅಬೌಟ್ 20 ಪೀಪಲ್ ಸಿಂಗಿಂಗ್ ಮೆಲೋಡೀಸ್ ಆ್ಯಂಡ್ ಕೌಂಟರ್ಸು ಬೇಸು ಇದೆಲ್ಲ ಹಾಡೋದಕ್ಕೂ. ಸೊ ಟೋಟಲಿ ನಾವೊಂದು 45-50 ಜನ ಇದ್ವಿ ಆ ಟ್ರೂಪಲ್ಲಿ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಸರ್ ನಮಗೆ ಸಾಂಗ್ಸು ಇಡೀ ಸಾಂಗನ್ನು ನಾವು ಇನ್ ಪಾರ್ಟ್ಸ್ ಹಾಡೋ ಥರ ಮಾಡಿದರು, ಹಾರ್ಮನಿ. ಸೊ 3 ಪಾರ್ಟ್ಸ್ ಸಿಂಗಿಂಗು. ನಾವು ಆವಾಗ ಆಕಾಶವಾಣಿನಲ್ಲೂ ಅದ್ರದ್ದು ರೆಕಾರ್ಡಿಂಗ್ ಮಾಡಿಸಿದ್ರು ಸರು, ದೂರದರ್ಶನಲ್ಲೂ ದ ಗ್ರೂಪ್ ಪರ್ಫಾರ್ಮ್. ಸೊ ಕನ್ನಡ ಚಿತ್ರ ಜಗತ್ತಿಗೆ ವಿಜಯ ಭಾಸ್ಕರ್ ಅವರು ಹೆಕ್ಕಿ ತೆಗೆದಂತಹ ಗಾಯಕಿ ಒನ್ ಆ್ಯಂಡ್ ಓನ್ಲಿ ಕುಸುಮ. ಥ್ಯಾಂಕ್ ಯು. ಆ್ಯಕ್ಚುಲಿ ಇಟ್ ಹ್ಯಾಪೆಂಡ್ ಲೈಕ್ ದಟ್. ಆವಾಗ ಸರ್ ನನಗೆ ಕೇಳಿದ್ರು, ಕನ್ನಡ ಫಿಲ್ಮಿಗೆಲ್ಲ ಹಾಡಿದೀಯಮ್ಮ ಏನು? ಅಷ್ಟು ಆವಾಗ ಕೇಳಲಿಲ್ಲ ಅವರು. ಈ ಕಾಯರ್ ಗ್ರೂಪ್ಸ್ದೆಲ್ಲ ಆಯಿತು ಸುಮಾರು ಪ್ರೋಗ್ರಾಮ್ಸು. ಅಂದರೆ ಯಾವುದೋ ಏನು ಕಂಟಿನ್ಯೂಸ್ ಇವತ್ತು ನಾಳೆ ನಾಡಿದ್ದು ಅಂತ ಇರ್ತಿರಲಿಲ್ಲ. ಒಂದೊಂದು ತಿಂಗಳು 1.5 ತಿಂಗಳು. ಅವರು ಚೆನ್ನೈಯಿಂದ ಬರೋರು ಪಾಪ, ಅದಕ್ಕೋಸ್ಕರ. ಬಟ್ ಆಮೇಲೆ ಏನಾಯಿತು, ಹೀ ಸೆಡ್ ಒನ್ಸ್, ನೀ ಸಿನಿಮಾಗೆಲ್ಲ ಹಾಡಿದೀಯಾ ಅಂದರು. ಇಲ್ಲ ಸರ್ ನಾ ಎಂದೂ ಹಾಡಿಲ್ಲ. ಅದಕ್ಕೆ ಯಾರು ಕೇಳಿದ್ರೆ ಐ ಆಮ್ ಯುವರ್ ಗಾಡ್ ಫಾದರ್ ಅಂತ ನೀ ಹೇಳಬಹುದು ಅಂದರು. ಅವರೇ ಹೇಳಿದ್ರು. ನನಗೆ ಅಯ್ಯೋ, ಅಂದರೆ ನಾನು ಅವ್ರಿಗೆ ಅದಕ್ಕೆ ಜಸ್ಟ್ ಮುಂಚೆ ಹೇಳಿದೆ, ಹಾಡಿಲ್ಲ ಸರ್, ನಂಗೆ ಅಲ್ಲಿಗೆ ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ನಮ್ಮ ಇಡೀ ಖಾನ್ದಾನ್ನಲ್ಲಿ ಯಾರೂ ಈ ಥರ ಹಾಡೋದಕ್ಕೆಲ್ಲ ಬಂದವರು ಅಲ್ಲ, ಏನೂ ಅಲ್ಲ. ದೇವ್ರ ನಾಮಗಳೆಲ್ಲ ಹಾಡಿರೋರು ಇದ್ದಾರೆ. ಬಟ್ ಫಿಲ್ಮ್ಗೆ ಅಂತ ಹೇಳಿ ಹೋಗೋದು ಮಾಡೋದು ನಂಗೆ ಅದು ಏನು ಅಂತಲೇ ಗೊತ್ತಿಲ್ಲ ಅಂದೆ. ಕುಸುಮಾ ಅವ್ರು ನನ್ನ ಹತ್ರ ಕೆಲವು ಸಲ ಹಿಂದಿಲಿ ಮಾತಾಡೋರು. देखो इस इंडस्ट्री में गॉड फादर का होना बहुत ज़रूरी होता है कुसुमा. ऐसा करो, कोई तुमसे पूछेगा तुम बोलो विजय भास्कर इज़ माई गॉड फादर. I said thank you sir. I didn't know the value of it at that time. I just thanked him. Thank you sir, thank you so much ಅಂತ. ಆಮೇಲೆ ನಾನು ಒಂದು ಆಫ್ಟರ್ ಅ ಫ್ಯೂ ಇಯರ್ಸ್, ಆಫ್ಟರ್ ಅಬೌಟ್ ಎ ಕಪಲ್ ಆಫ್ ಇಯರ್ಸ್, ನಾನು ಒಂದು ಸ್ಟೇಜ್ ಶೋ ಮಾಡಿಸಿದ್ದೆ, ಹಿಂದಿ ಓಲ್ಡ್ ಹಿಟ್ಸ್ ಅದು, ಇನ್ ಅಂಬೇಡ್ಕರ್ ಭವನ್. ಆವಾಗ ಬೇರೆ ಸಿಂಗರ್ಸು ನಮ್ಮ ಯಾರು ರೆಕಾರ್ಡಿಂಗ್ಸ್ಗೆಲ್ಲ ಬರೋರು ಯಾರನ್ನ ಸೋ ಕಾಲ್ಡ್ ಬರೀ ಗ್ರೂಪ್ ಸಿಂಗಿಂಗ್ಗೆ ಅಂತಲೇ ಕೂರಿಸ್ಬಿಟ್ಟಿದ್ರು ನಮ್ಮ ಕಡೆಯಲ್ಲಿ. ಅವ್ರದ್ದೆಲ್ಲ ಇಂಡಿವಿಜುವಲ್ ಸಾಂಗ್ಸ್ ಇಡಿಸಿ, ನಂದು ಇತ್ತು. ಬಟ್ ನಾನು ಅವರು ಎಲ್ಲ ಸೇರಿ ಅವರು ಹಾಡಿಯಲ್ಲ, ಅದಕ್ಕೆ ನಾನು ವಿಜಯ್ ಭಾಸ್ಕರ್ ಸರ್ನ ಚೀಫ್ ಗೆಸ್ಟಾಗಿ ಕರೆದಿದ್ದೆ. ಆ್ಯಂಡ್ ಹಿ ಕೇಮ್, ಗೊತ್ತಾ, ಸಚ್ ಅ ಸಿಂಪಲ್ ಟನ್. ಚೆನ್ನೈಯಿಂದ ಫ್ಲೈಟ್ ಖರ್ಚು ಹಾಕ್ಕೊಂಡು ಅವರೇ ಬಂದರು. ನನ್ನ ಕೈಲಿ ಇಸ್ಕೊಳ್ಳೇ ಇಲ್ಲ, ಇರಲೂ ಇಲ್ಲ ಕೊಡೋದೇ ಅಂಥದ್ದು. ಆವಾಗ ಹಾಡುವಾಗ ಎಲ್ಲರಿಗೂ ಸರ್ ಮಾತಾಡಿ ಅಂದಾಗ ಅವರು ಅಷ್ಟೇ ಹೇಳಿದ್ರು, ಸಾಮಾನ್ಯ ಈ ಒಂದು ವಯಸ್ಸಿನ ಫ್ರೇಮ್ನಲ್ಲಿರೋರು ಅವ್ರಿಗೋಸ್ಕರ ಆಪರ್ಚುನಿಟೀಸನ್ನು ಕಲ್ಪಿಸ್ಕೊಳ್ಳೋದ್ರಲ್ಲಿರ್ತಾರೆ. ಅಂಥದ್ರಲ್ಲಿ ಕುಸುಮ ತನ್ನ ಕೋ ಆರ್ಟಿಸ್ಟನ್ನು ಕರೆದು ಅವ್ರಿಗೂ ಇಂಡಿವಿಜುವಲ್ ಸಾಂಗ್ಸ್ ಎಲ್ಲ ಕೊಟ್ಟಿರೋದು ತುಂಬ ಖುಷಿ ಆಗ್ತಿದೆ. ನಂಗೆ ತುಂಬ ಸಂತೋಷ, ಹೆಮ್ಮೆ ಕುಸುಮ ಅಂದರೆ. ಅದು ಆದಮೇಲೆ ಹಿ ಕಾಲ್ಡ್ ಮೀ ಫಾರ್ ಟ್ರ್ಯಾಕ್ ಸಿಂಗಿಂಗ್ ಫಾರ್ ದ ಫಸ್ಟ್ ಟೈಮ್. ಯಾವುದು? ತಾಯಿಗೊಬ್ಬ ಕರ್ಣ ಫಿಲ್ಮ್ಗೆ. ಓಕೆ, ಇದು ಯಾವ ವರ್ಷ ಇದು? ಇದು ಮಸ್ಟ್ ಬಿ ಅರೌಂಡ್ 87, 86 ಸಮ್ವೇರ್ ಅರೌಂಡ್ ದಟ್. ತಾಯಿಗೊಬ್ಬ ಕರ್ಣ. ಯಾವ ಹಾಡು? ಏನೇ 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 ಕಲ್ಪನಾ, ನೀ ಕೇಳೆ ಕೇಳೆ ನನ್ನ ಪ್ರಾರ್ಥನಾ, ಈ ಸಾಂಗು. ಇಟ್ ವಾಸ್ ಎ ಡುಯೆಟ್, ಮೇಲ್ ಆ್ಯಂಡ್ ಫಿಮೇಲ್ ಡುಯೆಟ್. ಮೇಲ್ ವಾಯ್ಸ್ಗೆ ಪುತ್ತೂರು ನರಸಿಂಹ ನಾಯಕ್ ಅವ್ರನ್ನ ಕರೆದಿದ್ರು ಟ್ರ್ಯಾಕ್ಗೆ, ನನ್ನನ್ನು ಫೀಮೇಲ್ ವಾಯ್ಸಿಗೆ. ಸೊ ಅದು ಅವ್ರು ನಂಗೆ ಹೇಳಿದರು, ನೀನು ಯಾರಿಗಿಂತನೂ ಕಮ್ಮಿ ಅಂತ ಹೇಳಿ ನಿನ್ನ ಟ್ರ್ಯಾಕ್ ಕರೀತಿಲ್ಲಮ್ಮ. ಬಟ್ ಏನಂದರೆ ನೀವಲ್ಲಿ ಹಾಡುವಾಗ ಪ್ರೊಡ್ಯೂಸರು ಡೈರೆಕ್ಟರ್ ಎಲ್ಲ ಅಲ್ಲೇ ಇರ್ತಾರೆ, ಅವ್ರು ಕೇಳಿಸ್ಕೊಂಡ್ಬಿಟ್ರೆ ನಮಗೆ ಹೇಳೋಕೆ ಸುಲಭ. ನೆಕ್ಸ್ಟ್ ಫಿಲ್ಮಲ್ಲಿ ಒಂದು ಆಪರ್ಚುನಿಟಿ ಕೊಡೋಣ ನೋಡಿ, ಚೆನ್ನಾಗಿ ಹಾಡ್ತಾರೆ ಅಂತ. ಆಯಿತು ಸರ್ ಅಂದೆ. ದಿಲ್ ಲಗಾಕೆ ಗಾವು ಕುಸುಮ, ಟ್ರ್ಯಾಕ್ ಕರ್ಕೆ ಮತ್ ಗಾವು ಅಂದರು. ಓಕೆ ಸರ್, ಹಾಡ್ದು ಇಷ್ಟ ಆಯಿತು. ವೆರಿ ನೆಕ್ಸ್ಟ್ ಡೇನೆ ಅವ್ರು ನನಗೆ ಊರಿಗೆ ಹೊಸಬ ಫಿಲ್ಮ್ಗೆ ಚಾನ್ಸ್ ಕೊಟ್ಟರು. ಯಾವ ಹಾಡು? ಮೋಜಿನ ಹುಡುಗ ಈ ಅಂಧಕಾರ, ಮೋಜಿನ ಹುಡುಗ ಈ ಅಂಧಕಾರ, ನಾರಿಯ ಮನಸ್ಸು ಕದ್ದ ಕನಸುಕಾರ. ಈ ಹಾಡನ್ನ ಆವಾಗ ಅವ್ರು ಕೊಟ್ಟರು. ಈ ಇತನಾ ಟ್ಯೂನ್ ಮೆನೆ ಸಿಖಾಯ ಹೇ ಕುಸುಮ, ಇದಕ್ಕೆ ಮೇಲೆ ನಿನಗೆ ಏನು ಮನೋಧರ್ಮ ತೋಚುತ್ತೋ ಹಾಡು, ನೀ ಹಾಡ್ಬೋದು. ಎಕ್ಸ್ಪ್ರೆಷನ್ಸ್ ಎಲ್ಲ ಕೊಟ್ಟು
ಹಾಡಿದೆ, ಇಷ್ಟ ಆಯಿತು ಅವರಿಗೆ. ಅಲ್ಲಿಂದ ಪಯಣ ಸ್ಟಾರ್ಟ್ ಆಯಿತು. ಅದಾಗಿ ಒಂದು ಕೆಲವು ದಿನಕ್ಕೇ ನನಗೆ ಹಂಸಲೇಖ ಸರು ಕಿರಾತಕಕ್ಕೆ ಚಾನ್ಸ್ ಕೊಟ್ಟರು. ಟೈಗರ್ ಪ್ರಭಾಕರ್ ಅವ್ರ ಫಿಲ್ಮು. ಅದರಲ್ಲಿ ಸೆಕೆಂಡ್ ಲೀಡ್ ವಾಯ್ಸ್ಗೆ, ಅಂದರೆ 2 ಫೀಮೇಲ್ ವಾಯ್ಸು 1 ಮೇಲ್ ವಾಯ್ಸ್ ಇತ್ತು. SP ಸರು, ಮಂಜುಳಾ ಗುರು ಅವರು, ನಾನು ಹಾಡೋದು. ನಾನಲ್ಲ, BR ಛಾಯಾ ಮತ್ತು ಮಂಜುಳಾ ಗುರು ಹಾಡಬೇಕಿತ್ತು. ಬೈ ಚಾನ್ಸ್ ಅವತ್ತೇನೋ ಮಂಜುಳಾ ಮ್ಯಾಮ್ ಬರೋದು ಸ್ವಲ್ಪ ತಡ ಆಗೋಯ್ತು. ಸೊ ನನಗೆ ಹಂಸಲೇಖ ಸರ್ ಕೇಳಿದ್ರು, ಹಾಡ್ತೀಯಮ್ಮ ಏನು? ಹಾಡ್ತೀನಿ ಸರ್ ಅಂತೆ. ಅದಕ್ಕೆ ನೋಡು, ಅಷ್ಟರಲ್ಲಿ ಆ ಮೇನ್ ಸಿಂಗರ್ ಬಂದರೆ ಗಲಾಟೆ ಎಲ್ಲ ಮಾಡಿದೆ, ಅಳದೆ ಗಿಳದೆ, ಸುಮ್ಮನೆ ಜಾಗ ಖಾಲಿ ಮಾಡಬೇಕು ಅಂದರು. ಓಕೆ ಸರ್, ಹಾಡಿದ್ವಿ. ಬಟ್ ಮಂಜುಳಾ ಮ್ಯಾಮ್ ಇಸ್ ಸೋ ನೈಸ್. ಅವ್ರನ್ನ ಹಾಡ್ತಿರುವ ಮಧ್ಯೆ ಬಂದಿದ್ದಾರೆ. ಅವರು ಹಂಸಲೇಖ ಸರ್ಗೆ, ಬೇಡ ಅವಳು ಹಾಡಲಿ ಬಿಡಿ, ನಾ ಬಂದಿದ್ದೀನಿ, ನಂಗೆ ಕೊಡು, ಅವೆಲ್ಲ ಇಲ್ಲ, ಅವ್ರು ಹಾಡಲಿ ಅಂತ ಹೇಳಿ ಇಟ್ಸ್ ದ ಮ್ಯಾಗ್ನಾನಿಮಿಟಿ. ಎಷ್ಟು ಜನ ಮಾಡ್ತಾರೆ ಇದನ್ನ? ಮಂಜುಳಾ ಗುರುರಾಜ್ ಮೇಡಮ್, ಥ್ಯಾಂಕ್ ಯು. ಸೊ ನನಗೆ ಈ ಥರ ಐ ಹ್ಯಾವ್ ಸೋ ಮೆನಿ ಮೆಮೊರೀಸ್. ದಿಸ್ ಇಸ್ ಹೌ ನಾನು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಬಂದಿದ್ದು, ಹಾಡೋಕ್ಕೆ ಶುರು ಮಾಡಿದ್ದು ಈ ರೀತಿಯಲ್ಲಿ. ಏನಿತ್ತು ತಲೆಯಲ್ಲಿ? ಅಂದರೆ ಟ್ರ್ಯಾಕ್ ಸಿಂಗರ್ ಅಂದ ತಕ್ಷಣ ಕುಸುಮ ಅಂತಿದ್ರು, ನಿಮ್ಮನ್ನು ಕರೆದು ಹಾಡಿಸ್ತಿದ್ರು. ಬಟ್ ನೀವು ಅದ್ಭುತವಾಗಿ ಹಾಡ್ತಿದ್ರಿ, ಎಲ್ಲರಿಗೂ ಇಷ್ಟ ಆಗ್ತಿತ್ತು. ಗೊತ್ತಿಲ್ಲ, ಒಂದು ಸೀಸನ್ ಇತ್ತು ಉಪೇಂದ್ರ ಕುಮಾರ್ ಸರ್ದು, ಈ ನಂಜುಂಡಿ ಕಲ್ಯಾಣದಿಂದ ಎಲ್ಲರೂ ಹೇಳೋರು ಇಟ್ಸ್ ಅ ಮೇಜರ್ ಕಮ್ ಬ್ಯಾಕ್ ಫಾರ್ ಹಿಮ್ ಅಂತ. 1989. ಅದರಲ್ಲಿ ಕೋರಸ್ ಹಾಡಿತ್ತು. ಗಜಪತಿ ಗರ್ವಭಂಗನಲ್ಲಿ ಒನ್ಸ್ ಅಗೇನ್ ರಾಘವೇಂದ್ರ ರಾಜ್ಕುಮಾರು, ಆಮೇಲೆ ಮಂಜುಳಾ ಗುರು ಅವರು, ನಾನು 3 ಜನ ಸೇರಿ ಒಂದು ಹಾಡು ಹಾಡಿತ್ತು. ಆ ಹಾಡೋ ಟೈಮ್ನಲ್ಲಿ ಅಲ್ಲಿಂದ ನಂದು ಟ್ರ್ಯಾಕ್ ಸಿಂಗಿಂಗು ಇಟ್ ಸ್ಟಾರ್ಟೆಡ್ ಇನ್ ಅ ವೆರಿ ಮೇಜರ್ ವೇ. ನಂಜುಂಡಿ ಕಲ್ಯಾಣನಲ್ಲಿ ಎಕ್ಸೆಪ್ಟ್ ಫಾರ್ ಕೋರಸ್ ನಂದೇನು ಟ್ರ್ಯಾಕ್ ಸಿಂಗಿಂಗ್ ಇರಲಿಲ್ಲ. ಗೊತ್ತಾಗಲ್ಲ. ಕೆಲವ್ರು ಹೇಳ್ತಾರೆ, ನಮಗೆ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿ ಗೊತ್ತಾಯಿತು ಅಂತ. ಎಲ್ಲದಕ್ಕೂ ಹೇಳ್ತಾರಪ್ಪ. ಕೋರಸ್ ಹಾಡಿದ್ರೆ ನಿಮ್ಮ ವಾಯ್ಸು ಅಂತಲೇ 10 ಜನ ಹಾಡ್ತಿರ್ತೀವಿ, ಬಟ್ ಅವ್ರಿಗೆ ಗೊತ್ತಾಗುತ್ತಂತೆ. ಓಕೆ, ಗೊತ್ತಾಗುತ್ತೆ ಬಿಡಿ, ಅವ್ರ ಕಿವಿ ಚೆನ್ನಾಗಿದೆ. ಯಾವುದು? ಡು ಯು ರಿಮೆಂಬರ್ ದಟ್ ಕೋರಸ್ ಪಾರ್ಟ್? ಐ ಡೋಂಟ್ ಥಿಂಕ್ ಸೊ. ಎಷ್ಟೊಂದು ಹಾಡ್ಬಿಟ್ಟಿದ್ದೀವಿ ಹರೀಶ್, ಅದು ಯಾವುದು ಅಂತಲೇ ನೆನಪು ಬರೋದಿಲ್ಲ. ಆ್ಯಂಡ್ ಅದು ಏನಾಗೋದು, ಅವಾಗೆಲ್ಲ ತುಂಬ ಹಾರ್ಮೋನಿ ಹಾಡಿಸೋದೂ ಆಸೆ ಇರೋದು. ಸೊ 1 ಲೇಯರ್ ಹಾಡೋದು, ಅದಕ್ಕೆ ಇನ್ನೊಂದು ಸೆಕೆಂಡ್ ಕೌಂಟರ್ಸ್ ಲೇಯರ್ ಆಡೋದು, 3rd ಲೇಯರ್ ಆಡೋದು, ಹಿಂಗೆ ಅಂದ್ಕೊಂಡ್ಬಿಟ್ಟು ಔಟ್. ಬಟ್ ನನಗೆ ಜ್ಞಾಪಕ ಇದೆ, ನಾವು ಸಿನಿಮಾ ಥಿಯೇಟ್ರಿಗೆ ಕೋರಸ್ ಕೇಳೋಕ್ಕೆ ಅಂತ ಹೋಗ್ತಿದ್ದೆ. ನಾವು ಹಾಡ್ತಿದ್ವಲ್ಲ, ಅವ್ರವ್ರದ್ದು ಮುಖ್ಯ. ಸೊ ಸಾಂಗ್ ಬರ್ತಿದ್ರೆ ಮೇನ್ ಸಿಂಗರ್ ಏನು ಹಾಡಿದ್ದಾರೆ ಕೇಳ್ತಿಲ್ಲ, ಕೂತ್ಕೊಂಡು ಕೋರಸ್ ಚೆನ್ನಾಗಂತ, ಈ ಜಾಗ ಚೆನ್ನಾಗಿತ್ತಲ್ವ, ಇಲ್ಲಿ ಹಾರ್ಮೋನಿ ಏನು ಚೆನ್ನಾಗಿ ಬಂದಿದೆ ಅಲ್ವಾ ಅಂದ್ಕೊಂಡು ನಾವು ಬರೀ ಹೀಗೆ ಇರ್ತಿದ್ವಿ. ಸೊ ಇಟ್ ವಾಸ್ ಎ ವಂಡರ್ಫುಲ್ ಜರ್ನಿ. ನನಗೆ ಟ್ರ್ಯಾಕ್ ಸಿಂಗಿಂಗಲ್ಲಿ ನಾನು ಮೇಯ್ನಾಗಿ ಹಾಡಿದ್ದಿದ್ದು ಉಪೇಂದ್ರ ಕುಮಾರ್ ಸರ್ಗೆ ಮತ್ತು ರಾಜನ್ ನಾಗೇಂದ್ರ ಅವ್ರಿಗೆ. ಆವಾಗೊಂದು ಸೀಸನ್ನಲ್ಲಂತೂ ಆಲ್ಮೋಸ್ಟ್ 1 ತಿಂಗಳಿಗೆ ಒಂದು 20-25 ಹಾಡಾದರೂ ನಾನು ಉಪೇಂದ್ರ ಕುಮಾರ್ ಅವ್ರಿಗೆ ಟ್ರ್ಯಾಕ್ ಹಾಡಿರುವೆ. ಸಿನಿಮಾ ಹಾಡು ಆ ಥರ ಒಂದಷ್ಟು ಉದಾಹರಣೆ ಜಲಕ್ ಸುಮ್ಮನೆ ಒಂದೇ ಲೈನ್ ಗ್ಯಾಪ್ ಇದೆ, ಬಟ್ ತುಂಬ ಇಂಪ್ಯಾಕ್ಟಿವ್ ಆಗಿತ್ತು. ಬಟ್ ಇದು ಇನಿಷಿಯಲಿ ಹಾಡಿದಲ್ಲ, ಆಮೇಲೆ ಅನಂತ್ನಾಗ್ ಸರ್ ಫಿಲ್ಮ್ಗೆ ಯಾವುದು ಅಮಾವಾಸ್ಯೆ ಅರ್ಧ ರಾತ್ರಿದು ಗೂಬೆಗಳು ಕೂಗೋ ಹೊತ್ತು ಇದು, ಈ ಸಾಂಗ್ ಅಮಾವಾಸ್ಯೆ ಗೂಬೆ ತುಂಬ ಚೆನ್ನಾಗಿ ಕೂತಿತ್ತು. ತುಂಬ ಹಾಡುಗಳು ಹಾಡಿದ್ದೀನಿ ಹರೀಶ್, ತುಂಬಾ. ಅಂದರೆ ಆವಾಗೆಲ್ಲ ಕೆಲವು ಸಾಂಗ್ಸ್ಗೆ ಲಿರಿಕ್ಸ್ ರೆಡಿ ಇರೋದು ಟ್ರ್ಯಾಕ್ ಟೈಮ್ಗೆ, ಕೆಲವಕ್ಕೆ ಲಿರಿಕ್ ರೆಡಿನೇ ಇರ್ತಿರ್ಲಿಲ್ಲ. ಲಾಲ ಲಾಲ ಅಂದ್ಕೊಂಡೆಲ್ಲ ಹಾಡಿದ್ದೀವಿ. ಸ್ವರ ಕೊಟ್ಬಿಟ್ಟಿರೋರು ನೊಟೇಷನ್ನು, ಆ ನೊಟೇಷನ್ ಮೇಲೆ ಲಾಲ 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 ಅಂದ್ಕೊಂಡು ಹಾಡೋದು. ಆಮೇಲೆ ಒರಿಜಿನಲ್ ಸಿಂಗರ್ ಬಂದು ಅದಕ್ಕೆ ಲಿರಿಕ್ಸ್ ಹಾಡ್ತಾರೆ. ಹೌದು, ಕೆಲವು ಸಲ ನಮ್ಮನ್ನೇ ಮತ್ತೆ ಆಮೇಲೆ ಕರೆಸೋರು, ಈಗ ಲಿರಿಕ್ ಬಂದಿದೆ, ಇವಾಗ ಅದೇ ಟ್ಯೂನ್ನ ಲಿರಿಕ್ ಜೊತೆಗೆ ಹಾಡ್ಬಿಡಿ ಅಂತ. ಅಷ್ಟೊತ್ತಿಗೆಲ್ಲ ಟ್ರ್ಯಾಕ್ ರೆಡಿ ಇರೋದಲ್ಲ. ಸೊ ಲಿರಿಕ್ ಹಾಡ್ಬಿಟ್ಟು ಹೊಟ್ಟೋಗೋದು. ಅದ್ರದ್ದು ಯಾವ್ದಾದ್ರು ನೆನಪಿದೆಯಾ? ಲಲ್ಲ ಮಾಡಿರೋದು ಒಂದು ಫೇಮಸ್ ಸಾಂಗ್? ಏನೂ ನೆನಪಿಲ್ಲ. ಇಟ್ಸ್ ಆಲ್ಮೋಸ್ಟ್ ಮೋರ್ ದೆನ್ 30 years ಬ್ಯಾಕ್. ಅದೇ ಸ್ವಲ್ಪ ಕಮ್ಮಿ ಹೇಳಕ್ ಬಿಡಪ್ಪ. ಸೊ ತುಂಬ ಅಲ್ಲಿಂದ ಶುರು ಆಯ್ತು. ಆ್ಯಂಡ್ ರಾಜನ್ ನಾಗೇಂದ್ರ ಸರ್ ಕೂಡ ತುಂಬ ಪರ್ಟಿಕ್ಯುಲರ್. ನಾನು ಅವರು ಸಾಂಗ್ಸು ಟ್ರ್ಯಾಕ್ ಹಾಡಬೇಕು ಅಥವಾ ಶೂಟಿಂಗ್ ಪರ್ಪಸ್ ಹಾಡಬೇಕು ಅನ್ನೋದು ಅವ್ರಿಗೆ ತುಂಬ ಇತ್ತು ಮನಸ್ಸಲ್ಲಿ. ಅವ್ರಿಗೆ ಹೇಗೆ ಅಂದರೆ ನೊಟೇಷನ್ಸ್ ಬರ್ಕೊಂಡು ಕರೆಕ್ಟಾಗಿ ಹಾಡೋರ್ಬೇಕು. ಬರ್ಕೊಂಡು ಅಂದರೆ ನೀವೇ ಸ್ವಂತದಲ್ಲಿ ಬರ್ಕೋಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡೋಲ್ಲ. ಬಟ್ ಅವ್ರು ಕೊಡ್ತಾರೆ ನೊಟೇಷನ್ನು, ನೀವು ಆ ನೊಟೇಷನ್ ಬರ್ಕೊಂಡು ಅದಕ್ಕೆ ತಕ್ಕಂಗೆ ಹಾಡಬೇಕು.
ಇಲ್ವಾ? ಟ್ಯೂನ್ ಹೇಳ್ಕೊಡ್ತಾರೆ. ನಾಗೇಂದ್ರ ಸರ್ ಯಾವಾಗಲೂ ಹಾರ್ಮೋನಿಯಂ ಇಟ್ಕೊಂಡು ವಾಯ್ಸ್ ರೂಮಿಗೆ ಬಂದು ಟ್ಯೂನ್ ಹೇಳ್ಕೊಡ್ತಿದ್ದಿದ್ದು. ಆ ಟ್ಯೂನನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು, ಎರಡಕ್ಕೂ ಮಧ್ಯಕ್ಕೆ ಹೋಗೋ ಹಂಗಿಲ್ಲ. ಅರ್ಥ ಆಯಿತು. ಅವರು ಅವ್ರಿಗೇನು ಅಂದರೆ, ಕುಸುಮ ಅವರೇ ನೀವು ಬಂದುಬಿಡಿಪ್ಪ, ನೀವಾದರೆ ನೊಟೇಷನ್ ಕರೆಕ್ಟಾಗಿ ಹಾಡ್ಬಿಡ್ತೀರಾ, ಲೆಕ್ಕಾಚಾರ ಕರೆಕ್ಟಾಗಿ ಮೇಂಟೈನ್ ಮಾಡ್ತೀರಾ, ನಮಗೆ ತೊಂದರೆ ಇರಲ್ಲ. ಎಲ್ಲಿ ಏನು ಮಿಸ್ ಆದರೂ ಮ್ಯೂಸಿಕ್ ತೊಗೊಳ್ಳುವಾಗ ಇದು ಕರೆಕ್ಟಾಗಿ ಹೋಗ್ತಿರುತ್ತೆ ಲೆಕ್ಕಾಚಾರವಾಗಿ, ನೀವೇ ಬನ್ನಿ. ದೇ ವಾಸ್ ಆಲ್ಸೋ ಒನ್ ಇನ್ಸ್ಟೆಂಟ್, ನಂಗೆ ಹಾಡು ಯಾವುದೂ ಜ್ಞಾಪಕ ಇಲ್ಲ, ಅವ್ರಿಗೆ ಶೂಟಿಂಗ್ ಪರ್ಪಸಿಗೆ ಬೇಕಿತ್ತು ಅರ್ಜೆಂಟಾಗಿ. ಫೋನ್ ಮಾಡಿಸಿದ್ರು, ನಾನು ಊರಲ್ಲಿರಲಿಲ್ಲ. ನಾನು ಆವಾಗ ಪ್ರೋಗ್ರಾಮ್ಗೆ ಮಂಗಳೂರಿಗೆ ಹೋಗಿದ್ದೆ. ಅದಕ್ಕೆ 2 ದಿನ ಆದಮೇಲೆ ಬರ್ತೀನಿ ಸರ್. ಪರವಾಗಿಲ್ಲ ಬನ್ನಿ, ಏನು ಅರ್ಜೆಂಟ್ ಆದರೂ ಪರವಾಗಿಲ್ಲ, ನಾನು ಇರಿಸ್ಕೊಂಡಿರ್ತೀನಿ, ಬೆಳಗ್ಗೆ 7:30 ಬಂದುಬಿಟ್ಟು ಅದೊಂದು ಶೂಟಿಂಗ್ ಪರ್ಪಸ್ ಹಾಡ್ಕೊಟ್ಬಿಟ್ಟು ಹೋಗಿ. ಸೊ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ರು ರಾಜನ್ ನಾಗೇಂದ್ರ ಅವರು? ಹೌದು. ಸೊ ಉಪೇಂದ್ರ ಕುಮಾರ್ ಸರು ಅಷ್ಟೇ, ಹಿ ವುಡ್ ವೆಯ್ಟ್ ಫಾರ್ ಮಿ. ಅದೊಂಥರ ಯು ಜೆಲ್ ವಿತ್ ದೆಮ್, ಏನೋ ಒಂದು ಮೆಂಟಲ್ ವೈಬ್ಸು ಮ್ಯಾಚ್ ಆಗೋಕ್ಕೆ ಶುರು ಆಗುತ್ತೆ. ಅವ್ರಿಗೆ ಸುಲಭ, ಆವಾಗ ನಮಗೂ ಸುಲಭ. ಕರೆಕ್ಟ್. ಒಂದು ಇಂಡಸ್ಟ್ರಿ ಪರಿಚಯ ಆಗ್ತಿದ್ರಿ, ಹಾಡುಗಳು ಸಿಗ್ತಾ ಇತ್ತು, ಡೈಲಿ ಬ್ಯುಸಿ ಆಗ್ತಾ ಇದ್ರಿ. ಎಲ್ಲಿಂದ ಶುರುವಾಯಿತು ಅಂದರೆ ಎಸ್ ಜಾನಕಮ್ಮ ಅವರು ಹಾಡ್ತಾರೆ ಅಂದರೆ ಕುಸುಮ ಅವರು ಟ್ರ್ಯಾಕ್ ಹಾಡಬೇಕು ಅನ್ನೋದು? ಒಂದ್ಸಲ ಯಾವುದು, ಕಣ್ಣೀರಲೆ ಹುಟ್ಟಿದ ತಾವರೆ ಹೆಣ್ಣು ಎಂಬ ಹೂವು, ಶಿವರಂಜನಿ ರಾಗ. ಇದು ಎಸ್ ಜಾನಕಿ ಅಮ್ಮ ಅವ್ರು ಹಾಡ್ತಾರೆ, ಟ್ರ್ಯಾಕ್ನ ಹಾಡಬೇಕಿತ್ತು. ಆ್ಯಂಡ್ ಅಟ್ ದಟ್ ಟೈಮ್ ಐ ಥಿಂಕ್ ಐ ವಾಸ್ ಅಬೌಟ್ 6 months ಪ್ರೆಗ್ನೆಂಟ್. ಈ ಟ್ರ್ಯಾಕ್ ಹಾಡುವಾಗ ಹಸು ಅಂದರೆ ಹಸುವಾಗ್ತಿತ್ತು. ಆ ಮುಗಿತಾನೇ ಇಲ್ಲ ಟ್ರ್ಯಾಕ್ ತೊಗೊಳ್ಳೋದು, ರೆಕಾರ್ಡಿಂಗು. ಕಡೆಗೆ ಒಂದು ಸಲ ಎಲ್ಲ ಆಯಿತು. ಐ ವೆಂಟ್. ದೆನ್ ನನಗೆ ಆಫ್ಟರ್ ಅಬೌಟ್ ಅ ವೀಕ್ ಉಪೇಂದ್ರ ಕುಮಾರ್ ಸರ್ ಬಂದು, ಕುಸುಮ ಅವರು ಒರಿಸ್ಸಾ ಕಡೆಯವರಲ್ಲ, ಮೂಲತಃ ಒಡಿಯಾ ಮಾತಾಡೋರು, ಅವರು ಹಿಂದಿನಲ್ಲಿ. ಕುಸುಮ ಜಾನಕಿ ಅಮ್ಮ ಐತಿ ಮಿಕ್ಸ್ ಕನ್ನೆ ಅಂದರು. ಕೌನ್ಸಾ ಗಾನ ಸರ್ಜಿ ಹಿಂದೆ. ಅವರು ಕಣ್ಣೀರಲ್ಲೇ ಹುಟ್ಟಿದೆ ತಾವರೆ ತುಮ್ನೆ ಗಾಯ ಥಾನ ಅಂದರು. ಹೇಳಿ ಸರ್. ಅವರು ಹೇಳಿದರು, ಕುಸುಮ ಭಾಳ ಚೆನ್ನಾಗಿ ಹಾಡಿದಾಳೆ, ಅದೇ ಇಟ್ಕೊಳ್ಳಿ ಅಂತ ಹೇಳಿದರು, ಇದಕ್ಕಿಂತ ಚೆನ್ನಾಗಿ ಹಾಡೋಕ್ಕಾಗಲ್ಲ ಅಂತ. ನಾನೇ ಹೇಳಿದೆ, ಇಲ್ಲ ಅಮ್ಮ, ಜಾನಕಿ ಅಮ್ಮ ನೀವು ಹಾಡಲೇಬೇಕು, ನಂಗೆ ನಿಮ್ಮ ಕೈಲೇ ಹಾಡಿಸ್ಬೇಕು ಅಂತ. ಸೊ ನೀವೇ ಹಾಡಿ ಅಂತ ಅವ್ರು ಹಾಡಿದ್ರು. ಆದರೆ ಅವ್ರು ಹೇಳಿದ್ರು, ಇದಕ್ಕಿಂತ ಚೆನ್ನಾಗಿ ಹಾಡೋಕ್ಕಾಗಲ್ಲ ಈ ಹಾಡನ್ನ ಅಂತ. ಖುಷಿನೂ ಆಯಿತು, ಸಂಕಟವೂ ಆಯಿತು. ಖುಷಿ ಯಾಕೆ, ಸಂಕಟ ಯಾಕೆ? ಖುಷಿ ಅಂದರೆ ಜಾನಕಿ ಅಮ್ಮ ಲೆವೆಲಿನ ಒಬ್ಬರು ಸಿಂಗರು. ಯಾರಿಗೂ ಏನೂ ಹಾಗೆ ಅವಕಾಶ ಕೊಟ್ಬಿಟ್ಟಿರಲ್ಲ, ಅವರು ಚೆನ್ನಾಗೇ ಕಷ್ಟಪಟ್ಟಿರ್ತಾರೆ. ಆವಾಗ ಅಂಥ ಸಿಂಗರ್ ಬಂದು, ನುರಿತ ಗಾಯಕಿ ಬಂದು, ಈ ಹಾಡು ಇದಕ್ಕಿಂತ ಚೆನ್ನಾಗಿ ಹಾಡೋಕ್ಕಲ್ಲ, ತುಂಬ ಚೆನ್ನಾಗಿ ಹಾಡಿದ್ದಾರೆ ಅವರು, ನೀವು ಯಾಕೆ ಇದನ್ನೇ ಇಟ್ಕೋಬಾರ್ದು ಅಂದಿದ್ದು ಅವ್ರ ಹಿರಿಮೆ. ಇಟ್ಸ್ ಅ ವೆರಿ ಬಿಗ್ ಮೆಡಲ್ ಫಾರ್ ಮೀ. ಉಪೇಂದ್ರ ಕುಮಾರ್ ಸರ್ ನೋಡ್ಚೂರು ಸಂಕಟ ಆಯಿತು. ಅವರು ಹೇಳಿದಾಗ ಇವರಾದರೂ ಹೂ ಅನ್ಬಾರ್ದಿತ್ತೆ, ಅದೊಂದು ಸಾಂಗ್ ನಿಂತಿರೋದು. ಬಟ್ ಇಟ್ಸ್ ಓಕೆ. ಬಟ್ ಐ ಯೂಸ್ ಟು ಎಂಜಾಯ್. ನಂಗೆ ಎಷ್ಟು ವೆರೈಟಿ ಸಾಂಗ್ಸ್ ಹಾಡೋಕ್ಕೆ ಸಿಕ್ಕಿದೆ ಅಂದರೆ ಅಷ್ಟಿಷ್ಟಲ್ಲ. ಸ್ಪೆಷಲಿ ಎಸ್ ಜಾನಕಮ್ಮನವ್ರಿಗೆ, ಎಸ್ ಜಾನಕಿ ಅಮ್ಮಂಗೆ ಕೆಲವು ಸಲ ಮಾತ್ರ ಚಿತ್ರಮ್ಮಂಗೂ ಹಾಡಬೇಕಾಗೋದು. ಬಟ್ ನಮ್ಮನ್ನೇನು ಅವ್ರಿಗೆ ಇವ್ರಿಗೆ ಕಲಿಸ್ತಿಲ್ಲ. ಕೆಲವು ಸಲ ಎಸ್ ಪಿ ಸರ್ ಹಾಡಬೇಕಿರೋ ಹಾಡುಗೂ ನಾವು ಹೋಗಿ ಟ್ರ್ಯಾಕ್ ಹಾಡಿರೋದು ಉಂಟು. ಫೀಮೇಲ್ ವರ್ಷನ್ ಅಲ್ಲ ಅಂದರೆ ಅವರಿಗೆ ಈ ಸಿಂಗರ್ ಬರಲಿ ಟ್ರ್ಯಾಕ್ಗೆ ಅಂತ. ಇವಾಗ ಟ್ರ್ಯಾಕ್ ಸಿಂಗಿಂಗ್ ಅಂದರೆ ಮೋಸ್ಟ್ ಪ್ರಾಬಬ್ಲಿ ಫಸ್ಟ್ ಕಾಲ್ ಬರ್ತಿದ್ದಿದ್ದೆ ನನಗೆ. ಕುಸುಮ ಅವರೇ ನಾಳೆ ಸಂಕೇತ್ ಸ್ಟುಡಿಯೋ 9 to 5 ಒಂದು ಸಾಂಗ್ ರೆಕಾರ್ಡಿಂಗ್ ಇದೆ, ಟ್ರ್ಯಾಕ್ ಹಾಡಬೇಕು. ಓಕೆ, ಹೋಗೋದು ಹಾಡೋದು. ನಾ ಹೇಳಿದ್ನಲ್ಲ, ಎಷ್ಟೋ ಸಲ ಡಮ್ಮಿ ಲಿರಿಕ್ಸ್ ಕೊಡೋರು, ಕೆಲವು ಸಲ ಲಿರಿಕೇ ಕೊಡ್ತಿಲ್ಲ, ಕೆಲವು ಸಲ ಪ್ರಾಪರ್ ಲಿರಿಕ್ ಕೊಡೋರು. ಡಮ್ಮಿ ಲಿರಿಕ್ಸ್ ಅಂದರೆ ಏನೋ ಒಂದು ವರ್ಡ್ಸನ್ನು ಹಾಕ್ಬಿಡೋದು, ಹಾಡೋದಕ್ಕೆ ಕಂಫರ್ಟೇಬಲ್ ಆಗಲಿ ಅಂತ. ಆ ಥರ ಏನೋ ಒಂದು ಹಾಡೋದು. ಆಮೇಲೆ ಎಲ್ಲ ಚೇಂಜ್ ಮಾಡ್ತಾರೆ. ಕೆಲವ್ರಿಗೆ ಲಾಲ ಹಾಡೋಕ್ಕೆ ಡಿಸ್ಕಂಫರ್ಟ್ ಅನಿಸುತ್ತೆ, ಅವ್ರಿಗೆ ಏನೋ ಒಂದನ್ನು ಕೊಡೋದು, 1-2 ಸಾಲು, ಅದನ್ನೇ ಅಲ್ಲೂ ಹಾಡೋದು ಇಲ್ಲೂ ಹಾಡೋದು. ಬಟ್ ಈಗ ಎಸ್ ಜಾನಕಮ್ಮ ಆಗಲಿ, ಚಿತ್ರ ಅವರಾಗಲಿ, ಯಾರೇ ಬಂದು ನಿಮ್ಮ ವಾಯ್ಸ್ ಕೇಳಿಸ್ಕೊಂಡ ತಕ್ಷಣ ಅವ್ರು ತುಂಬ ಈಸಿ ಆಗಿಬಿಡ್ತಿತ್ತು. ಅದೇ ಥರ ಹಾಡೋದು ಅಷ್ಟೇ ಬಾಕಿ ಅವ್ರಿಗೆ, ಇನ್ನೇನು ಇಲ್ಲ, ಹೆಚ್ಚಾಗಿ ಇನ್ನೇನಿಲ್ಲ. ಮೇ ಬಿ ಕೆಲವು ಸಾಂಗ್ಸಲ್ಲಿ ಬೇರೆ ಎಕ್ಸ್ಪ್ರೆಷನ್ಸ್ ಏನೋ ಬೇಕಾದ್ರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಅವ್ರಿಗೆ ಹೇಳೋರು, ಅವ್ರು ಅದನ್ನೊಂದು ಆ್ಯಡ್ ಮಾಡೋರು. ಅದರ್ವೈಸ್ ಜನರಲ್ ಜಿಸ್ಟ್ ಎಲ್ಲ ಸೇಮ್. ಫಸ್ಟ್ ಟೈಮ್ ಭೇಟಿ ಮಾಡಿದ ಮುಖತಃ ಯಾವಾಗ ಎಸ್ ಜಾನಕಮ್ಮನವರು? ನಾನು ಅವ್ರನ್ನ ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ಮೀಟ್ ಮಾಡಿದ್ದೆ. ಬಟ್ ಅದಕ್ಕಿಂತ ಜಾಸ್ತಿ ನಾನು ಪ್ರಸಾದ್ ಸ್ಟುಡಿಯೋನಲ್ಲಿ ಮೀಟ್ ಮಾಡಿದಾಗ ನಾವು ಕೂತು ಮಾತಾಡಿದ್ದು ಎಲ್ಲ. ಸೊ ಸುಮ್ಮನೆ ಕ್ಯಾಶುವಲಾಗಿ ಮಾತಾಡಿದ್ವಿ. ನಾನು ಅವ್ರಿಗೆ ಹೇಳಿದೆ, ನಿಮ್ಮ ಅಭಿಮಾನಿ ನಾನು,
ನೀವು ತುಂಬ ಚೆನ್ನಾಗಿ ಹಾಡ್ತೀರಾ ಅಮ್ಮ ಅಂತ. ಅವರು ಏನು ಕುಸುಮ ನೀವು ಇಷ್ಟು ಚೆನ್ನಾಗಿ ಹಾಡ್ತೀರಾ ಅಂತ. ಸಿ ಹರ್ ಗ್ರೇಟ್ನೆಸ್. ಅವರೊಂದು ಇನ್ಸ್ಟಿಟ್ಯೂಷನ್ ಮ್ಯೂಸಿಕಲ್ಲಿ, ಯಾಕೆಂದರೆ ದ ಕೈಂಡ್ ಆಫ್ ವಾಯ್ಸ್ ಮಾಡ್ಯುಲೇಷನ್ಸ್ ದಟ್ ಶಿ ಹ್ಯಾಸ್ ಮೇಡ್, ಹೌದು, ಅದನ್ನೆಲ್ಲ ನೋಡಿದಾಗ ಆ್ಯಂಡ್ ಒಂದೊಂದರಲ್ಲೂ ಅದೇ ಕಂಫರ್ಟ್ ಝೋನು, ಯಾವುದ್ರಲ್ಲೂ ಮುಜುಗರ ಇಲ್ಲ ಅವರಿಗೆ. ಕ್ಲಾಸಿಕಲ್ ಬೇಸ್ಡ್ ಆದರೂ ಹಾಗೆ ಹಾಡೋರು, ಕ್ಲಬ್ ಸಾಂಗ್ ಆದರೂ ಹಾಗೆ ಹಾಡೋರು, ಸೆಮಿ ಕ್ಲಾಸಿಕಲ್ಲು ಹಾಗೆ. ಸೊ ಒಂದು ನಗು ಎಫೆಕ್ಟ್ ಕೊಡಬೇಕು, ಓಕೆ, ಅಳೋ ಎಫೆಕ್ಟ್ ಕೊಡಬೇಕು, ಓಕೆ. ನಮಗೆ ನಗು ಒಂದೇ ಇಷ್ಟೇ, ಏನು ನಗಕ್ಕೆ ಬರ್ತಿರಲಿಲ್ಲ. ಹಾಗೆ ನಗುವಾಗ ಒಳ್ಳೆ ರಾಕ್ಷಸರಂಗೆ ನಗ್ತಿದ್ವಿ ಕಿರ್ಚ್ಕೊಂಡು. ಅಲ್ಲಿ ನಗೆ ಅಂದರೆ ಏನೂ ನಗುವೇ ಬರ್ತಿರಲಿಲ್ಲ. ವಿ ಡಿಂಟ್ ನೋ ಹೌ ಟು ಅಪ್ಲೈ ದಿಸ್ ಅಂತ. ಬಟ್ ಅವ್ರಿಗೆ ಎಷ್ಟು ಎತ್ತಿದ ಕೈ ರೀ. ನಮಗೆ ಹಾಗೆ ಹೇಳುವಾಗ ಆಮೇಲೆ ಹಾಗೆ ಏನೋ ಹೆಲ್ತ್ ವೈಸು ಅದು ಇದು ಎಲ್ಲ ಮಾತಾಡಿಕೊಂಡು, ದಟ್ ಇಸ್ ದ ಫಸ್ಟ್ ಟೈಮ್ ದಟ್ ಐ ಸ್ಪೋಕ್ ಟು ಹರ್ ಸೋ ಮಚ್. ಐ ಎಂಜಾಯ್ಡ್ ಟಾಕಿಂಗ್ ಟು ಹರ್. ವೆರಿ ಈಸಿ ಪರ್ಸನ್. ಅವ್ರ ಕಮೆಂಟ್ ಏನಿತ್ತು ನಿಮ್ಮ ಮೇಲೆ? ನೀವೇ ತುಂಬ ಚೆನ್ನಾಗಿ ಹಾಡ್ತೀರಲ್ಲ ಕುಸುಮ ಅಂದರು ಅಷ್ಟೆ. ನಾನು ಸೋಕೆ ಮ್ಯಾಮ್, ಬಟ್ ನಿಮ್ಮಂಥ ಲೆಜೆಂಡ್ರಿ ಸಿಂಗರ್ ಮುಂದೆ. ಈಗ ಎಸ್ ಜಾನಕಮ್ಮನವ್ರ ವಾಯ್ಸ್ ನೆನಪು ಅಂದ್ಕೊಂಡಾಗ ಯುಗಳ ಗೀತೆಗಳು ಇರ್ತಿತ್ತು, ಅಥವಾ ಇನ್ಯಾವುದೋ ಹೋರಾಟದ ಗೀತೆನೂ ಇರ್ತಿತ್ತು, ಅಥವಾ ಪುಟಾಣಿ ಮಗು ಧ್ವನಿಯ ಹಾಡುಗಳು ಇರ್ತಿತ್ತು. ನೀವು ಹಾಗೆ ಆಡ್ತಿದ್ರಾ? ನಾನು ಆ್ಯಕ್ಚುಲಿ ಮಗು ವಾಯ್ಸಿಗೆಲ್ಲ ನಾ ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾ ಮಗು ವಾಯ್ಸಲ್ಲಿ ಹಾಡ್ತೀನಿ ಅಂತ. ಆ್ಯಂಡ್ ನಾನು ಜಾನಕಿ ಅಮ್ಮಂದು ಮಗು ವಾಯ್ಸು ಅಂತ ಹೇಳಿ ಹೆಚ್ಚು ಕೇಳೂ ಇರಲಿಲ್ಲ. ನಮ್ಗೆ ಅನಿಸುತ್ತೆ ಮೂಲತಃ ನಾವು ಡೆಲ್ಲಿನಲ್ಲಿ ಬೇಸಿಕ್ ಇಯರ್ಸ್ ಅದು ಕಳೆದಿದ್ದು, ಆವಾಗ ಕನ್ನಡ ಹಾಡುಗಳು ಕೇಳೋಕ್ಕೆ ಸಿಗ್ತಾನೇ ಇರಲಿಲ್ಲ. ಆ್ಯಂಡ್ ನಮ್ಮದು ವೆರಿ ಹಂಬಲ್ ಬಿಗಿನಿಂಗ್ ಇನ್ ದ ಫ್ಯಾಮಿಲಿ. ಸೊ ತುಂಬ ಒಂಥರ ರೆಕಾರ್ಡ್ಸ್ ಎಲ್ಲ ತರ್ತಿದ್ರು, ಅವೆಲ್ಲ ಏನು ಇರಲಿಲ್ಲ ಸೀನು. ರೇಡಿಯೋನಲ್ಲಿ ಒಂದು 5 ನಿಮಿಷ ಬರೋದು ಕನ್ನಡದ ಹಾಡು, ಅದು ಕೇಳೋದು ಬಿಟ್ಟರೆ ಇನ್ನೇನೂ ಇಲ್ಲ. ಹಾಗಾಗಿ ತುಂಬ ಏನೂ ಐಡಿಯಾ ಇರಲಿಲ್ಲ ನನಗೆ. ನಮ್ಮನೆಯಲ್ಲಿ ನಮ್ಮ ಅಕ್ಕನ ಮಗಳು ಆವಾಗ ಶಿ ವಾಸ್ ಜಸ್ಟ್ ಅಬೌಟ್ 3 years old 4 years old, ತೊತ್ತೊ ಅಂದ್ಕೊಂಡು ಮಾತಾಡುತ್ತಲ್ಲ, ಅದ್ರ ಥರನೇ ಅದ್ರ ಹತ್ರ ಮಾತಾಡೋದು. ಹಿಂಗೆ ಅಂದ್ಕೊಂಡು ಒಂದಿನ ಸ್ಟುಡಿಯೋನಲ್ಲಿ ನೀವು ಮಗು ವಾಯ್ಸ್ ಹಾಡ್ತೀರಾ ಅಂತ ಕೇಳಿದ್ರು. ಐ ಕ್ಯಾನ್ ಟ್ರೈ ಅಂದೆ. ಯಾಕೆ ಯಾವತ್ತೂ ಏನು ಹಾಡಿರಲಿಲ್ಲ ಹೇಳೋದಕ್ಕೆ ಖಚಿತವಾಗಿ. ಹಾಡಿಸಿದ್ರು ನನಗೆ ಶಂಕರ್ ಗಣೇಶ್ ಅವರು. ಅದಕ್ಕೂ ಮುಂಚೆ GVIR ಸರ್ ಫಿಲ್ಮಲ್ಲಿ ಜಂಬೂ ಸವಾರಿ ಫಿಲ್ಮ್ಗೆ ಹಾಡಿದ್ದೆ. ತಂಗಾಳಿ ತೀಡುತ್ತಿದೆ ಪಾಚೋ ಭೀಮಾ ಪಾಚು ಭೀಮಾ ಅಂತ ಆನೆಗೆ ಹಾಡೋದು ಮಗು. ದಟ್ ಫಿಲ್ಮ್ ವಾಸ್ ನಾಮಿನೇಟೆಡ್ ಫಾರ್ ಸಮ್ ಅವಾರ್ಡ್ಸ್ ಆ್ಯಂಡ್ ಆಲ್. ಸೊ ಆವಾಗ ಅದನ್ನು ಹಾಡಿದೆ ವೆರಿ ಫಸ್ಟ್ ಟೈಮ್, ಆ್ಯಂಡ್ ದಟ್ ವಾಸ್ ವಿಜಯ್ ಭಾಸ್ಕರ್ ಸರ್ ಮ್ಯೂಸಿಕ್. ಆಮೇಲೆ ನಂಗೆ ಶಂಕರ್ ಗಣೇಶ್, ಐ ಡೋಂಟ್ ನೋ ಔಟ್ ಆಫ್ ದ ಬ್ಲೂ ಫ್ರಮ್ ವೇರ್ ದೇ ಥಾಟ್ ದಟ್ ಐ ವಿಲ್ ಸಿಂಗ್ ದ ಬೇಬಿ ವಾಯ್ಸ್. ಬೇಬಿ ಶ್ಯಾಮ್ಲಿಗೆ ಕೇಳಿದ್ರು, ಓಕೆ ಹಾಡ್ತೀನಿ ಅಂದೆ. ಪ್ರಸಾದ್ ಸ್ಟುಡಿಯೋಸು ಅಲ್ಲಿ ಹೋದೆ. ಇಂಟರಾಕ್ಟಿವ್ ಪರ್ಸನ್ನು ಗಣೇಶ್ ಇವರು, ಶಂಕರ್ ಗಣೇಶಲ್ಲಿ ಶಂಕರ್ ಅವರು ಸ್ವಲ್ಪ ರಿಸರ್ವ್ಡು ಇದು. ಗಣೇಶ್ ಸರ್ ತುಂಬ ನಗ್ನಕ್ಕೊಂಡು ಜಾಲಿಯಾಗಿ ಮಾತಾಡ್ಕೊಂಡು, ವೈಟ್ ಆ್ಯಂಡ್ ವೈಟಲ್ಲಿ ಇರೋರು ಯಾವಾಗಲೂ. ಇಲ್ಲಿವರೆಗೆ ಆ ಸ್ಲೀವ್ಸನ್ನು ಫುಲ್ ಸ್ಲೀವ್ ಶರ್ಟನ್ನು ಫೋಲ್ಡ್ ಮಾಡಿಕೊಂಡು ನನಗೆ ಹೇಳಿದ್ರು, ಅಮ್ಮ ಕುಸುಮ ಇಂದ ಪಾಠ ಪಾಡಣಮ್ಮ ಅಂದರು. ಸರಿ ಸರ್. ಬೇಬಿ ವಾಯ್ಸ್ ಪಾಡಣಮ್ಮ. ಸರಿ. ನಲ್ಲ ಲೈವ್ಲಿಯ ಪಾಡಣಮ್ಮ, ನಲ್ಲ ಜಂಪಿಂಗ. ಓಕೆ ಸರ್. ನಮಗೆ ಜಂಪಿಂಗು ಗೊತ್ತಿಲ್ಲ, ಇಂಥದ್ದು ಗೊತ್ತಿಲ್ಲ. ಸರಿ ಹಾಡೋಣ ಅಂದ್ಕೊಂಡು ಹೋಗಿದ್ದು. ನಿಂತಿದ್ದು ವಾಯ್ಸ್ ರೂಮಲ್ಲಿ ನಿಂತ್ಕೊಂಡ್ವಿ. ಕರ್ಟನ್ಸ್ ಎಲ್ಲ ಎಳೆದ್ರು ಪಾಪ ಅವರಾಗವ್ರೆ. ಅಂದರೆ ಬೇಬಿ ವಾಯ್ಸು ನಮಗೆ ಯಾರೂ ದೇ ವಾಸ್ ನೋ ಟೆಕ್ನಿಕ್ಯಾಲಿಟಿ ಇನ್ವಾಲ್ವ್ಡ್. ಏನೋ ಕಂಪ್ಯೂಟರ್ಸಲ್ಲಿ ಏನೋ ಚೇಂಜ್ ಮಾಡ್ತಾರೆ ವಾಯ್ಸು ಆ ಥರ ಇರಲಿಲ್ಲ. ನಾವೇ ಚೇಂಜ್ ಮಾಡಿ ಹಾಡಬೇಕು. ಹಿಂಗೆ ಅಂದ್ಕೊಂಡು ಹಾಡ್ತಾ ಇಲ್ಲೆಲ್ಲ ಅದ್ರೋಕ್ಕೆ ಶುರು ಆಗಿಬಿಡೋದು ಒಂಥರ ಗಡ ಒಂದು 5 minutes ಆಡಿದ್ರೆ. ಸೊ ನಾವು ಚೂರು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ವಿ. ಅದು ಯಾರ್ಯಾರೋ ಬಂದಿರೋ ಸ್ಟುಡಿಯೋಲಿ ಕೂತಿರೋಲ್ಲ ಹಿಂಗೆ ನೋಡ್ತಿರೋರು ನಮ್ಮ ಮುಖನೇ ಇನ್ನೂ ಕಾನ್ಷಿಯಸ್. ಸೊ ಕಲ್ಕತ್ತಾದಲ್ಲಿ ಪಾನ್ ಮಸಾಲ ಐ ಸ್ಯಾಂಗ್. ಆಫ್ಟರ್ ದ ಸಾಂಗ್ ಯಾವ ಹಾಡೋದು? ಕಲ್ಕತ್ತಾದಲ್ಲಿ ಪಾನ್ ಮಸಾಲ, ಬೆಂಗಳೂರಿನಲ್ಲಿ ಬೆಣ್ಣೆ ಮಸಾಲ, ಇದನ್ನು ಹಾಡಿದ್ದು. ಯಪ್ಪ, ನೋಡಿದ್ರೆ ಈಗ ಆ ಸಿನಿಮಾ ಬೇಬಿ ಶಾಮಿಲಿ ನೆನಪಿಸ್ಕೊಂಡ್ರೆ ಈ ವಾಯ್ಸಿಗೆ ಸಿಂಕ್ ಮಾಡ್ಕೊಳ್ಳಿ, ಚೆನ್ನಾಗಿ ಅನಿಸುತ್ತೆ. ಸೊ ಇದನ್ನು ಹಾಡಿದೆ. ಗಣೇಶ್ ಸರ್ ಬಂದರು ವಾಯ್ಸ್ ರೂಮ್ ಒಳಗೆ ಬಾಗಿಲು ತೆಕ್ಕೊಂಡು ಹೀಗೆ 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 ಹುಡ್ಕೋ ಥರ ಏನೋ ಮಾಡ್ತಿದ್ರು, ಎಲ್ಲ ಆ್ಯಕ್ಟಿಂಗು. ಸರ್ ಏನು ಸರ್? ನಾ ಸುಮ್ಮನೆ ನಿಂತ್ಕೊಂಡು ಹಿಂಗೆ ನೋಡ್ತೀವಿ. ಏನು ಸರ್ ಅಂದೆ. ಹೆಂಗೆಮ್ಮ அந்த குட்டி எங்கே போச்சம்மா? 2 ஜுட்டு போட்டு ஒரு அம்ரேல பிடிச்சிண்டு ஃப்ராக் ಎಲ್ಲ போட்டு வந்தದೆ ಕುಟ್ಟಿ ಹೆಂಗಮ್ಮ ಅಂತ. ನಂಗೆ ನಗು ಬರೋಕ್ಕೆ ಆಯಿತು, ನಗ್ತಾ ಇದ್ದೆ. ಅದಕ್ಕೆ ಅಮ್ಮನೆಲ್ಲ ಪಾಡ್ನಿಮ್ಮ ಅಂದರು. ಥ್ಯಾಂಕ್ ಯು ಸರ್. ಆ ನಗು ಎಲ್ಲ ತುಂಬ ಚೆನ್ನಾಗಿತ್ತು. ಅದನ್ನು ಅವರೇನು ನಗಲೇಬೇಕು ಅಂತ ಹೇಳಿರಲಿಲ್ಲ.
ಲೈವ್ಲಿಯಾಗಿ ಹಾಡಿ ಅಂತ ಅಷ್ಟು ಹೇಳಿದರು. ಅವ್ರಿಗೆ ತುಂಬ ಖುಷಿ ಆಯ್ತು. ಸೊ ಅದಾದಮೇಲೆ ಅವ್ರು ಯಾವ ಬೇಬಿ ವಾಯ್ಸ್ ಸಾಂಗ್ ಮಾಡಿದ್ರು ನೀವೇ ಎಷ್ಟು ಹಾಡಿದ್ರಿ ಹಂಗಾರೆ ಬೇಬಿ ವಾಯ್ಸ್ ಹಾಡುಗಳು? ಒಂದು ಓ ಚಿಟ್ಟೆ ಬಣ್ಣದ ಚಿಟ್ಟೆ ಬಾ ಚಿಟ್ಟೆ ಬಣ್ಣದ ಚಿಟ್ಟೆ ಇದು ಹಾಡಿದೆ. ಆಮೇಲೆ ಒಪ್ಪನ ಕೊರಲಲ್ಲಿ ಹಾರವಾಗಿ ಹೇ ಈ ಹಾಡು ಹಾಡಿದೆ. ಆಮೇಲೆ ಅಲ್ಲಿ ನೋಡು ಅಣ್ಣ ನಮ್ಮ ರಾಜಕುಮಾರಣ್ಣ ಇದನ್ನು ಹಾಡಿದೆ. ಸೋ ಮೆನಿ ಸಾಂಗ್ಸ್. ಸಿನಿಮಾ ಜಗತ್ತಿನ ಮಕ್ಕಳ ವಾಯ್ಸು ಇಲ್ಲಿದೆ. ಸೊ ಆ ಥರ ಬೇಬಿ ವಾಯ್ಸು ತುಂಬ, ಅದು ಏನೇನು ಹಾಡು ಹಾಡಿದ್ರು ಆ ಬೇಬಿ ವಾಯ್ಸ್ ಕ್ಲಿಕ್ ಆದಷ್ಟು ಬೇರೆ ಆಗಲಿಲ್ಲ. ನಾನಿಲ್ಲಿ ಹಾಡಿದ್ದಕ್ಕೆ ಆ ಓ ಚಿಟ್ಟೆ ಬಣ್ಣದ ಚಿಟ್ಟೆ ಎಲ್ಲ ನನ್ನ ಶಂಕರ್ ಗಣೇಶ್ ಸರು ಚೆನ್ನೈಗೆ ಕರೆಸಿದ್ರು ತಮಿಳ್ ವರ್ಷನ್ ಹಾಡೋದಕ್ಕೂ. ನೀವೇ ಹಾಡೋದು ತಮಿಳು ವರ್ಷನ್ ಹಾಡೋದು? ಹೆಂಗದು? ಇಲ್ಲ, ಆ್ಯಕ್ಚುಲಿ ತೆಲುಗುನಲ್ಲಿ ಹಾಡಿದ್ದು. ಓ ಚಿಲಕ ಬಂಗಾರ ಚಿಲಕ ಅಂತ ಇದನ್ನು ಹಾಡಿಸಿದ್ರು. ಆಗ ಅಲ್ಲಿ ಕರೆಸಿ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಇಳ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡಿಸಿ ವಾಟ್ ರಾಯಲ್ ಟ್ರೀಟ್ಮೆಂಟ್ ಅಂತೀರಾ, ಏನು ಕಾರ್ ಕಳಿಸಿ ಕರ್ಕೊಂಡು ಹೋಗಿ ಇಟ್ ವಾಸ್ ಗ್ರೇಟ್. ಐ ಎಂಜಾಯ್ಡ್ ಇಟ್. ಚಿತ್ರ ಅವ್ರದ್ದು ಸರಿ ಗ ಮ ಸದಾ ಮಗರಿ ಸಾ ದಿಸ್ ಇಸ್ ದ ಸ್ಕೇಲ್. ರಾಗವಾಗಿ ನಾನು ಈ ಥರ ಸಾಂಗ್ ಇದ್ದಿದ್ದು ಚಿತ್ರಮ್ಮ ಹಾಡಬೇಕಿತ್ತು. ಇಟ್ ವಾಸ್ ಪ್ರಿಟಿ ಹೈ ಆಲ್ಸೋ. ನಮಗೇನು ಅಂದರೆ ಮುಂಚೆ ಶಾಸ್ತ್ರೀಯ ಸಂಗೀತ ಹೇಳ್ಕೊಡುವಾಗ ಜಿ ಶಾರ್ಪಲ್ಲೇ ಹೇಳ್ಕೊಡೋದು. ಸೊ ನಾವೊಂದು 10-12 ವರ್ಷ ಜಿ ಶಾರ್ಪಲ್ಲಿ ಕಲ್ತ್ಬಿಟ್ಟು ಫಿಲ್ಮ್ ಇಂಡಸ್ಟ್ರಿನಲ್ಲಿ ಹಾಡೋದಕ್ಕೆ ತುಂಬ ಕಷ್ಟ ಅನಿಸೋದು ಹರೀಶ್. ಬಿಕಾಸ್ ಫಿಲ್ಮ್ ಇಂಡಸ್ಟ್ರಿನಲ್ಲಿ ನಿಮಗೆ ಇದೇ ಒಂದೇ ಶ್ರುತಿ ಇರುತ್ತೆ ಅಂತ ಹೇಳಲಿಕ್ಕಾಗೋಲ್ಲ. ಆಯಾ ಸಾಂಗು ಅದ್ರ ಮೂಡು ಅದ್ರ ಎಕ್ಸ್ಪ್ರೆಷನ್ ಮೇಲೆ ದ ಪಿಚಸ್ ವೇರಿ. ಎಫ್ಗೂ ಹೋಗುತ್ತೆ, ಎಫ್ ಎಂಥದ್ದು ಅದ್ರ ಅಪ್ಪಂಗೂ ಹೋಗುತ್ತೆ. ಸೊ ಏನಾಗುತ್ತೆ, ಮತ್ತು ಜೊತೆಗೆ ಏನೇನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಹೈ ನೋಟ್ಸ್ ಹಾಡಬೇಕು, ಸಾಫ್ಟಾಗಿ ಹಾಡಬೇಕು, ಫೇಡ್ ಇನ್ ಫೇಡ್ ಔಟ್ ಕೊಡಬೇಕು, ಎಕ್ಸ್ಪ್ರೆಷನ್ ಕೊಡುಂಗು ಎಲ್ಲಿಂದ ಕೊಡೋದು, ಅಲ್ಲಿ ಸ್ವರ ರೀಚ್ ಆಗುತ್ತೋ ಇಲ್ವೋ ಅನ್ನೋದೇ ವಾಯ್ಸಿಗೆ ಡೌಟ್ ಇರುತ್ತೆ. ಎಕ್ಸ್ಪ್ರೆಷನ್ ಎಲ್ಲಿ, ಫೇಡ್ ಇನ್ ಫೇಡ್ ಔಟ್ ಇರಲಿ. ಐ ಮೀನ್ ಇಟ್ ಯೂಸ್ ಟು ಬಿ ಲೈಕ್ ದ್ಯಾಟ್. ಆ ಪರಂಪರೆ ಆಲ್ರೆಡಿ ಶುರು ಆಗಾಗಿತ್ತು. ನಾವು ಯಾರೂ ಅಲ್ಲ ಅದನ್ನು ಬದಲಾಯಿಸೋದಕ್ಕೆ. ತುಂಬ ಕಷ್ಟ ಅನಿಸೋದು. ಹೈ ಹೋದರೆ ಜೋರು ವಾಯ್ಸ್ ಬಿಡದೇ ಇದ್ದರೆ ಶ್ರುತಿನೇ ಸೇರ್ತಿರಲಿಲ್ಲ. ಸಾಫ್ಟ್ ಮಾಡ್ಕೊಳ್ಳಿ ಸಾಫ್ಟ್ ಮಾಡಿದರೆ ಹೋಗೋದೇ ಇಲ್ಲ ವಾಯ್ಸು ಮೇಲೆ ವಾಡೆವ. ಆವಾಗ ಪ್ರಸಾದ್ ಸ್ಟುಡಿಯೋನಲ್ಲಿ ಇದರದ್ದು ಶೂಟಿಂಗ್ ಪರ್ಪಸ್ಗೆ ಹಾಡಿದ್ದು ನಾನು. ಹಂಸಲೇಖ ಸರ್ ಆಮೇಲೆ ಬಂದು ಹಿ ಎಪ್ರಿಷಿಯೇಟೆಡ್ ಇಟ್ ಲೈಕ್ ಎನಿಥಿಂಗ್. ಅವ್ರ ಮ್ಯೂಸಿಕ್ದೇ ಇದ್ದಿದ್ದು. ಅವ ತುಂಬ ಚೆನ್ನಾಗಿ ಹಾಡಿದೀಯಮ್ಮ, ನಾನು ಟ್ರೈ ಮಾಡ್ತೀನಿ ಇದನ್ನು ಇಟ್ಕೊಳ್ಳೋದಕ್ಕೆ, ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ, ತುಂಬ ಚೆನ್ನಾಗಿ ಹಾಡಿದೀಯಮ್ಮ ಅಂದರು. ತುಂಬ ಹೈಯೂ ಇತ್ತು, ಹೇಗೋ ಮ್ಯಾನೇಜ್ ಮಾಡಿ ಆ ಲಾಸ್ಟ್ ನೋಡೆಲ್ಲ ಸಮ ವಿಡಿಟೆಡ್. ಆಮೇಲಿಂದ ನೋಡಿದ್ರೆ ಅದನ್ನು ಚಿತ್ರಮ್ಮ ಮಿಕ್ಸ್ ಮಾಡಿದ್ರು. ಅಲ್ಲ ಓಕೆ, ಇವಾಗ ಬೇರೆ ಆಸ್ಪೆಕ್ಟ್ಸು ಇರುತ್ತಲ್ಲ, ಬರೀ ಮ್ಯೂಸಿಕ್ ಡೈರೆಕ್ಟರ್ ಒಬ್ಬರು ಒಪಿನಿಯನ್ ಅಲ್ವಲ್ಲ. ಹಾಗಾಗಿ ಅವರು ಮಿಕ್ಸ್ ಮಾಡಿದ್ರು. ಬಟ್ ಒಮ್ಮೆ ನನಗೆ ಅವ್ರು ಹೇಳಿದ್ದು ಉಂಟು, ಆ ಸಾಂಗ್ ನೀವು ತುಂಬ ಚೆನ್ನಾಗಿ ಹಾಡಿದ್ರಿ ಅಂತ. ನನಗೆ ಐ ಡೋಂಟ್ ಥಿಂಕ್ ಆ ಲೆವೆಲ್ಗೆ ನಾನು ಜಸ್ಟಿಸ್ ಮಾಡಿದ್ದೀನಿ ಅನ್ನಿಸಲಿಲ್ಲ, ಬಟ್ ಐ ಹ್ಯಾವ್ ಟ್ರೈಡ್ ಅಂತ ಹೇಳಿದರು. ಬಟ್ ಆ ಯುಗಗಳಲ್ಲಿ ಹೇಗಿತ್ತು ಆ ದಿನಮಾನಗಳಲ್ಲಿ? ಅಂದರೆ ಯಾರು ಫೈನಲ್ ನಿರ್ಧಾರ ತಗೋತಿದ್ರು, ಇವರೇ ಹಾಡಬೇಕು ಇವರು ಹಾಡಬಾರ್ದು ಅಂತ? ಬಹುಶಃ ಪ್ರೊಡ್ಯೂಸರು ಆವಾಗಿದೆ ಹಾಗೆ, ಕಾಲ್ ಟೇಕರ್ ಪ್ರೊಡ್ಯೂಸರ್. ಯಾಕೆಂದರೆ ಬಂಡವಾಳ ಹಾಕೋದು ಅವರು. ಸೊ ಅವರಿಗೆ ಅವ್ರ ಪ್ರಕಾರ ಇಂಥ ಒಂದು ಸಿಂಗರ್ ಹಾಡಿದ್ರೆ ಒಂದಿಷ್ಟು ಸೇಲ್ಸ್ ಆಗುತ್ತೆ, ಒಂದಿಷ್ಟು ರಿವ್ಯೂಸ್ ಚೆನ್ನಾಗಿ ಬರುತ್ತೆ. ಸೊ ಅದ್ರ ಮೇಲೆ ಅವ್ರು ಬೇಸ್ ಮಾಡೋರು. ಕೆಲವರು ಮಾತ್ರ ಅಫ್ಕೋರ್ಸ್ ಮ್ಯೂಸಿಕ್ ಡೈರೆಕ್ಟರ್ ಯಾವ್ದಾರ ಒಂದೊಂದು ಸಜೆಸ್ಟ್ ಮಾಡಿದ್ರೆ ಓಕೆ ಅನ್ನೋರು, ಕೆಲವರು ಅಂತಿರಲಿಲ್ಲ. ಬಿಕಾಸ್ ಯಾರೊಬ್ಬರು ದೊಡ್ಡ ಗಾಯಕಿಗೆ ಇವರೇ ಟ್ರ್ಯಾಕ್ ಸಿಂಗರು, ಅಥವಾ ಇವ್ರು ಹಾಡಿದ್ರೆ ನೊಟೇಷನ್ ಬರೀತಾರೆ, ಹಾಡ್ತಾರೆ, ಏನೂ ತೊಂದರೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಕುಸುಮ ಅವರು ಕೊಟ್ಟರೆ ಮುಗೀತು ಪ್ರಾಜೆಕ್ಟು ಅಂತ ಯೋಚನೆ ಮಾಡುವಂಥ ದಿಗ್ಗಜ ಸ್ವರ ಸಂಯೋಜಕರು, ನಿಮಗೆ ತುಂಬ ಹತ್ತಿರ ಇದ್ದವರು, ಗೊತ್ತಿರೋರೆಲ್ಲರೂ, ಉಪೇಂದ್ರ ಕುಮಾರ್ ಅವರು, ರಾಜನ್ ನಾಗೇಂದ್ರ ಅವರು, ವಿಜಯ ಭಾಸ್ಕರ್ ಅವರು, ಹಂಸಲೇಖ ಅವರು, ಇನ್ಯಾರ್ಯಾರು, ಶಂಕರ್ ಗಣೇಶ್ ಅವರು, ತುಂಬ ಜನ ಇದ್ರು ಅಲ್ವಾ? ನೀವು ರೆಗ್ಯುಲರ್ ಸಿಂಗರ್ ಅವ್ರಿಗೆ ಯಾವತ್ತೂ ಒಂದಿನ ಒಂದು ಕ್ಷಣ ಹೇ ಕುಸುಮಕ್ಕೊಂದು ಅವಕಾಶ ಕೊಡೋಣ, ಇವ್ರು ಹಾಡಲಿ, ನಾವು ಪ್ರೊಡ್ಯೂಸರ್ಗೆ ಮಾತಾಡೋಣ ಅಂತ ಯಾವಾಗಲೂ ಮಾಡಲೇ ಇಲ್ವಾ? ಮಾಡ್ತೀವಿ ಅಂತ ಹೇಳೋರು, ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಹೇಳೋದಂತೂ ಹೇಳೋರು, ಬಟ್ ನೀವು ಯಾವಾಗಲೂ ಹೇಳಿದ್ದನ್ನೆಲ್ಲ ಅವ್ರು ಮಾಡ್ತಾರೆ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ.
ಬಹುಶಃ ಅವ್ರು ಹೇಳೋ ಮೊಮೆಂಟಲ್ಲಿ ಅವ್ರು ಸೀರಿಯಸ್ ಆಗಿ ಹೇಳಿರ್ತಾರೆ, ಬಟ್ ಆಮೇಲೆ ಮೈಂಡ್ ಎದ್ದೋಗುತ್ತೆ, ಏನೇನೋ ಕೆಲಸಗಳಿರುತ್ತೆ. ಆ ಥರ ನೋಡಿದ್ರೆ ಕ್ವಶನ್ ಕಾಡೋದು, ಇಷ್ಟು ಚಂದ ಹಾಡೋ ಹೆಣ್ಮಗಳು ಅಂದರೆ ಅಷ್ಟು ಸ್ವರಬದ್ಧವಾಗಿ ಅಚ್ಚುಕಟ್ಟಾಗಿ ಹಾಡೋರಿಗೆ ಮೈನ್ ಸ್ಟ್ರೀಮಲ್ಲಿ ಹಾಡೋಕೆ ಅವಕಾಶನೇ ಸಿಗಲಿಲ್ವಲ್ಲ, ಕಾರಣ ಏನು? ನನಗೆ ಗೊತ್ತಿಲ್ಲ ಹರೀಶ್, ಇದೊಂದು ಯಕ್ಷ ಪ್ರಶ್ನೆ ಅಂತಲೇ ಹೇಳ್ಬೋದು. ಅವರಿಗೆ ಏನು ಅಂದರೆ, ನೀವು ಎಸ್ ಜಾನಕಿ ಅಮ್ಮನ ಹಂಗೆ ಹಾಡಿ ಅನ್ನೋರು ಕೆಲವರು. ಎಸ್ ಜಾನಕಿ ಅಮ್ಮನ ಹಂಗೆ ಹಾಡೋಕ್ಕೆ ನಾನು ಎಸ್ ಜಾನಕಿ ಅಮ್ಮ ಅಲ್ವೇ? ಅಲ್ಲ, ಅವರೊಂದು ಲೆಜೆಂಡು. ಇಟ್ಸ್ ನಾಟ್ ಪ್ರಾಪರ್ ಟು ಕಂಪೇರ್ ಎವ್ರಿ ಸಿಂಗರ್ ಟು ಹರ್. ನಾನು ಪ್ರೊಫೆಷನಲ್ ಸಿಂಗರ್ ಇರಬಹುದು, ಬಟ್ ಎಲ್ಲ ಪ್ರೊಫೆಷ್ನಲ್ ಸಿಂಗರು ಒಂದೇ ಲೆವೆಲಿಗೆ ಇರೋಲ್ಲ. ಅವ್ರವ್ರ ವಾಯ್ಸ್ ಇರುತ್ತೆ, ಅವ್ರವ್ರ ವಾಯ್ಸ್ ಸ್ಟ್ರಕ್ಚರು, ಅವ್ರವ್ರ ಶಾರೀರ, ಅದಕ್ಕೊಂದು ಆಪ್ಟಿಮಮ್ ರೇಂಜ್ ಅಂತಿರುತ್ತೆ. ನಾನು ನನ್ನ ಸ್ಟೂಡೆಂಟ್ಸ್ ಹತ್ರನೂ ಇದೇ ಚಚ್ಕೋತಾ ಇರ್ತೀನಿ, ಅಲ್ಲಿ ಬೆಟ್ಟದ ಮೇಲೆ ಹಾಡಿದ್ರೇ ಹಾಡು ಅಂತಲ್ಲ. ಯಾರ ವಾಯ್ಸಿಗೆ ಆ ರೇಂಜ್ ಸೂಟ್ ಆಗುತ್ತೋ ಅವ್ರು ಅದರಲ್ಲಿ ಹಾಡಲಿ, ತೊಂದರೆ ಇಲ್ಲ. ನೀವೆಂತಕ್ಕೋಸ್ಕರ ಅದನ್ನು ಹಾಡೋದಕ್ಕೆ ಗಂಟ್ಲೆಲ್ಲ ಹಾಳು ಮಾಡಿಕೊಂಡು ಒಂದು ವಾರ ವಾಯ್ಸ್ ರೆಸ್ಟ್ ತೊಗೊಂಡು ಬೇಡ. ನಮ್ಮ ಕಂಠಕ್ಕೆ ಆಗೋವಂಥ ಒಂದೊಂದು ರೇಂಜ್ ಇರುತ್ತೆ. ಅದಕ್ಕಿಂತ ಒಂದು ಅರ್ಧ ಮನೆ ಮೇಲೆ ಅರ್ಧ ಮನೆ ಕೆಳಗೆ ಅಡ್ಜಸ್ಟ್ ಮಾಡಬಹುದು, ತುಂಬ ಜಾಸ್ತಿ ಆದ್ರೆ ಆಗಲ್ಲ. ಜಾನಕಿ ಅಮ್ಮ ಆ ಥರ ಎತ್ತರದ ರೇಂಜ್ ಇರೋ ವಾಯ್ಸ್ ಅವ್ರದ್ದು, ಎಲ್ರಿಗೂ ಹಾಡೋಕ್ಕಾಗಲ್ಲ. ನೀವೆಲ್ಲರಿಗೂ ಅವ್ರ ಥರ ಆಗಿ ಅಂತ ಹೇಳಿದ್ರೆ ಪ್ರಶ್ನೆ, ಕುತೂಹಲದ ಪ್ರಶ್ನೆ ಅಂದರೆ, ಯಾರೋ ಮನಸ್ಸು ಮಾಡಿದ್ರೆ ಒಬ್ಬ ಸ್ವರ ಸಂಯೋಜಕರು ನಿಮ್ಗೆ ಅವಕಾಶ ಮಾಡಿಕೊಡ್ಬೋದಾಗಿತ್ತಾ? ಮಾಡ್ಬೋದಾಗಿತ್ತು, ಬಹಳ ಮಾಡ್ಬೋದಿತ್ತು. ಬರೀ ಅವಕಾಶಗಳ ಸುರಿಮಳೆನೇ ಇರೋದು, ಮಾಡಲಿಲ್ಲ. ಓಕೆ, ಯು ಗೆಟ್ ಟು ಆ್ಯಕ್ಸೆಪ್ಟ್ ಇಟ್. ಆವಾಗಂದರೆ ತುಂಬ ಕೋಪ ಬರೋದು, ಬೇಜಾರಾಗೋದು, ಇನ್ನೊಂದು ಸಲ ಈ ಮ್ಯೂಸಿಕ್ ಡೈರೆಕ್ಟರ್ ಕರೆದ್ರೆ ಹೋಗಲೇಬಾರ್ದು ಅನ್ಸೋದು. ಬಟ್ ಮತ್ತೆ ಅನ್ಸಿತ್ತುಂಟ ಹಂಗೆ ಬೇಜಾರಾಗಿ? ಎಲ್ಲ ಆಗಿತ್ತು ಅನಿಸೋದು. ಅಯ್ಯೋ, ಎಷ್ಟು ಕಷ್ಟಪಟ್ಟು ಹಾಡಿದ್ರು ನಮ್ಮ ರೇಂಜ್ ಅಲ್ಲದೆ ಇರೋದನ್ನೆಲ್ಲ ನಾವು ಹೇಗೋ ಕಷ್ಟಪಟ್ಟು ಕಲಿತು ಎಲ್ಲ ಹಾಡಿ ತುಂಬ ಚೆನ್ನಾಗಿ ಹಾಡಿದ್ವಿ, ತುಂಬ ಚೆನ್ನಾಗಿ ಹಾಡಿ ಅಂದ್ಬಿಟ್ಟು ಆಮೇಲೆ ನೋಡಿದ್ರೆ ಬೇರೆಯವ್ರ ಕೈಯಲ್ಲಿ ಹಾಡಿಸ್ಬಿಟ್ಟು, ಕೆಲವಂತೂ ನಿಮ್ಮದೇ ಇರುತ್ತೆ ಅಂತ ಹೇಳಿದ್ದನ್ನು ಸಹ ಆಮೇಲೆ ಬೇರೆಯವ್ರು ಹಾಡಿರೋದು ಉಂಟು. ಕೆಲವು ನಮ್ಮ ಕೈಲಿ ಹಾಡಿಸಿರೋದಕ್ಕೆ ಇವಾಗ ಪಾಪ ಎಸ್ ಪಿ ಸರು ತುಂಬ ಸಲ ಹೇಳೋರು ಅವ್ರ ಶೋಸಲ್ಲಿ, ವೆನ್ ಎವರ್ ಹಿ ಗಾಟ್ ಆನ್ ಆಪರ್ಚುನಿಟಿ, ಹಳ್ಳಿಲಿ ದಾವಣಿಯಲ್ಲಿ ಲಾಲಿ ಸುವಲಾಲಿ ಆ ಹಮಿಂಗ್ಸ್ ಎಲ್ಲ ನಾನೇ ಹಾಡಿರೋದು. ಆ ಸಾಂಗಲ್ಲಿ ಎಲ್ಲೆಲ್ಲಿ ಏನೇನು ಹಮಿಂಗ್ಸ್ ಬರುತ್ತೋ ನಾನೇ ಹಾಡಿದ್ದು. ಇಳೆಯರಾಜ ಸರ್ ಮ್ಯೂಸಿಕಲ್ಲಿ ಅವರು ಟ್ರ್ಯಾಕ್ ಕರೆದಿದ್ದಿತ್ತು ನನ್ನ. ನಾನು ವಾಯ್ಸ್ ಅಲ್ಲಿ ಒಂದು ಚಾಮುಂಡೇಶ್ವರಿನಲ್ಲಿ ಪ್ಯಾಸೆಂಜರ್ ಒಂದು ರೂಮ್ ಇರೋದು, ವೇಟಿಂಗ್ ರೂಮ್, ಅಲ್ಲಿ ಕೂತ್ಕೊಂಡು ಸುಮ್ಮನೆ ಏನೋ ಹಾಡ್ಕೊತಿದ್ದೆ. ನನಗೆ ಗೊತ್ತಿಲ್ಲ ರಾಜಾ ಸರು ಪ್ಯಾಸೇಜಲ್ಲಿ ಹಿಂಗೆ ಹೋದರು ಅಂತ. ಅವ್ರು ವಾಪಸ್ ಬಂದರು, ಯಾವ್ದಾದ್ರು ಮೀರಾ ಭಜನ್ ಪಡಂಗ. ಸೊ ನಾನು ತುಮ್ ಬಿನ್ ಮೋರೆ ಕೌನ್ ಖಬರ್ ಲೇ ಗೋವರ್ಧನ್ ಗಿರ್ಧಾರಿ ಇದನ್ನು ಹಾಡಿದೆ. ಓಕೆ, ಟ್ರ್ಯಾಕ್ ವಾಂಗೋಳ್ಳೆ ಪಾಕ್ಲಾ. ಸೊ ಐ ವೆಂಟ್ ಆ್ಯಂಡ್ ಟ್ರ್ಯಾಕ್ ಹಾಡಿಸಿದ್ರು. ಆಮಿಂದ ಅದರಲ್ಲಿ ಇದು ಬಿಟ್ಸು ಬರುತ್ತೆ, ಗ ಗ ಗರಿ ಗ ಗರಿ ಗರಿ ಗ. ಆ ಬಿಟ್ಸ್ ಎಲ್ಲ ನನ್ನ ಕೈಲಿ ಹಾಡಿಸಿದ್ರು. ಸ್ಟ್ರೈಟ್ ಇಟ್ಕೋತೀನಿ ಅಂದರು. ಗ ಗರಿ ಗ ಗರಿ ಗ ರಿ ದ ಸ ಪದ ಪದ ಸರಿ ಗ ಗ ಅದಿನ್ನೂ ಬರುತ್ತೆ ಒಂದು ಲೆಂತ್. ಸೊ ನಮಗೇನಾಗೋಯ್ತು, ಅಲ್ಲಿ ಹಾಡೋದು ಬಿಟ್ಬಿಡೋದು. ಸೊ ಮೆಮೊರಿನಲ್ಲಿ ಉಳಿಯೋಲ್ಲ. ಪುಸ್ತಕ ಸಿಕ್ಕಿದ್ರೆ ಆ ನೊಟೇಷನ್ ಸಿಕ್ಕಿದ ತಕ್ಷಣ ಮತ್ತೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಹಾಡಿಸಿದ್ರು. ಆಮಿಂದ ಈ ಸೈಡ್ ಹಳ್ಳಿಯಲ್ಲಿ ದಾವಣಿಯಲ್ಲಿ ಲಾಲಿನಲ್ಲಿ ಅವಾಗಿನ್ನೂ ಎಸ್ ಪಿ ಸರ್ ಬಂದು ಮಿಕ್ಸ್ ಮಾಡಿರಲಿಲ್ಲ. ನನ್ನ ಕೈಲ ಹಮಿಂಗ್ಸು. ಸರ್ ನಿಂತು ಪಕ್ಕದಲ್ಲಿ ರಾಜಾ ಸರ್ ಅದೇ ಇಂಟೋನೇಷನ್ ಬೇಕವರು ಪ್ರತಿ ಸಲನೂ. ಆ್ಯಂಡ್ ಒಂದು ಸಲ ತೊಗೊಂಡು ಮಿಕ್ಕಿದ ಟೈಮ್ ಕಟ್ ಆ್ಯಂಡ್ ಪೇಸ್ಟ್ ಎಲ್ಲ ಹಾಗೇ ಹಾಡಬೇಕು. ಈ ಥರ ಕತ್ತು ಕತ್ತು ಫ್ರೀ ಬಿಡು ಇದನ್ನೆಲ್ಲ ಮಾಡಿಸಿದ್ದಾರೆ. ಹಾಡು ಕೇಳಿಸ್ಕೋಬೇಕಾದ್ರೆ ಹಳ್ಳಿಯಲ್ಲಿ ದಾವಣಿಯಲ್ಲಿ ಇದೇ ಧ್ವನಿ. ಸೊ ಆವಾಗ ಏನಾಗೋಯ್ತು, ಬೈ ಚಾನ್ಸು ಚಿತ್ರಮ್ಮನ ಹೆಸರು ಬಂದ್ಬಿಡ್ತು ಅದರಲ್ಲಿ. ಇನ್ ದ ಕ್ಯಾಸೆಟ್ಸ್ ಆ್ಯಂಡ್ ಇನ್ ದ ಟೈಟಲ್ಸ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಆ್ಯಂಡ್ ಕೆ ಎಸ್ ಚಿತ್ರ ಅಂತ. ನನ್ನ ವಾಯ್ಸೇ ಇರೋದು, ಹೆಸರು ಬಂದ್ಬಿಡ್ತು ಅಷ್ಟೇ. ಅದನ್ನ ಪಾಪ ಎಸ್ ಪಿ ಸರು ಈ ಎದೆ ತುಂಬಿ ಹಾಡುವೆನು ಶೂಟ್ಸಲ್ಲೆಲ್ಲ ಯಾರ ಪಾರ್ಟಿಸಿಪೆಂಟ್ಸು ಆ ಸಾಂಗ್ ಹಾಡಿದ್ರೆ ಇದನ್ನು ನನ್ನ ಜೊತೆ ಹಾಡಿದ್ದು ಶ್ರೀಮತಿ ಕೆ ಎಂ ಕುಸುಮ ಅವರು
ಚಿತ್ರಮ್ಮ ಅಲ್ಲ, ಆದರೆ ಅಲ್ಲಿ ಚಿತ್ರಮ್ಮ ಅಂತ ಹೆಸರು ಬಂದಿದೆ. ಬಟ್ ಇದನ್ನು ಹಾಡಿರೋದು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು KM ಕುಸುಮ ಅಂತ ಪ್ರತಿ ಸಲನೂ ಹೇಳೋರು. ಬಟ್ ಇವಾಗ ಓಕೆ, ಅದನ್ನು ತುಂಬ ಮೆಚ್ಯೂರಿಟಿಲಿ ನೀವು ತಗೋತೀರಾ. ಬಟ್ ಆ ದಿನಮಾನಗಳಲ್ಲಿ ಗುರು ಒಂದು ಸಣ್ಣ ಚಾನ್ಸು, ಒಂದು ಸಣ್ಣದಾಗಿ ನಂಗೊಂದು ಯಶಸ್ಸು ಸಿಗಬೇಕು ಅನ್ನೋ ಹಾತುರಿತಿತ್ತಲ್ಲ, ಅವಾಗ ಈ ಥರದ್ದೆಲ್ಲ ನಡೆದಾಗ ಏನು ಅನ್ನಿಸ್ತಿತ್ತು ಕುಸುಮ ಅವರು? ಎಲ್ಲ ಬಿಸಾಕ್ಬಿಟ್ಟು ಹೊಟ್ಟೋಗೋಣ ಅನಿಸೋದು. ಏನಕ್ಕೆ ಬೇಕು, ಯಾರ್ಯಾರಿಗೋಸ್ಕರನೋ ಹೋಗಿ. ಇವಾಗ ನಾವು ಹೇಳೋದು ನಮಗೂ ಒಂದು ಅಪ್ಬ್ರಿಂಗಿಂಗ್ ಅನ್ನೋದಿರುತ್ತೆ. ಆ್ಯಂಡ್ ಅದಲ್ಲದೆ ನಮಗೂ ಬುದ್ಧಿ ದೇವರು ಕೊಟ್ಟಿರ್ತಾನೆ, ಅದನ್ನು ಉಪಯೋಗಿಸ್ತೀವಿ. ಸಾಮಾನ್ಯ ಇಂಡಸ್ಟ್ರಿಗೆ ಬಂದಾಗ ನನ್ನ ಥಿಂಕಿಂಗ್ ಅನ್ನೋದನ್ನು ಸ್ವಲ್ಪ ಪಕ್ಕಕ್ಕೆ ಇಡ್ತೀವಿ. ಯಾಕೆಂದರೆ ಅವ್ರಿಗೇನು ಹೇಳ್ತಾರೋ ಅದನ್ನು ನಾವು ಗ್ರಹಿಸಬೇಕು. ಅವ್ರಿಗೆ ಯಾವ ಥರ ಹಾಡು ನಾವು ಹಾಡಬೇಕು ಅಂತಿತ್ತು. ಫಾರ್ ಎಕ್ಸಾಂಪಲ್, ಇವಾಗ ಉಪೇಂದ್ರ ಕುಮಾರ್ ಸರು ತದನ್ನ ಅಂದರೆ ಅವ್ರಿಗೆ ಇಷ್ಟ ಆಗ್ತಿರಲಿಲ್ಲ. ಕ್ಯಾ ಜಮಾನೆ ಕಾ ಸಂಗತಿ ರಕ್ಕೆ ಬೇಟಿ ಹೋ ಕುಸುಮ, ಇನ್ಸಾನ್ ಚಾಂದ್ ತಾರೆ ಪೆ ಸಬ್ ಚಲಾ ಗಯಾ, ತುಮ್ ಅಭಿ ಜಟ್ಕಾ ಗಾಡಿ ಕಾ ಸಂಗತಿ ಗಾತಿ ಹೋ ಅನ್ನೋರು. ಸೊ ಅವರು ತಾನನ ಅಂದರೆ ನಾನು ತಾನನೇ ಹಾಡಬೇಕು. ತಾನನ ಮಾಡಿದ್ರೆ ಆಗಲ್ಲ. ವಿಜಯ್ ಭಾಸ್ಕರ್ ಸರು ತಾನನ ಕೊಟ್ಟರೆ ತುಮಕು ಜೈಸ ಅಚ್ಚ ಲಗ್ತಾ ತುಮ್ ಗಾಂವ್ ಕುಸುಮ ಅನ್ನೋರು ವೇರಿಯೇಷನ್ ಕೊಡ್ಬೋದಾಗಿತ್ತು. ಮನೋಧರ್ಮಕ್ಕೆ ಆಸ್ಪೆಕ್ಟ್ ಅಲ್ಲಿಗೆ ಅವಕಾಶ ಇರೋದು. ಉಪೇಂದ್ರ ಕುಮಾರ್ ಸರು ಏನು ಕೊಡ್ತೀವೋ ಅದನ್ನು ಲಕ್ಷಣವಾಗಿ ಹಾಡಿಮ್ಮ, ಅದರಲ್ಲೇ ಬೇಕಾದಷ್ಟಿದೆ, ಇನ್ನೇನು ನೀವು ಮಾಡಬೇಕಿಲ್ಲ ಅಂತ. ಸೊ ಈ ಥರ ಎಲ್ಲ ನಾವು ಅಲ್ಲಿ ನಮ್ಮತನ ತೋರಿಸ್ಕೊಳ್ತೀನಿ ಅಂತ ಹೋದರೆ ಕೆಲಸ ಆಗಲ್ಲ. ಸೊ ಎಲ್ಲ ಕಲಿತು ಮಾಡಿ ಎಲ್ಲ ಮಾಡಿಬಿಟ್ಟು ಏನು ಪ್ರಯೋಜನಕ್ಕೆ ಬಂತು? ಇವಾಗ ಯಾವುದೋ ಒಂದು ಫಿಲಮ್ನಲ್ಲಿ ಒಂದು ಸಾಂಗು, ಅದರಲ್ಲಿ 2 ಫೀಮೇಲ್ ವಾಯ್ಸ್ ಇದೆ, 1 ಮೇಲ್ ವಾಯ್ಸ್ ಇದೆ. ಅದರಲ್ಲಿ 2ನೇ ಫೀಮೇಲ್ ವಾಯ್ಸಿಗೆ ಎಲ್ಲೋ 2 ಲೈನ್ ಇದೆ, ಯಾವುದೋ ಒಂದು ಸೆಕೆಂಡ್ ಚರಣದ ಕೊನೆ 2 ಲೈನು. ಅದನ್ನಾದರೂ ಉಳಿಸ್ಕೊಳಕ್ಕಾಗಲ್ವಾ? ಅದು ಎಲ್ಲ ಬರೋದು ತಲೆಗೆ. ಇನಿಷಿಯಲಿ ಏನು ಇರಲಿ, ಲೆಟ್ ಮೀ ಹ್ಯಾವ್ ಪೇಷನ್ಸ್. ಯಾಕೆ ನಮಗೆಲ್ಲ ಏನು ಹೇಳೋರು, ಒಂದು 2-3 ಕನ್ಫ್ಯೂಸಿಂಗ್ ಥಿಯರಿಗಳಿದೆ ಹರೀಶ್. ಒಂದು, ಟ್ರ್ಯಾಕ್ ಸಿಂಗಿಂಗು ಕೋರಸ್ ಸಿಂಗಿಂಗ್ ಬರಲೇಬೇಡಿ. ನೀವು ಸ್ಟ್ರೈಟ್ ಹಾಡಿಸೋದಾದ್ರೆ ಮಾತ್ರ ಬರ್ತೀನಿ ಅಂತ ಹೇಳಿ, ಇಲ್ಲ ಅಂದರೆ ಅವಕಾಶಗಳು ಅಷ್ಟು ಸುಲಭಕ್ಕೆ ಸಿಕ್ಕಲ್ಲ ಅಂತ ಒಂದು ಸ್ಕೂಲ್ ಆಫ್ ಥಾಟು. ಅಲ್ಲ, ಈಗಲೂ ಆಗಲೇ ಹೇಳ್ತಿದ್ದಿದ್ದು. ನೀವು ಅದಕ್ಕೆ ಒಪ್ಕೊಂಡು ಬರಬೇಡಿ. ನೀವು ಹೇಳಿ ಅವ್ರಿಗೆ, ನಾವೇನಿದ್ರು ಸ್ಟ್ರೈಟ್ ಸಾಂಗ್ಸ್ ಹಾಡೋದಷ್ಟೇ, ನಾವು ಟ್ರ್ಯಾಕ್ ಸಿಂಗ್ ಕೊರೋದೆಲ್ಲ ಬರೋದಿಲ್ಲ ಅಂತ. ಇನ್ನೊಂದು ಕಡೆ ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸ್ ಅಡ್ವೈಸ್ ಮಾಡೋದು, ಕೋರಸ್ ಕರೆದ್ರೆ ಕೋರಸ್ಸಿಗೆ ಬನ್ನಿ, ಟ್ರ್ಯಾಕು ಶೂಟಿಂಗ್ ಯಾವುದು ಕರೀತಾರೋ ಬನ್ನಿ. ಅಟ್ಲೀಸ್ಟ್ ಅಲ್ಲಿರೋ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು ಎಲ್ಲರ ಕಿವಿಗೂ ವಾಯ್ಸ್ ಬೀಳ್ತಾ ಇರುತ್ತೆ. ನಮ್ಗೆ ಯಾವಾಗಾರ ಒಂದು ಅವಕಾಶ ನೋಡಿ ಇಂಥವ್ರಿಗೊಂದು ಚಾನ್ಸ್ ಕೊಡಿ ಅಂದರೆ ಆಗತ್ತೆ ಅಂತ. ಬಟ್ ಆ ಮುಂಚಿನ ಸ್ಕೂಲ್ ಆಫ್ ಥಾಟ್ ಇತ್ತಲ್ಲ, ಅವ್ರು ಹೇಳೋದೇನು, ಸರ್ ಅವತ್ತು ಕೋರಸ್ಸು ಬಂದಿರಲ್ಲ, ಅವ್ರ ವಾಯ್ಸ್ ತುಂಬ ಚೆನ್ನಾಗಿರ್ತಾರೆ, ಕೋರಸ್ ಸಿಂಗರ್ ಬೇಡ ರೀ, ನೀವೊಂದು ಸೋಲೋ ಸಿಂಗರ್ ಯಾರನ್ನಾರ ಕರೀರಿ, ಮೇನ್ ಸಿಂಗರ್ನ ಅಂತಾರೆ, ಅದಕ್ಕೆ ನೀವು ಕೋರಸ್ ಗೀರಸ್ಸು ಬರಬೇಡಿ ಅಂತ ಅವ್ರ ಅಡ್ವೈಸು. ನಾವು ಯಾವುದನ್ನು ನಂಬೋದು, ಅದೇ ಯಾವುದನ್ನು ಫಾಲೋ ಮಾಡೋದು ಗೊತ್ತಿಲ್ಲ. ಯಾಕೆಂದರೆ ನಮಗೆ ಗೈಡ್ ಮಾಡೋರು ಯಾರಿಲ್ಲ. ಇವಾಗ ಫ್ಯಾಮಿಲಿನಲ್ಲಿ ಯಾರು ಈ ಲೈನ್ನಲ್ಲಿದ್ದರೆ ಇಟ್ಸ್ ಓಕೆ ಮಾ, ಯು ಗೋ ಫಾರ್ ದಿಸ್ ಅಥವಾ ಯು ಡೋಂಟ್ ಗೋ, ಯಾರೂ ಇಲ್ಲ. ವಿ ಹ್ಯಾವ್ ಟು ಟೇಕ್ ದ ಕಾಲ್. ಆ್ಯಂಡ್ ನಮಗೇನು ಮಹಾ ಎಕ್ಸ್ಪೀರಿಯನ್ಸ್ ಇದ್ದಾಗ ಈ ಲೈನ್ನಲ್ಲಿ ಏನೂ ಇಲ್ಲ. ಸೊ ಫೈನಲಿ ಏನು ಹೋಗೋಣ, ಬಿಕಾಸ್ ಇಟ್ ವಾಸ್ ಬ್ರೆಡ್ ಆ್ಯಂಡ್ ಬಟರ್ ಆಲ್ಸೋ. ಸೊ ವಿಜಯ್ ಭಾಸ್ಕರ್ ಅನ್ನುವ ಗಾಡ್ ಫಾದರೇ ನಿಮಗೆ ಗೈಡ್ ಮಾಡಿದಾಗ ಆ ಹುಕ್ ನಿಮಗೆ ಸಕ್ಸಸ್ ಕೊಡಲಿಲ್ವಾ? ಏನಾಯಿತು, ಅವ್ರು ಹಾಡಿಸಿದ್ದು ಆಮೇಲೆ ಅವರು ಮಿಥಿಲೆಯ ಸೀತೆಯ ರೂನಲ್ಲಿ ನನ್ನ ಕೈಲಿ ಹಾಡಿಸಿದ್ರು. ನಾನು ಮತ್ತು ಛಾಯಾ ಅವರು ಹಾಡಿದ್ದು ಒಟ್ಟಿಗೆ, ಸಿಸ್ಟರ್ಸ್ ಹಾಡೋ ಥರ. ಸಂಜೆ ನಮ್ಮ ಭಾವನು ಬರುವನು ಅಕ್ಕ, ಈ ಹಾಡು ಹಾಡಿದಾಗ ಸೂಪರ್ ಕ್ಲಿಕ್ ಆಯಿತು ಈ ಸಾಂಗು. ಬಟ್ ಏನಂದರೆ ಅಂದ್ಕೊಂಡಂಗೆ ಮುಂದೆ ಅವಕಾಶಗಳು ಡೆವಲಪ್ ಆಗಲಿಲ್ಲ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ದಟ್ ವಾಸ್ ಟುವರ್ಡ್ಸ್ ದ ಫ್ಯಾಗ್ ಎಂಡ್ ಆಫ್ ಸರ್ಸ್ ಕ್ಯಾರಿಯರ್. ಅವ್ರು ಅದಕ್ಕೆ ಮುಂಚೆ ಎಷ್ಟೊಂದು ಗೋಲ್ಡನ್ ಪೀರಿಯಡ್ ಸರ್ವ್ ಮಾಡೋಗಿತ್ತು. ದಟ್ ವಾಸ್ ಅನ್ಫಾರ್ಚುನೇಟ್ಲಿ ಟುವರ್ಡ್ಸ್ ದ ಎಂಡ್. ಸೊ ಏನು ನಮಗೂ ಅವಾಗ ಪುಷ್ ಕೊಡೋರು ಇನ್ಯಾರೂ ಇರಲಿಲ್ಲ. ಸರ್ದು ಆವಾಗ ಮುಗೀತು. ಈ ಪ್ರೊಫೆಷ್ನಲ್ ಇದರಲ್ಲಿ ಅಷ್ಟೊಂದು ಇರಲಿಲ್ಲ. ಸೊ ಹಾಗಾಗಿ ಒನ್ಸ್ ಅಗೇನ್ ಲೆಫ್ಟ್ ಇನ್ ಎ ಡಾರ್ಕ್ ಸ್ಪಾಟ್. ಏನು ಮಾಡಬೇಕು ಗೊತ್ತಿಲ್ಲ, ಏನು ಮಾಡಬಾರ್ದು ಗೊತ್ತಿಲ್ಲ, ಏನು ಮಾಡಬಾರ್ದು ಗೊತ್ತಿತ್ತು, ಏನು ಮಾಡಬೇಕು ಅರ್ಥವಾಗಲಿಲ್ಲ. ಸೊ ಸುಮ್ಮನಿರೋದು, ಒಂದೊಂದು ಸಲ ಫ್ರಸ್ಟ್ರೇಟ್ ಆಗೋದು, ಅವ ಮನೆಗೆ ಬಂದು ಹೇಳ್ಕೊಂಡು ಒಂಚೂರು ತೀರಿಸ್ಕೊಳ್ಳೋದು, ಮಾಡಿದ್ರೆ ಮತ್ತೆ ಯಥಾ ಪ್ರಕಾರ ವಿತ್ ದ ಸೇಮ್ ಸಿನ್ಸಿಯರಿಟಿ ಐ ಯೂಸ್ ಟು ಗೋ. ಐ ಆಲ್ವೇಸ್ ಬಿಲೀವ್ ಯು ವರ್ಕ್ ಹಾರ್ಡ್ ಆ್ಯಂಡ್ ಸಿನ್ಸಿಯರ್, ಲೀವ್ ದ ರಿಸಲ್ಟ್ಸ್ ಟು ಗಾಡ್. ದಿಸ್ ವಾಸ್ ಮೈ ಆ್ಯಟಿಟ್ಯೂಡ್ ಈವನ್ ವೆನ್ ಐ ವಾಸ್ ಇನ್ ಡಿಗ್ರಿ.
ಆವಾಗಿಂದನೂ ಇದೇ ಆ್ಯಟಿಟ್ಯೂಡೆ. ಡ್ಯಾಡಿ ಹೇಳ್ತಿದ್ದಿದ್ದು ಅದೇ, ನಿನ್ನ ಕೆಲಸ ಸಿನ್ಸಿಯರಾಗಿ ಮಾಡು, ಅವ್ರು ಏನು ಮಾಡ್ತಾರೆ ಇಂದ ನೀನು ಯಾಕೆ ತಲೆ ಕೆಡಿಸ್ಕೋತೀಯ, ಅದು ಅವ್ರಿಗೆ ಬಿಟ್ಟಿತ್ತು, ನೀನು ನಿನ್ನ ಕೆಲಸ ಮಾಡು, ಖುಷಿಯಾಗಿರು. ಸೊ ಐ ಫಾಲೋಡ್ ಇಟ್. ಆ್ಯಂಡ್ ಅದಾದಮೇಲೆ ಒಂದಷ್ಟು ವರ್ಷ, ಒಂದು 15-16 ವರ್ಷ ಎಲ್ಲ ಫಿಲಮ್ಸ್ಗೆ ಎಕ್ಸ್ಕ್ಲೂಸಿವ್ಲಿ ಡೆಡಿಕೇಟ್ ಮಾಡಿ ಕೊನೆಗೆ ಸಾಕು ಅನಿಸ್ತು. ಯಾಕೆ ಅಂದರೆ ಸೋಲೋ ಸಿಕ್ಕೋದಿಲ್ಲ ಇಲ್ಲಿ ಅನ್ನೋದು ಅರ್ಥವಾಯಿತು. ಸಿಕ್ಕಿದ್ರೂ ಸಮಥಿಂಗ್ ಇನ್ಕಾನ್ಸಿಕ್ವೆನ್ಷಿಯಲ್. ನಾ ಮ್ಯೂಸಿಕ್ ಡೈರೆಕ್ಟರ್ ಹೆಸರು ಹೇಳಲ್ಲ, ಒಬ್ಬರು ನನಗೆ ಇನ್ನೂ ಟುವರ್ಡ್ಸ್ ದ ಬಿಗಿನಿಂಗ್ ಆಫ್ ಮೈ ಕ್ಯಾರಿಯರ್ ಓನ್ಲಿ ಬಂದರು, ಕುಸುಮ ಒನ್ ನೈಸ್ ಆಪರ್ಚುನಿಟಿ ಫಾರ್ ಯು ಅಂದರು ಇಂಗ್ಲೀಷಲ್ಲಿ. ಎಸ್ ಸರ್, ಟೆಲ್ ಮೀ, ಸಿಂಗ್ ದಿಸ್ ಸಾಂಗ್ ಇನ್ ಎ ಬಾಯ್ಸ್ ವಾಯ್ಸ್. ಐ ವಾಸ್ ಕೈಂಡ್ ಆಫ್ ದಿಸ್ ಎಕ್ಸ್ಪ್ರೆಷನ್ ಓನ್ಲಿ. ನಾನು ನಂಗೆ ಶಾಕ್, ನಾನು ಬಾಯ್ಸ್ ವಾಯ್ಸ್ ಸರ್ ಅಂದೆ. ಯಾ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ, ಇಟ್ಸ್ ಎ ಚಾಲೆಂಜ್. ಏನು ಚಾಲೆಂಜು ಪಿಂಡ ನೀವು ಅಲ್ಲಿ ಬಾಯ್ಸ್, ಅದು ಏನು 13-14 ಇಯರ್ ಓಲ್ಡ್ ಬಾಯ್ ಅಂತೆ. ಆ ವಾಯ್ಸ್ ಬ್ರೇಕ್ ಎಲ್ಲ ಆಗಿರುತ್ತೆ. ನೀವು ಆ ವಾಯ್ಸ್ ಎಲ್ಲಿಂದ ತೆಗಿತೀರಿ ಅಂದ್ಕೊಂಡು ಹಾಡ್ಬಿಟ್ಟು ಆಮೇಲೆ ನಿಮಗೊಂದು ತಿಂಗಳು ಹಾಡೋಕ್ಕಾಗದೇ ಇದ್ದರೆ ದಿನದ ಕೂಳು ಜಾಸ್ತಿ ಇಂಪಾರ್ಟೆಂಟು ಯಾವತ್ತೋ ಒಂದು. ಆ್ಯಂಡ್ ಅದೂ ಏನು ಆಮೇಲೆ ಇಟ್ಕೋತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಯಾವುದೋ ಹುಡುಗನ್ನೇ ಕರ್ಸಿ ಹಾಡಿಸ್ಬಿಟ್ಟು ಹೋಗ್ತಾರೆ. ಐ ಸೆಡ್ ನೋ ಸರ್, ಐ ಕ್ಯಾಂಟ್ ಸಿಂಗ್. It's a challenge, you are not accepting. Yes sir, it's a challenge, I am not accepting. I cannot sing in a boy's voice. ಅದೇನೇ ಒಂದು ರಾಜನ್ ನಾಗೇಂದ್ರ ಸರ್ ನನ್ನ ಕೈಯಲ್ಲಿ ಹಾಡಿಸಿದ್ರು, ಡಡ್ಡಿ ಡಡ್ಡಿ ಡ್ಯಾಡಿ ನನ್ನ ಮುದ್ದು ಡ್ಯಾಡಿ. ಅದು ಹುಡುಗನಿಗೆ ಹಾಡ್ತಿರೋದು. ನೀವೇ ಹಾಡಿದ್ದು ಅದು? ಹ್ಞೂ. ಬಟ್ ಅವರು ಹೇಳಿದ್ರು, ಒಂದು 7-8 ವರ್ಷದ ಹುಡುಗ ಸ್ವಲ್ಪ ಗಡ್ಸ್ ಮಾಡ್ಕೊಂಡು ಹಾಡಿಮ್ಮ, ತುಂಬ ಚೈಲ್ಡಿಶ್ ಬೇಡ. ಈಸ್ ಅಬೌಟ್ ಮಾಸ್ಟರ್ ಆನಂದ್ ಆ್ಯಕ್ಟಿಂಗು, ತುಂಬ ಮೆಚ್ಯೂರ್ ಆ್ಯಕ್ಟಿಂಗ್ ಇದೆ ಆ ಹುಡುಗಂದು, ಸ್ವಲ್ಪ ನೋಡ್ಕೊಂಡು. ಸೊ ಈ ವಾಯ್ಸಲ್ಲೇ ಹಾಡಿದ್ದು, ಡಡ್ಡಿ ಡಡ್ಡಿ ಡ್ಯಾಡಿ ಅಂತ ಹಾಡಿದ್ದು. ಆ್ಯಂಡ್ ಹೀಸ್ ಆ್ಯಕ್ಟೆಡ್ ಬ್ಯೂಟಿಫುಲ್ಲಿ ಟು ಇಟ್. ಆ್ಯಂಡ್ ಅದು ಒಂಥರ. ಇದು ಬಾಯ್ಸ್ ವಾಯ್ಸ್. ಇದಕ್ಕೆ ಬದಲು ಚಾನ್ಸ್ ಕೊಡಲ್ಲ ಅಂತ ಹೇಳ್ಬೋದಿತ್ತ. ಒಂದು ಮುತ್ತಿನ ಕತೆಗೆ ಹಾಡಿಸ್ತೀನಿ ಅಂದರು ವೈದಿ ಸರು. ಸಾಂಗ್ ಟ್ಯೂನೆಲ್ಲ ಹೇಳ್ಕೊಟ್ಬಿಟ್ರು. ಆಮೇಲೆ ಸಡನ್ಲಿ ಸಾರಿ ದೇ ಹ್ಯಾವ್ ಕಮಿಟೆಡ್ ಟು ಸಮ್ ಅದರ್ ಸಿಂಗರ್. ಯಾವ ಹಾಡಾಗಿತ್ತದು? ಐ ಡೋಂಟ್ ರಿಮೆಂಬರ್. ಮಳೆ ರಾಯನ್ ಮೇಲೆ ಸಮ್ ಸಾಂಗ್ ಇಟ್ ವಾಸ್. ಆ್ಯಂಡ್ ಕಲಿತು ರೆಕಾರ್ಡ್ ಮಾಡ್ಕೊಂಡೆಲ್ಲ ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಇರಬೇಕಿತ್ತು. ಮುಂಚಿನ ದಿನನೇ ಕರೆದು ಸಾಂಗ್ ಎಲ್ಲ ಕೊಟ್ಟು ಎಲ್ಲ ಆಯಿತು. ಮಿಸ್ ಆಯಿತು. ಇಟ್ಸ್ ಸಮ್ ಅದರ್ ಸಿಂಗರ್ ಹ್ಯಾಸ್ ಬಿನ್ ಆಸ್ಡ್, ಐ ಆಮ್ ಸಾರಿ. ಹೆಂಗೆ ಅನ್ಸುತ್ತಲ್ಲ, ಇನ್ನೇನು ನಾಳೆ ಹಾಡಬೇಕು, ಬೇರೆ ಸಿಂಗರ್ ಬಂದು ಹಾಡ್ತಾರೆ. ಯು ಫೀಲ್ ಸ್ಟುಪಿಡ್. ನಿಮಗೆ ಏನು, ನಾನು ಏನು ಹುಡ್ಕೊಂಬರ್ಲಿಲ್ವಲ್ಲ. ನಾನು ಇದುವರೆಗೂ ಯಾವ ಮ್ಯೂಸಿಕ್ ಡೈರೆಕ್ಟರ್ನು ಹೋಗಿ ನನಗೇ ಚಾನ್ಸ್ ಕೊಡಿ ನಾನೇ ಹಾಡು ಒಂದಿನಾನು ಹೇಳಿಲ್ಲ. ಕೇಳಬೇಕಾ? ಸೊ ಅವರು ಕೇಳಬೇಕಲ್ಲ. ಅಲ್ಲ, ಕೇಳ್ತಾ ಇದ್ದೀನಿ, ನಂಗೆ ಚಾನ್ಸ್ ಕೊಡಿ, ನಂಗೆ ಚಾನ್ಸ್ ಕೊಡಿ ಅಂತ ಕೇಳಿದ್ರೆ ಮಾತ್ರ ಅವಕಾಶ ಸಿಗುತ್ತೆ. ಹಾಂ, ಕೇಳಬೇಕಲ್ಲ. ಇಲ್ಲಾಂದರೆ ಅವ್ರ ಸ್ಥಾನಕ್ಕೆ ನೀವೇನು ಗೌರವ ಕೊಟ್ಟಂಗಾಯ್ತು? ನೀವು ಹೋಗಿ ಅವ್ರನ್ನ ಕೇಳಬೇಕಲ್ಲ. ಸೊ ನಿಮ್ಗೆ ಕೇಳಬೇಕು ಅಂತ ಅನ್ನಿಸ್ಲಿಲ್ಲ? ನಾ ಕೇಳ್ತಿರ್ಲಿಲ್ಲ, ಸ್ವಾಭಿಮಾನ. ಇವಾಗ ಸಂಗೀತ ಪಾಠಗಳೆಲ್ಲ ಅಷ್ಟು ವರ್ಷ ಕಲಿತು, ನಾಟ್ ದಟ್ ಐ ಆಮ್ ವೆರಿ ಪ್ರೊಫಿಷಿಯಂಟ್ ಇನ್ ಕ್ಲಾಸಿಕಲ್ ಮ್ಯೂಸಿಕ್. ನಾ ಕ್ಲಾಸಿಕಲ್ ಮ್ಯೂಸಿಕ್ ಬಿಟ್ಟೇನೆ 35 ವರ್ಷದ ಮೇಲಾಯಿತು. ನಾ ಹಂಗೆ ಹೇಳಲ್ಲ, ಬಟ್ ನನಗೇನು ಪಾಠಗಳಾಗಿತ್ತೋ ಚೆನ್ನಾಗಾಗಿತ್ತು. ಇವಾಗ ನೀವು ತನನ ಸಾರಿಗ ತನನನ ಗಮಗರಿ, ಐ ಕ್ಯಾನ್ ಟ್ರಾನ್ಸ್ಲೇಟ್ ಇಟ್ ಟು ಸ್ವರ. ಎನಿ ಸಾಂಗ್, ಯು ಸಿಂಗ್ ಎ ಕ್ಲಬ್ ಸಾಂಗ್, ಯು ಸಿಂಗ್ ಎ ಕ್ಲಾಸಿಕಲ್ ಸಾಂಗ್, ಯು ಸಿಂಗ್ ಎ ವಾಟ್ ಎವರ್ ಸಾಂಗ್, ಭಾವಗೀತೆ, ಭಕ್ತಿಗೀತೆ, ಜಾನಗೀತೆ, ಐ ಗಿವ್ ಯು ದ ಸ್ಕೋರ್ ಫಾರ್ ಇಟ್. ರೀ1, ರೀ2, ಗ1, ಗ2 ಯಾವ ಸ್ವರ ಬರುತ್ತೆ ಅಲಾಂಗ್ ವಿತ್ ದ ತಾಳಕ್ಕೆ ಕರೆಕ್ಟಾಗಿ ಸ್ಟ್ರೋಕ್ಸ್ ಹಾಕಿ ನಿಮಗೆ ನಾ ಬರ್ಕೊಡ್ತೀನಿ. ಇದು ನನಗೆ ಬಿಟ್ಟಿನಲ್ಲಿ ಬರಲಿಲ್ಲ. ಇದನ್ನೆಲ್ಲ ಯಾವ ಗುರುಗಳು ಕೂತು ಹೇಳ್ಕೊಡೋಲ್ಲ. ನಿಮಗೆ ಕ್ಲಾಸಿಕಲಲ್ಲೂ ಏನು, ಇವಾಗ ವರ್ಣಗಳು ಅವೆಲ್ಲ ಹೇಳ್ಕೊಡುವಾಗ ರಿ ಗ ಗ ರಿ ಸ ಸ ರಿ ಸ ಸ ದ ಮ ತ ಎವ್ವರಿ ಬೋಧ, ಈ ಥರ ಹೇಳ್ಕೊಡ್ತಾರೆ ವರ್ಣಗಳನ್ನ. ಬಟ್ ಜೀವಮಾನವೆಲ್ಲ ಆ ವರ್ಣನೇ ಹಾಡ್ತಿರ್ತೀರೇನು? ನೀವು ಹಾಡೋದೇ ಬೇರೆ ಇರುತ್ತೆ. ಅದಕ್ಕೆ ನಿಮ್ಮ ಇಂಟರ್ಪ್ರಿಟೇಷನ್ ಹೆಂಗೆ ಬರುತ್ತೆ? ಅದಕ್ಕೆ ಯು ಹ್ಯಾವ್ ಟು ವರ್ಕ್ ಹಾರ್ಡ್. ನಾನು ಹೆಂಗೆ ಅಂದರೆ ರೇಡಿಯೋನಲ್ಲಿ ಹಾಡು ಬಂದು ಅವಾಗೆಲ್ಲ ಟೇಪ್ ರೆಕಾರ್ಡ್ರಿಗೆ ಅವೆಲ್ಲ ಇರಲಿಲ್ಲ. ಇಟ್ ವಾಸ್ ಎ ಲಕ್ಸುರಿ ಫಾರ್ ಅಸ್. ಸೊ ರೇಡಿಯೋನಲ್ಲಿ ಬರ್ತಿರುವಾಗ ಕೇಳಿಸ್ಕೊಂಡು ಒಂದು ಲೈನ್ದು ಲಿರಿಕ್ ಬರ್ಕೊಂಡು ಪ್ರತಿದಿನ ಆ ಪ್ರೋಗ್ರಾಮಲ್ಲಿ ಆ ಹಾಡೇ ಬರೋದು. ಸೊ ಆ ಟೈಮ್ಗೆ ಹಾಕಿ ಕೇಳಿಸ್ಕೊಂಡು ಆ ಟ್ಯೂನನ್ನು ಫಸ್ಟ್ ಬರೋಂಗೆ ಮಾಡ್ಕೊಂಡು ಆ 2 ಲೈನ್ಸ್ದು ಕೂತಿದ್ದು ಏನು ಸ್ವರ ಇರಬಹುದು
ಅಂತ ಹುಡುಕಿ ಆಮೇಲೆ ನಮ್ಮ ಮ್ಯೂಸಿಕ್ ಟೀಚರು ಅಥವಾ ಇನ್ಯಾರಾದರೂ ಗೊತ್ತಿರೋರಿದ್ದರೆ ಅವ್ರ ಹತ್ರ ಇದು ಕರೆಕ್ಟಾ ಅಂತ ಕೇಳಿ ಹಂಗೆ ಮಾಡ್ಕೊಂಡು ಬಂದು ನಾನು ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ದಕ್ಕೆ ಐ ವಾಸ್ ಏಬಲ್ ಟು ಅಚೀವ್ ಸಮಥಿಂಗ್ ಇನ್ ದ್ಯಾಟ್. ಇಷ್ಟೆಲ್ಲ ಕಷ್ಟಪಟ್ಟು ಬಂದು ಯಾರ ಕೈಲೋ ಹಾಡಿಸ್ಕೊಂಡು ನೀವು ಸರ್ ನೋಡೋಣ ಸರದನೂ ಅಲ್ಲೇ ನೋಡೋಣ ಅಂದ್ಬಿಟ್ರೆ ನೀವು ಏನೇನು ಕೇಳ್ತೀರಿ? ಸೊ ನಿಮ್ಮ ಮಾತಿನ ಅರ್ಥ ನಂಗೆ ಅನಿಸೋದು ಯಾರೋ ಒಬ್ಬರು ಗಾಯಕಿ ಅಥವಾ ಗಾಯಕ ಸತ್ವಪೂರ್ಣವಾಗಿ ಹಾಡ್ತಾರೆ, ಟ್ಯಾಲೆಂಟ್ ಇದೆ ಅಂದರೆ ಅದಕ್ಕೆ ಅವಕಾಶ ಇಲ್ವಾ ಅಂತ ಅರ್ಥ? ಇಲ್ಲ, ಅದಕ್ಕೆ ಅವಕಾಶ ಇಲ್ಲ. ಮತ್ತು ಎಷ್ಟೋ ಜನ ಈ ಟ್ರ್ಯಾಕ್ ಹಾಡ್ಸಿದ್ರೇನೋ ಏನೋ ತುಂಬ ದೊಡ್ಡ ಫೇವರ್ ಮಾಡ್ದಂಗೆ ಬೇರೆ ಮಾತಾಡ್ತಾರೆ. ಅಯ್ಯೋ, ವಾಟ್ ಈಸ್ ದೇರ್? ಅವ್ರಿಗೆ ಹಾಡೋಕ್ಕೆ ಬರುತ್ತೆ, ನೀವು ಹಾಡಿಸಿದ್ರಿ ಆಯಿತು, ನೀವು ಹಾಡಿಸಿದ್ದು ನಿಮ್ಮ ಒಳ್ಳೆತನ. ಇವಾಗ ಒಂದು 25 ಜನ ಇರ್ತಾರೆ, ಒಂದು ಇಬ್ಬರ ಕೈಲಿ ನೀವು ಹಾಡಿಸಿದ್ರೆ ನಿಮ್ಮ ಗುಡ್ನೆಸ್. ಬಟ್ ಹಾಗಂತ ಹೇಳಿ ನೀವೇ ಅವ್ರನ್ನ ಹುಟ್ಟಾಕಿದ್ದು ತಿದ್ದಿದ್ದು ತೀಡಿದ್ದು ಅವೆಲ್ಲ ಹೇಳೋ ಹಂಗಿಲ್ಲ. ಸೊ ನಿಮ್ಗೆ ಹಂಗೆ ಹೇಳ್ಕೊಂಡು ಓಡಾಡಿದ್ದಾರೆ? ಅಯ್ಯಯ್ಯೋ, ತುಂಬ. ಈ ಇಂಡಸ್ಟ್ರಿನೇ ಹಾಗೆ. 5 ರೂಪಾಯಿ ಕೊಟ್ಟರೆ 5 ಕೋಟಿ ಕೊಟ್ಟಿದ್ದೆ ಅಂತಾರೆ. ಅದೆಲ್ಲ ಕೋಟಿಲಿ ಎಷ್ಟು ಸೊನ್ನೆ ಇರುತ್ತೆ ಅಂತ ಹೇಳ್ದವನಿಗೂ ಗೊತ್ತಿರಲ್ಲ, ನಮಗೂ ಗೊತ್ತಿರಲ್ಲ. ಸೊ ಕುಸುಮ ಅವ್ರನ್ನ ನಾನು ಕರೆದೆ, ನಾನು ಬೆಳೆಸ್ದೆ, ನನ್ನಿಂದ ಅವ್ರು ಫೇಮಸ್ ಆದರು ಅಂತಲೂ ಮಾತಾಡಿದ್ದಾರೆ. ಮಾತಾಡ್ತಾರೆ. ಬಟ್ ಏನಂದರೆ ನಾವು ಆ ಪಾಪ್ಯುಲಾರಿಟಿ ಲಿಸ್ಟಿಗೆ ಹೋಗದೇ ಇರೋದ್ರಿಂದ ಅಷ್ಟೊಂದು ಅದನ್ನು ಮಾತಾಡೋದು. ಅಯ್ಯೋ ಬೇಕಾದಷ್ಟು ಸಾರ್ ನಾವೇ ಅವ್ರಿಗೆ ಹೇಳಿದ್ವಿ ಈ ಸಿನಿಮಾಗೂ ಆಡಿಸಿ ಆ ಸಿನಿಮಾಗೂ ಆಡಿಸಿ ಅಂತೆಲ್ಲ ಬೇಕಾದಷ್ಟು ನಡೀತೈತೆ. ಸೊ ಈ ಇಂಡಸ್ಟ್ರಿ ಏನಂದರೆ ಮೇಲೆ ನೋಡೋಕ್ಕೆ ಎಷ್ಟು ಒಂಥರ ಅಫೆಕ್ಷನೇಟ್ ಅನಿಸುತ್ತೋ ಅಷ್ಟೊಂದಿಲ್ಲ. ಎಟ್ ದ ಸರ್ಫೇಸ್ ಲೆವೆಲ್ ಇದೆ, ಒಳಗೆ ಹೋದರೆ ದ ಬಾಲ್ ಗೇಮ್ ಇಸ್ ಡಿಫ್ರೆಂಟ್. ಸೊ ನನಗೆ 15 ವರ್ಷ ಹಾಡಿದ ಮೇಲೆ ಸಾಕನ್ನಿಸ್ತು. ಅಂದರೆ ನಾವು ರಾಜಕಾರಣ ಅಂತ ಪೊಲಿಟಿಕಲಿ ನೋಡ್ತೀವಿ, ಇಲ್ಲೂ ಇದೆ ರಾಜಕೀಯ, ಎಲ್ಲೆಲ್ಲೂ ಇದೆ, ಇಲ್ಲೂ ಇದೆ, ಎಲ್ಲ ಕಡೆಯೂ ಇದೆ. ಕೆಲವು ಕಡೆ ಕಾಂಟ್ಯಾಕ್ಟ್ಸ್ ಇದ್ದರೆ ಹೆಲ್ಪ್ ಆಗುತ್ತೆ, ಇನ್ನು ಕೆಲವು ಕಡೆ ಐ ಡೋಂಟ್ ನೋ ವಾಟ್ ಇಟ್ ಈಸ್ ದಟ್ ಯು ರಿಕ್ವೈರ್. ನಂಗೆ ಅರ್ಥ ಇವತ್ತಿನವರೆಗೂ ಆಗಿಲ್ಲ. ಬಿಕಾಸ್ ಎಷ್ಟೋ ಜನ ಅಷ್ಟು ಚೆನ್ನಾಗಿ ಶ್ರುತಿ ಸೇರಿಸ್ತೇನೆ, ತಾಳದಲ್ಲಿ ಅಷ್ಟು ಚೆನ್ನಾಗಿ ಹೋಲ್ಡ್ ಇಲ್ಲದೇ ಇದ್ದರೂ ಅವ್ರು ಸೋಲೋ ಹಾಡಿರೋದು ಉಂಟು. ಹಿಂಗೆ ಹೂ ಇಸ್ ದೇರ್ ಟು ಟೆಲ್ ಯು? ಯಾರು ಹೇಳ್ತಾರೆ? ಆ್ಯಂಡ್ ನೀವು ಯಾರನ್ನು ಹೋಗಿ ಕೇಳ್ತೀರಿ? ಫಸ್ಟ್ ಆಫ್ ಆಲು ಅವ್ರೇನು ಅನ್ಕೋತಾರೆ, ಓ ಈ ಅಮ್ಮನಿಗೆ ಹೊಟ್ಟೆಗಿಚ್ಚು ಅದಕ್ಕೋಸ್ಕರ ಇದು ಬಂದು ಕೇಳ್ತಿದೆ. ಹೊಟ್ಟೆಗಿಚ್ಚು ಎಂಥದ್ದು ಇಲ್ಲ. ತಿನ್ನೋದು ಎಷ್ಟು ತಿಂತೀವೋ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನು ತಿನ್ನೋಕ್ಕಾಗಲ್ಲ. ಅಷ್ಟು ನನಗೆ ಕೋರಸ್ ಹಾಡೋವಾಗಲೂ ಬರೋದು, ಜೊತೆಗೆ ಟ್ರ್ಯಾಕ್ ಹಾಡ್ತಿದ್ದೆ. ಆಮೇಲೆ ನನಗಿದೆಲ್ಲ ನೋಡಿ ಸ್ವಲ್ಪ ಬೇಜಾರಾಯಿತು. ಅಂದರೆ ನಾವು ಒಂದು 7-8 ವರ್ಷನೇ ಕಾಯ್ತೀವಿ, ಚೇಂಜ್ ಆಗುತ್ತೆ ಸಿನೇರಿಯೋ, ಎಸ್ ಯು ವಿಲ್ ಗೆಟ್ ಅ ಬ್ರೇಕ್, ಸಿಕ್ಕಿದೆಲ್ಲ ನನಗೆ ಆ ಥರ ಕ್ಲಿಕ್ ಆಗಿದೆ ಅಂದರೆ ಬೇಬಿ ವಾಯ್ಸಲ್ಲಿ ಟಕ ಒಂದೊಮ್ಮೆ ಒಂದು ಆಪರ್ಚುನಿಟೀಸು. ಆ್ಯಂಡ್ ಎಷ್ಟು ಗೌರವ ಕೊಡೋರು, ಎಷ್ಟು ಪ್ರೀತಿಯಿಂದ ಮಾತಾಡ್ಸೋರು ಅಂದರೆ ಇದು ಅಲ್ಲಿ ಯಾಕೆ ಆಗ್ತಿಲ್ಲ ಅಂತ ತಕ್ಷಣ ಬರೋದು ಥಾಟು. ಆಗದೆ ಇದ್ರೆ ಪರವಾಗಿಲ್ಲ, ಏನೋ ಇಷ್ಟ ಆದರೂ ದೇವ್ರು ಕರುಣಿಸಿದ್ನ, ಓಕೆ ಫೈನ್, ಒಂದು ಜೀವನ ನಡೀತಿದೆ. ಇವಾಗ ನೋಡಿ, ನಾವು ನೋಡ್ತಿರೋ ಹಾಗೇ ಬಿ ಇರ್ಬೋದು, ಇದಿರ್ಬೋದು, ಅದಿರ್ಬೋದು, ಅವ್ರಗಳಿಗೆ ರೆಗ್ಯುಲರ್ ಜಾಬ್ಸ್ ಇರೋದು ಕಷ್ಟ ಆಗೋಗಿದೆ. ಒಂದು ಫ್ಯಾಮಿಲಿ ಮೇಂಟೈನ್ ಮಾಡೋದಕ್ಕೆ ಅವರೇನೇ ಈ ತುದಿಯಿಂದ ಆ ತುದಿಗೆ ಒದ್ದಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ನಮಗೆ ನಮ್ಮ ಫ್ಯಾಮಿಲಿ ಮೇಂಟೈನ್ ಮಾಡುವಷ್ಟು ಬರ್ತಿತ್ತು. ಬಟ್ ನಿಮ್ಮ ಕಣ್ಮುಂದೆ ಇನ್ಯಾರೋ ಗಾಯಕ ಅಥವಾ ಗಾಯಕಿ ಅವಕಾಶಗಳು ಸಿಗ್ತಾ ಇದೆ, ಆದರೆ ಅಷ್ಟೊಂದು ಅವರು ಟ್ಯಾಲೆಂಟ್ ಅಲ್ಲ ಅಂತ ಗೊತ್ತಾದಾಗಲೂ ಏನು ಹೇಳಬೇಕು ಅನ್ನಿಸ್ಲಿಲ್ಲ, ಏನು ಮಾಡಬೇಕು ಅನ್ನಿಸ್ಲಿಲ್ಲ, ಸುಮ್ಮನೆ ಬ್ಯಾಕ್ಔಟ್ ಆಗಿಬಿಟ್ರಾ? ನಾವು ಮಾಡೋಕ್ಕೇನೂ ಆಗೋಲ್ಲ ಹರೀಶ್. ಬಿಕಾಸ್ ಇದು ನಮ್ಮ ಒಬ್ಬರ ಜೊತೆನೇ ಅಲ್ಲ ನಡೆದಿತ್ತು, ಬೇಕಾದಷ್ಟು ಜನರ ಜೊತೆ ನಡೆದಿತ್ತು. ನೀವೇನು ಅಂದ್ಕೊಂಡಿದ್ದೀರಿ? ಇವಾಗ ಗ್ರೂಪ್ ವಾಯ್ಸಸ್ ಕೋರಸ್ಗೆ ಅಂತ ಬಂದರೆ ಅವರು ಸೋಲೋ ಹಾಡೋ ಕೆಪಾಸಿಟಿ ಇಲ್ಲ ಅಂದ್ಕೊಂಡಿದ್ದೀರಾ? ಅವ್ರು ಅದಕ್ಕೋಸ್ಕರ ಅಲ್ಲ ಬರೋದು ಗ್ರೂಪಿಗೆ. ಇಲ್ಲಿ ಹಾಡ್ತಿದ್ರೆ ನಮ್ಮಂಗೇನೆ ಎಲ್ಲೋ ಒಂದು ಅವಕಾಶ ಸಿಕ್ಕುತ್ತೆ, ಒಬ್ಬೊಬ್ರದ್ದು ಒಂದೊಂದು ಇರುತ್ತೆ. ಇವಾಗ ಮಂಗಳ ಅಂಜನ್ ಅವರು ಕೋರಸ್ಗೆ ಬರೋರು, ಬಟ್ ಆಕೆದೇನೆ ಸ್ವಂತದ ಒಂದು ಆರ್ಕೆಸ್ಟ್ರಾ ಟ್ರೂಪ್ ಇತ್ತು, ಅವರು ಅದನ್ನು ಫುಲ್ ನಿಭಾಯಿಸೋರು. ಆರ್ಟಿಸ್ಟ್ಗೆಲ್ಲ ನೊಟೇಷನ್ಸ್ ಎಲ್ಲ ಕರೆಕ್ಟ್ ಇದೆಯಾ ಇಲ್ವಾ ಚೆಕ್ ಮಾಡೋದು, ರಿಹರ್ಸಲ್ಸ್ ಕೊಡೋದು. ಪ್ಲಸ್ ಶಿ ವಾಸ್ ಹರ್ ಸೆಲ್ಫ್ ಸಿಂಗಿಂಗ್ ಇನ್ ಉಷಾ ಉತ್ತುಪ್ಸ್ ವಾಯ್ಸ್. ಅಂಥವರು ಬಂದಿಲ್ಲಿ ಕೋರಸ್ ಆಡೋರು. ಅವ್ರನ್ನ ಜೂನಿಯರ್ ಉಷಾ ಉತ್ತುಪ್ ಅಂತಲೇ ಹೇಳಬೇಕು. ವಿಜಯನಗರದಲ್ಲಿ ಒಂದು ಸಲ, ಈಗೊಂದು 10-12 ವರ್ಷದ ಹಿಂದೆ, ಉಷಾ ಉತ್ತುಪ್ ಮ್ಯಾಮ್ದು ಅಲ್ಲಿ ಗಾಂಧಿ ಮೈದಾನದಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ಅವ್ರದ್ದು. ಆವಾಗ ಮಧ್ಯೆ ಮಂಗಳ ಅವರನ್ನ ಸ್ಟೇಜ್ ಮೇಲೆ ನಾನು ಕರ್ಕೊಂಡು ಹೋಗ್ಬಿಟ್ಟು, ನಾನು ತುಂಬ ದೊಡ್ಡ ಕೆಲಸ ಮಾಡಿದೆ ಅಂತಲ್ಲ, ಬಟ್ ಇವರನ್ನೆಲ್ಲ ಹೋಲಿಸಿದಾಗ ಸಮ್ಹೌ ಫೇಟ್ ಹ್ಯಾಸ್ ಬಿನ್ ಕೈಂಡರ್ ಟು ಮೀ.
ನನಗೆ ಎಷ್ಟೋ ಆಪರ್ಚುನಿಟೀಸ್ ಸಿಕ್ಕಿದೆ. ಇವನ್ನ ಸೋಲೋ ಹಾಡೇ ಇಲ್ಲ ಅನ್ನೋ ಲೆಕ್ಕಕ್ಕೂ ಇಲ್ಲ. ನಾ ಶೂಟಿಂಗ್ ಪರ್ಪಸ್ ಹಾಡಲಿಲ್ಲ, ಟ್ರ್ಯಾಕ್ ಹಾಡಲಿಲ್ಲ, ಬರೀ ಕೋರಸ್ ಹಾಡ್ಕೊಂಡಿದ್ದೆ ಅಂತ ಏನಿಲ್ಲ. ಬೇಕಾದಷ್ಟು ಸೋಲೋಸು ಹಾಡಿದ್ದೀನಿ. ಆಮೇಲೆ ನನ್ನ ಪ್ರೋಗ್ರಾಮ್ಸ್ ಬೇಕಾದಷ್ಟು ಕೊಟ್ಟಿದ್ದೀನಿ. ಆ್ಯಂಡ್ ಈ ಥರ ಬಟ್ ನನಗೆ ಮಂಗಳನ್ನ ನೋಡಿದಾಗೆಲ್ಲ ತುಂಬ ಹೊಟ್ಟೆ ಉರಿಯೋದು. ಇಂಥ ಟ್ಯಾಲೆಂಟ್ ಇಟ್ಕೊಂಡು ಒಳ್ಳೆ ಹಿಂಗೆ ಇದ್ದಾಳಲ್ಲ, ಏನಪ್ಪ ಇದು, ಇದೇನಾ ಬಾಳು. ಆಮೇಲೆ ಅವಳಿಗೆ ಬಾ ಒಂದು ಸಲ ನೋಡೋಣ ಅಲ್ಲಿ ಅಂತ. ಅಲ್ಲೊಬ್ಬರು ಪರಿಚಯದವ್ರು ಇದ್ದರು, ಅವ್ರನ್ನ ಮೀಟ್ ಮಾಡೋಕ್ಕೆ ಅಲೌ ಮಾಡಿದ್ರು. ಆ್ಯಂಡ್ ಉಷಾ ಉತ್ತುಪ್ ಮ್ಯಾಮ್ ಸೋ ಗ್ರೇಟ್. ಹರಿ ಓಂ ಹರಿ, ಹರಿ ಓಂ ಹರಿ, ಕಮಾನ್ ಎವ್ರಿಬಾಡಿ ಗಿವ್ ಅ ಬಿಗ್ ಹ್ಯಾಂಡ್ ಅಂದ್ಕೊಂಡು ಅವರು ಮಧ್ಯೆ ಮಾತಾಡ್ತಾನೆ ಇರ್ತಾರೆ. ಆ ಸಾಂಗಲ್ಲಿ ಶಿ ಮೇಡ್ ಮಂಗ್ಲಾ ಸಿಂಗ್ ದ ನೆಕ್ಸ್ಟ್ ಫ್ಯೂ ಲೈನ್ಸ್ ಅಲಾಂಗ್ ವಿತ್ ಹರ್ ಆರ್ಕೆಸ್ಟ್ರಾ. ದ್ಯಾಟ್ ವಾಸ್ ಹರ್ ಗ್ರೇಟ್ನೆಸ್. ಆ್ಯಂಡ್ ಅವ್ರು ಹಣೆ ಬೊಟ್ಟನ್ನು ತೆಗೆದು ಮಂಗಳನ್ನ ಕೊಟ್ಟರು. ಯಾವುದೋ ಒಂದು ಮೊಮೆಂಟಾ ಟು ಥಿಂಕ್ ಆಫ್ ಆ್ಯಂಡ್ ಸ್ಮೈಲ್ ವೇರ್ ಎವರ್ ಯು ಮೇ ಬಿ, ವಿಚ್ ಎವರ್ ಟೈಮ್, ವಾಟ್ ಎವರ್ ಏಜ್, ಆ ಥರ. ಸೊ ಈ ಅವಕಾಶಗಳು ನೋಡಿ, ಎಲ್ಲಿವರೆಗೂ ನಾವು ಇನ್ನೊಬ್ರಿಗೆ ಅವಕಾಶ ಕೊಡ್ತೀವಿ ಅನ್ಕೋತೀವೋ ಇನ್ನೊಬ್ರು ಉದ್ಧಾರ ಆಗೋಕ್ಕೆ ಚಾನ್ಸ್ ಇಲ್ಲ. ಇವಾಗ ಹೆಂಗಿದೆ ಸಿನಿಮಾ ಇಂಡಸ್ಟ್ರಿ, ಬದಲಾಗಿದೆಯಾ? ನನಗೇನು ಗೊತ್ತಿಲ್ಲ. ಬಿಕಾಸ್ ನಾ ಸಿನಿಮಾ ಇಂಡಸ್ಟ್ರಿಯಿಂದ ಆಚೆ ತುಂಬ ದೂರ ಸರಿದು 20 ವರ್ಷದ ಮೇಲಾಯಿತು. ಸೊ ಬೇಡ ಬೇಡ ಅಂತ ಬಿಟ್ಟೇ ಬಿಟ್ಟಿದ್ದೀರಿ? ನಾ ಬಿಟ್ಟೆ. ನನಗೆ ಇಣಕಿಯೂ ನೋಡಿಲ್ಲ, ಇಲ್ಲವೇ ಇಲ್ಲ. ಶುರುನಲ್ಲಿ ಫೋನ್ ಕಾಲ್ಸ್ ಬರೋದು, ಬೇಡ ಬನ್ನಿ ಮೇಡಮ್, ಟ್ರ್ಯಾಕಿಗೆ ಬನ್ನಿ, ಶೂಟಿಂಗ್ ಪರ್ಪಸ್ಗೆ ಬನ್ನಿ ಅಂತ. ಹೇಳಿದೆ ಬೇಡ ಅಂತ ಡಿಸೈಡ್ ಮಾಡಿ ಆಚಿಸಿ 15 ವರ್ಷ ತೊಗೊಂಡೆ ಡಿಸೈಡ್ ಮಾಡೋಕ್ಕೆ. ಇನ್ನು ಅದಕ್ಕೆ ಇನ್ನೆಷ್ಟು ವರ್ಷ ತೊಗೊಳೋದು, ಎಷ್ಟು ಕಾಯೋದು, ಇನ್ನೆಷ್ಟು ಕಾಯೋದು. ಆಚೆಗೆ ಬಂದ. ಈಗ ಯಾರೋ ಆ ಥರದ್ದು ಒಳ್ಳೆ ಗಾಯಕಿ ಇದ್ರೆ ಅವ್ರಿಗೆ ಅವಕಾಶ ಸಿಗ್ತಿದೆ ಅಂತ ಏನಾದ್ರು ಅನ್ಸುತ್ತಾ? ಸಿಗ್ತಾ ಇದೆ ಹರೀಶ್. ಇವಾಗ ಮುಂಚಿನ ಸಿಂಗರ್ಸ್ ಥರಾನೇ ಹಾಡಬೇಕು, ಆ ವಾಯ್ಸ್ ಮಾಡ್ಯುಲೇಷನ್ನೇ ಬೇಕು, ಅದೆಲ್ಲ ಹೋಗಾಗಿದೆ. ವರ್ಸಟಾಲಿಟಿ ನೋಡ್ತಾರೆ. ಮತ್ತು ಒಂದೊಂದು ಮ್ಯೂಸಿಕ್ ಡೈರೆಕ್ಟ್ರು ಈಸ್ ಮೂವಿಂಗ್ ಅವೇ ಫ್ರಮ್ ವಾಟ್ ಎವರ್ ವಾಸ್ ಕಮಿಂಗ್ ಟಿಲ್ ನೌ. ಕೆಲವರು ಅದನ್ನು ಮೇಂಟೈನ್ ಮಾಡ್ಕೊಂಡು ಜೊತೆಗೆ ಅವ್ರದ್ದು ಹೊಸತನ ಕೊಟ್ಟು ಅದೊಂಥರ ಬೇರೆ ಬೇರೆ ವಾಯ್ಸಸ್ಗೆ ಅದರಲ್ಲಿ ಅವಕಾಶ ಇದೆ ಆ್ಯಂಡ್ ಕೊಡ್ತಾನೂ ಇದ್ದಾರೆ. ಆ ರೀತಿಯಲ್ಲಿ ಇವಾಗಿನ ಸಿಂಗರ್ಸು ದೇ ಪ್ರಿಟಿ ಲಕ್ಕಿ. ಅಟ್ಲೀಸ್ಟ್ ದೇ ಗೆಟ್ ದ ಚಾನ್ಸಸ್ ವೆನ್ ದೇ ಡಿಸರ್ವ್ ಇಟ್. ನೀವಾಗ ನೆನಪಿಸ್ಕೋತಿರ್ತೀರಲ್ವಾ, ಹೇ ನಮ್ಮ ಕಾಲದಲ್ಲೂ ಇದೆಲ್ಲ ಇರಬೇಕಾಗಿತ್ತು ಅಂತ ಅನ್ಸೋದೇ ಇಲ್ಲ ಹರೀಶ್, ಅನ್ಸೋದೇ ಇಲ್ಲ. ಯಾಕಂದರೆ ನಾನು ಸಿನಿಮಾ ಇಂಡಸ್ಟ್ರಿ ಬಿಡ್ತೀನಿ ಅಂತ ಡಿಸೈಡ್ ಮಾಡಿದಾಗ ಕ್ಯಾಸೆಟ್ ರೆಕಾರ್ಡಿಂಗ್ಸ್ಗೆ ಪುತ್ತೂರು ನರಸಿಂಹ ನಾಯಕ್ ಅವರು, ನಾನು ನನ್ನ ಮ್ಯಾರೇಜ್ಗೂ ಮುಂಚೆ ಸುಮಾರು ವರ್ಷ ಅವ್ರ ಜೊತೆ ಸ್ಟೇಜ್ ಶೋಸಲ್ಲೆಲ್ಲ ಹಾಡಿದ್ದೆ. ಸೊ ಇಟ್ ವಾಸ್ ನಾಟ್ ಆ್ಯಸ್ ಓ ವಿ ವರ್ ಫ್ರೆಶ್ ಅಕ್ವೈಂಟೆನ್ಸಸ್. ಸೊ ರೆಕಾರ್ಡಿಂಗ್ಸ್ ಇರೋದು, ಪ್ರೋಗ್ರಾಮ್ಸ್, ಸುಗಮ್ ಸಂಗೀತ್ ಪ್ರೋಗ್ರಾಮ್ಸ್ ಇರೋದು. ಅಲ್ಲಿ ಕೂತ್ರೆ ಸುಗಮ್ ಸಂಗೀತ್ ಸ್ಟೇಜಲ್ಲೇ ಯಾವುದೂ ಹಾಡೇ ಬರಲ್ವಲ್ಲ. ಆ್ಯಕ್ಚುಲಿ ನಾವು ಫಿಲಮ್ಸಲ್ಲಿ ಎಷ್ಟೊಂದು ದಿನ ಹಮ್ಮಿಂಗ್ಸು ಅದು ಇದು, ನಾವು ನೊಟೇಷನ್ ವೈಸ್ ವಿ ಬಿಕೇಮ್ ವೆರಿ ಸ್ಟ್ರಾಂಗ್ ಇನ್ ಫಿಲಮ್ ಸಿಂಗಿಂಗ್. ಬಿಕಾಸ್ ನಮಗೆ ಕೋರಸ್ ಎಲ್ಲ ನೊಟೇಷನ್ ಕೊಡುವಾಗ ಅಲ್ಲಿ ಹಾಲ್ನಲ್ಲಿ ಕೂರಿಸ್ಕೊಂಡು ಇನ್ಸ್ಟ್ರೂಮೆಂಟ್ ಅವರು ಕೊಟ್ಬಿಟ್ಟು ನಮಗೂ ವಾಯ್ಸಸ್ ಹೇಳ್ದುಕೋ, ಹಾಂ ರೀ ಟು 1 ಬಾರ್, ಗಾ ಟು 1 ಬಾರ್, ಮಾ 1 ಕಟ್, ಮಾ ಟು 1 ಬಾರ್, ದಾ ಸಸ್ಟೈನ್ 2 ಬಾರ್ಸ್, ಈ ಥರ ಹೇಳ್ಕೊಂಡು ಹೋಗ್ಬಿಡೋರು. ಏನು ಹಾಡು ತೋರಿಸ್ತಿರ್ಲಿಲ್ಲ, ನಾವು ಕೂತ್ಕೊಂಡು ಸ್ವರಗಳನ್ನ ಹುಡ್ಕೊಂಡು ಹಾಡ್ಕೊಂಡು ಈ ಥರ ಆಗಿ ಒಂಥರ ಮೈಂಡ್ ಶಾರ್ಪ್ ಆಯಿತು ಆ್ಯಸ್ ಫಾರ್ ಎಸ್ ದ ಸ್ವರಸ್ಥಾನಸ್ ಆ್ಯಂಡ್ ಆಲ್ ದ್ಯಾಟ್. ಸೊ ನಾನೇನಾಯಿತು, ಕ್ಯಾಸೆಟ್ ರೆಕಾರ್ಡಿಂಗ್ಸು, ಪ್ರೋಗ್ರಾಮ್ಸು, ದೆನ್ ಐ ಸ್ಟಾರ್ಟೆಡ್ ಪಿಕ್ಕಿಂಗ್ ಅಪ್ ಎ ಫ್ಯೂ ಭಾವಗೀತೆಸ್. ಬಿಕಾಸ್ ನನಗೆ ಅಲ್ಲಿವರೆಗೂ ಭಾವಗೀತೆಗಳು ಪ್ರೋಗ್ರಾಮ್ ಕೊಟ್ಟು ಗೊತ್ತೆ, ಯಾವುದೋ ಒಂದು ದೂರದರ್ಶನ ರೆಕಾರ್ಡಿಂಗಿಗೆ 3-4 ಹಾಡು ಕಲ್ತಿದ್ದು ಮಾಡಿದ್ದು ಬಿಟ್ಟರೆ ಹೆಚ್ಚಾಗಿಲ್ಲ. ಅಲ್ಲಿಂದ ಶುರು ಆಯಿತು ಪಯಣ. ಆ್ಯಂಡ್ ಅಲ್ಲಿಂದ ಒಂಥರ ಇಟ್ ಈಸ್ ಒಂಥರ ಇನ್ನೊಂದು ಮುಖ ಸಂಗೀತದ್ದು, ಈ ಫಿಲಮ್ದು. ಹೀಗೆ ಎಷ್ಟು ವರ್ಷದ್ದು ಈ ಭಾವಗೀತೆ ಅಂದರೆ ಸುಗಮ ಸಂಗೀತ, ಭಕ್ತಿಗೀತೆಯ ಈ ಪಯಣ ಎಷ್ಟು ವರ್ಷದ್ದು ಆಯಿತು? ಇವಾಗ ಒಂದು 20 years ಮೇಲಾಯಿತು. ಇಷ್ಟು ವರ್ಷದಲ್ಲಿ ಎಷ್ಟು ಹಾಡು ಹಾಡಿರ್ಬೇಡ ನೀವು? ತುಂಬ ಹಾಡಿದ್ದೀನಿ. ಸುಮ್ಮನೆ ಒಂದು ಲೆಕ್ಕ? ನಮ್ಮ ಕ್ಯಾಸೆಟ್ ರೆಕಾರ್ಡಿಂಗ್ಸ್ನಲ್ಲಿ ಏನಿಲ್ಲ ಅನ್ನೋ ಒಂದು 2000-3000 ಹಾಡುಗಳು ಹಾಡಿದ್ದೀನಿ. ಅದರಲ್ಲಿ ಹೆಚ್ಚಾಗಿ ಡಿವೋಷನಲ್ಸೇ ಹಾಡಿರೋದು. ಯಾಕೆಂದರೆ ನಾವು ಅಲ್ಲಿಗೆ ಹೋಗೋ ಹೊತ್ತಿಗೆ ಭಾವಗೀತೆಯ ರೆಕಾರ್ಡಿಂಗ್ಸು ತುಂಬ ಕಮ್ಮಿ ಆಗೋಗಿತ್ತು. ಇದ್ದಿದ್ರೆ ಅದನ್ನೂ ಹಾಡ್ಬಿಡ್ತಿದ್ನೋ ಏನೋ. ಎಲ್ಲೋ ಓಡಾಡ್ತಿರ್ಬೇಕಾದ್ರೆ ಎಲ್ಲೋ ನಿಂತಾಗ ನಿಮ್ಮ ಹಾಡೇ ನೀವು ಕೇಳಿಸ್ಕೊಂಡ್ರೆ ಏನು ಫೀಲ್ ಮಾಡ್ತೀರಿ? ಖುಷಿ ಆಗುತ್ತೆ ಹರೀಶ್, ಖುಷಿ ಆಗುತ್ತೆ. ನನಗೆ ಒಂದು ಸಲ ರವಿ ಶೆನಾಯ್ ಅಂತ ಇಲ್ಲಿ ಮ್ಯೂಸಿಕ್ ಡೈರೆಕ್ಟ್ರ್ ಇದ್ದರು. ಅವರು ಜಿಂಗಲ್ಸ್ಗೂ ಎಲ್ಲ ತುಂಬ ಮ್ಯೂಸಿಕ್ ಮಾಡೋರು, ವೆರಿ ಹೈಲಿ ಲರ್ನೆಡ್ ಪರ್ಸನ್. ಬಟ್ ಅದೇನೇ ಅವಕಾಶಗಳು ಸ್ವಲ್ಪ ಹಿಂದೆ, ಬಟ್ ತುಂಬ ನಾಲೆಡ್ಜು ತುಂಬ ಇದು. ಅವರು ಒಂದು ಸಲ ಗೋವಾಗೆ ಹೋಗಿದ್ರಂತೆ. ಅಲ್ಲಿ ಶಾಂತೇರಿ ದೇವಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಂಗೆ ಅಲ್ಲಿಂದ ಫೋನ್ ಮಾಡಿದ್ರು, ಕುಸುಮಾಜಿ ಆಪಿ ಹಾಬಿ ಬಜರಯೋ ಅಂದರು. ಅಲ್ಲಿ ಹಾಡು ಕೇಳಿಸ್ತಿತ್ತ? ಹಾಂ, ಕೊಂಕಣಿನಲ್ಲೂ ಹಾಡಿದ್ದೆ. ಆವಾಗ ಎಷ್ಟು ಭಾಷೆಯಲ್ಲಿ ಹಾಡು ಹೇಳಿದ್ದೀರಿ ನೀವು?
ನಾನಾ ಕನ್ನಡ, ತಮಿಳು, ತೆಲುಗು, ತುಳು, ಕೊಂಕಣಿ, ಒಡಿಯಾ ಆ್ಯಂಡ್ ಮರಾಠಿ. ಮಲಯಾಳಮಲ್ಲಿ ಯಾವಾಗಲೂ ಒಂದು ಸಲ ಒಂದೆರಡು ಜಿಂಗಲ್ ಹಾಡಿದೆ, ಆಮೇಲೆ ಕರಿಬೇಡಿ ಅಂತ ತುಂಬ ಕಷ್ಟ ಆಗುತ್ತೆ. 8 ಭಾಷೆಯ ಗಾಯಕಿ ಇವತ್ತಿನ ನಮ್ಮ ಅತಿಥಿ. ವಾವ್! ಹತ್ತತ್ರ ಒಂದು 5,000ಕ್ಕೂ ಹೆಚ್ಚು ಹಾಡುಗಳು ಹಾಡಿರ್ತೇನೆ. ಟೋಟಲಿ ಎಸ್. ಏನಂದರೆ ಎಲ್ಲ ಯಾವುದೂ ಹೆಚ್ಚಾಗಿ ಜ್ಞಾಪಕ ಉಳಿಲ್ಲ, ಬಿಕಾಸ್ ನಾವು ಅಲ್ಲಿ ಟ್ರ್ಯಾಕ್ ಹಾಡಿದ್ರು ಅದನ್ನು ಆಚೆ ಬಂದು ಇನ್ನೆಲ್ಲೂ ಹಾಡಿರೋಲ್ಲ. ಇಟ್ ಈಸ್ ಸಿಂಗಿಂಗ್ ಆ್ಯಂಡ್ ಫರ್ಗೆಟಿಂಗ್. ಆವಾಗಲೇ ಇನ್ನೊಂದು ಹಾಡನ್ನು ತೊಗೊಳಕ್ಕಾಗೋದು. ಎಲ್ಲ ಹಳಹಳೇದು ಹಿಡ್ಕೊಂಡು ಕೂತ್ಕೊಂಡೆ ಹೊಸದು ಕಲಿಯೋಕ್ಕೆ ಕಷ್ಟ ಆಗೋದು. ಭಾಳ ಹೆಮ್ಮೆ ಅನ್ಸೋದು, ಕಲ್ತಂಥ ಹಾಡನ್ನು ಅಥವಾ ಇಂಡಸ್ಟ್ರಿಯಿಂದ ಆಚೆ ಬಂದ್ಬಿಡ್ತೀನಿ ಅಂತ ಡಿಸೈಡ್ ಮಾಡಿದ್ಮೇಲೂ ಸುಮ್ಮನೆ ಕೂತಿಲ್ಲ, ಮಕ್ಕಳಿಗೆ ಹೇಳ್ಕೊಡೋ ಕೆಲಸ ಮಾಡ್ತಿದ್ದೀರಿ, ಇನ್ಸ್ಟಿಟ್ಯೂಟ್ ಮಾಡಿದ್ದೀರಿ. ಅದು ಯಾಕೆ ಅಂದರೆ, ಈಗ ಸಿನಿಮಾ ಇಂಡಸ್ಟ್ರಿನಲ್ಲಿ ನಾವು ಬಹುಶಃ ಸಿನಿಮಾ ಗಾಯನಕ್ಕೆ ಲಾಯಕ್ ಇಲ್ಲ ಅನ್ನೋ ಫೀಲಿಂಗ್ ಬರ್ಸಿದ್ರು. ಅದು ತುಂಬ ಪ್ರಾಮಿನೆಂಟಾಗಿ ಬಂದಾಗಿತ್ತು ಮನಸ್ಸಿಗೆ. ಪ್ರಾಬೆಬ್ಲಿ ಐ ಆಮ್ ನಾಟ್ ಫಿಟ್ ಫಾರ್ ದಿಸ್ ಅಂತ. ಆಚೆಗೆ ಬಂದಮೇಲೆ ಅನಿಸ್ತು. ಎಷ್ಟು ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದು ಹರೀಶ್, ಶಂಕರ್ ಗಣೇಶು, ವಿಜಯ ಆನಂದ್, ರಾಜನ್ ನಾಗೇಂದ್ರ, ವಿಜಯ್ ಭಾಸ್ಕರ್ ಅವರು, ಇಳೆಯರಾಜ ಅವರು, KV ಮಹಾದೇವನ್ನು, MS ವಿಶ್ವನಾಥನ್ ಸರು, ಹಂಸಲೇಖ ಸರು, ಸಾಧು ಕೋಕಿಲ, ವೈದ್ಯನಾಥನ್ ಸರು, ಎಲ್ಲರ ಜೊತೆನೂ ವರ್ಕ್ ಮಾಡಿ, ಇವರು ಕೀರ್ವಾಣಿ ಸರು, ಇವರೆಲ್ಲರ ಜೊತೆ ವರ್ಕ್ ಮಾಡ್ಕೊಂಬಂದಾಗ ಅವ್ರವ್ರ ಸ್ಟೈಲ್ಸು ಅಷ್ಟು ಇಷ್ಟು ಎಲ್ಲ ಬರ್ತಾ ಇರುತ್ತೆ. ಇಂಬೈಬಿಟ್ಟು ಉಪೇಂದ್ರ ಕುಮಾರ್ ಸರ್ ಎಲ್ಲರ ಜೊತೆ ವರ್ಕ್ ಮಾಡುವಾಗ. ಸೊ ನನಗೇನು ಅನಿಸ್ತು, ವೈ ನಾಟ್ ಪುಟ್ ಆಲ್ ದಿಸ್ ನಾಲೆಡ್ಜ್ ಇನ್ ಟು ಯೂಸ್. ವಾಯ್ಸ್ ಮಾಡ್ಯುಲೇಷನ್ ಎಲ್ಲ ಬ್ಯೂಟಿಫುಲ್ಲಾಗಿ ಪಿಕಪ್ ಮಾಡ್ಬೋದು ಇಫ್ ಯು ಆರ್ ಆ್ಯಕ್ಚುಲಿ ಇಂಟ್ರೆಸ್ಟೆಡ್ ಇನ್ ಇಟ್. ಸೊ ನಾನೇನು ಮಾಡಿದೆ, ಓಕೆ ಲೆಟ್ ಮೀ ರಿಪ್ಲೈ ಬ್ಯಾಕ್ ಟು ದ ಇಂಡಸ್ಟ್ರಿ ವಿತ್ ಮೈ ಸ್ಟೂಡೆಂಟ್ಸ್ ಅಂದ್ಕೊಂಡೆ. ನಾವು ಲಾಯಕ್ಕಿಲ್ಲ ತಾನೆ, ನಮ್ಮ ವಿದ್ಯೆ ಲಾಯಕ್ ಉಂಟೋ? ಸೊ ಲಾಯಕ್ಕಾಗಿರೋ ಕಲಾವಿದರನ್ನ, ಗಾಯಕರನ್ನ ತಯಾರು ಮಾಡೋಣ. ಸೊ ಸ್ಟೂಡೆಂಟ್ಸ್ ಬಂದರು. ಓಕೆ. ಆ್ಯಂಡ್ ನಾನು ಯಾರಿಗೂ ಫಿಲ್ಮ್ ಹಿಟ್ಸ್ ಹೇಳ್ಕೊಡ್ತೀನಿ ಅಂತ ಹೇಳಲ್ಲ. ನಾನು ಸುಗಮ್ ಸಂಗೀತ ಕ್ಲಾಸ್ ಮಾಡೋದು. ಸುಗಮ್ ಸಂಗೀತದಲ್ಲಿ ಏನು ಭಾವಗೀತೆ, ಭಕ್ತಿಗೀತೆ, ದಾಸರ ಪದ, ಅಭಂಗಗಳು, ಜಾನಪದ ಗೀತೆಗಳು, ವಚನಗಳು, ಇವೆಲ್ಲ ಸುಗಮ್ ಸಂಗೀತನೇ. ಇದನ್ನು ಹೇಳ್ಕೊಡೋದು ಶುರು ಮಾಡಿದೆ. ಫಸ್ಟ್ ಒಂದು ನರ್ಪಿಳ್ಳೆನೂ ಇರಲಿಲ್ಲ, ಬೋರ್ಡ್ ಮಾತ್ರ ಇತ್ತು. ಆಮೇಲೆ ಅದು ಎಲ್ಲಿಂದಲೋ ಒಂದು ಅಂತ ಬಂದು ವಿದಿನ್ 6 months ಒಂದು 10 ಸ್ಟೂಡೆಂಟ್ಸ್ ಆದರು. ಆ್ಯಂಡ್ ನಾನು ಏನಂದರೆ ಇಂಡಿವಿಜುವಲಾಗಿ ಕ್ಲಾಸ್ ತೊಗೊಳ್ಳೋದು, ನಾ ಬ್ಯಾಚಸ್ಸಲ್ಲಿ ತೊಗೊಳ್ಳಲ್ಲ. 1 ಸ್ಟೂಡೆಂಟ್ ಎಟ್ ಎ ಟೈಮ್ ಫಾರ್ ಹಾಫ್ ಆನ್ ಅವರ್ ಡ್ಯೂರೇಷನ್. ಎಷ್ಟು ಜನ ಇದುವರೆಗೆ ನಿಮ್ಮ ಇನ್ಸ್ಟಿಟ್ಯೂಟಿಂದ ಆಚೆ ಬಂದಿದ್ದಾರೆ? ತುಂಬ ಜನ, ಇನ್ ಹಂಡ್ರೆಡ್ಸ್, ತುಂಬ ಜನ. ಏನು ಹೆಸರು? ಭಕ್ತಿಗಾನ ಸುಧಾ ಅಂತ ಹೆಸರು. ಎಲ್ಲಿದೆ ಇದು? ಇದು ಫಸ್ಟ್ ವಿಜಯನಗರದಿತ್ತು. ಅಂದರೆ ನಾನು ನನ್ನ ಮನೆಯಲ್ಲೇ ಶುರು ಮಾಡಿದ್ದು. ಆಮೇಲೆ ಇವಾಗ ಐ ಹ್ಯಾವ್ ಶಿಫ್ಟೆಡ್ ಟು ಕೊಮ್ಮಘಟ್ಟ ನಿಯರ್ ಕೆಂಗೇರಿ. ಅಲ್ಲೂ ತೊಗೊಳ್ತೀನಿ, ವಿಜಯನಗರದಲ್ಲೂ ತೊಗೊಳ್ತೀನಿ. ಸೊ ನಾನೇನು ಮಾಡಿದೆ, ಆವಾಗ ನನ್ನ ಹತ್ರ ಚೆನ್ನಾಗಿ ಪಳಗಿರೋ ಸ್ಟೂಡೆಂಟ್ಸು ನನಗೆ ಪರವಾಗಿಲ್ಲ ಅನಿಸಿದ್ರೆ ಮಾತ್ರ ಆವಾಗ ಕೇಳುವೆ, ಆರ್ ಯು ಇಂಟ್ರೆಸ್ಟೆಡ್ ಇನ್ ಗೋಯಿಂಗ್ ಟು ಸಮ್ ರಿಯಾಲಿಟಿ ಶೋ ಅಂತ. ಅವರು ಇಫ್ ಯು ಸೇ ಸೊ ಅನ್ನೋರು, ಅವ್ರ ಪೇರೆಂಟ್ಸು. ಆ್ಯಸ್ ಎ ಗುರು ನೀವು ಹೇಳಿದ್ರೆ ಅಷ್ಟೇ, ಇಲ್ಲಾಂದರೆ ನಾವೆಲ್ಲೂ ಕಳಿಸಲ್ಲ ಮ್ಯಾಮ್ ಅಂತ. ಸೊ ಅದಕ್ಕೂ ಮುಂಚೆ ಏನು ಮಾಡಿದ್ದು, ನಮ್ಮ ಸ್ಟೂಡೆಂಟ್ಸನ್ನು ಇಟ್ಕೊಂಡು ನಾವು ಸಾಯಿ ಭಜನೆ ಪ್ರೋಗ್ರಾಮ್ಸ್ ಮಾಡೋದು ಶುರು ಮಾಡಿದೆವು. ನಾನು ಆವಾಗ ಗಿರಿನಗರ್ ಬಾಬಾ ಮಂದಿರಕ್ಕೆ ಹೋಗ್ತಿದ್ದೆ. ಅಲ್ಲಿ ಗೋಪಾಲ್ ಕೃಷ್ಣ ಬಾಬಾ ಅಂತಿದ್ರು. ಅವ್ರನ್ನ ಫಸ್ಟ್ ಟೈಮ್ ರಿಕ್ವೆಸ್ಟ್ ಮಾಡಿಕೊಂಡೆ. ಅಷ್ಟೊತ್ತಿಗೆ ನನಗೆ ನನ್ನ ಕೆಲವು ಸ್ಟೂಡೆಂಟ್ ಮಕ್ಕಳು, ಪುಟಾಣಿಗಳು ಹಾಡೋಕ್ಕೆ ಸಾಧ್ಯ ಇದೆ ಅನಿಸಿತ್ತು. ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ. ಸೊ ಅವರು ಗಣೇಶ ಚತುರ್ಥಿ ಟೈಮ್ನಲ್ಲಿ ಒಂದಿನ ಆಯಿತು ಬನ್ನಿ ಬಾಬಾ ಮುಂದೆ ಹಾಡಿ ಅಂತ. ಸರಿ, ಮಕ್ಳಿಗೆ ಹಾಡಿಸಿದ್ದು, ನಾ ಹಾಡಲಿಲ್ಲ ಅವತ್ತು. ನಾನಲ್ಲಿ ರೆಗ್ಯುಲರ್ ನನ್ನ ಗಾನ ಸೇವೆ ಅಂತ ಸೋಮವಾರ ಗುರುವಾರ ಹೋಗ್ತಿದ್ದೆ. ಇದು ಮಕ್ಕಳು. ಆ್ಯಂಡ್ ಮಕ್ಕಳು ಅಂದರೆ ಏನು, ಸಂಜನಾ ಅಂತ, ಅವಳಿಗೆ ಆವಾಗ 4.25 ವರ್ಷ. ಅವಳು ನನ್ನ ಹತ್ರ ಸೇರಿದ 3.25 ವರ್ಷ. ಈಗ ಶಿ ಹ್ಯಾಸ್ ಫಿನಿಶ್ಡ್ ಹರ್ BSc ಆ್ಯಂಡ್ ಶಿ ಈಸ್ ವರ್ಕಿಂಗ್. 1.5 ವರ್ಷ ಆಯಿತು ಕೆಲಸಕ್ಕೆ ಶುರು ಮಾಡಿ. ನಾನು ಆ್ಯಕ್ಚುಲಿ ನಿಮ್ಮ ವಯಸ್ಸೇ ಕೇಳಲಿಲ್ಲ. ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಹೇಳ ಅಯ್ಯಯ್ಯೋ ಇಷ್ಟೊಂದು ದೊಡ್ಡವರು. ಯು ಆರ್ ಬಚ್ಚರಿ. ಸೊ ನಾವು ಆವಾಗ ಬಾಬಾನ ಕೇಳಿ, ಬಾಬಾ ನೀವು ಮೆಟ್ಲು ಹತ್ಕೊಂಡು ಹೋಗಿರಿ ಮಂದಿರದಲ್ಲಿ ಹಾಡಿ, ನಾನು ಇವಾಗ ಬರ್ತೀನಿ ಅಂದರು. ಅವರು ಬಂದರು, ಮಕ್ಕಳು ಹಾಡು ಶುರು ಮಾಡಿದ್ರು. ನಾನು ಆವಾಗ ಹೇಳಿದೆ, ಸಾಯಿ ಭಜನೆ ನಾನೇನು ಮಾಡುವೆ, ಈ ಪೇರೆಂಟ್ಸು ತುಂಬ ಮಕ್ಳಿಗೆ ಕಾಟ ಕೊಡ್ತಾರೆ. ಏನು ಇದು ಹಾಡಿಗೆ ಬರೋದಿಲ್ವಾ,
ಅದು ಹಾಡಿಗೆ ಬರೋದಿಲ್ಲ, ಇಲ್ಲಿ ಮೇಲೆ ಹೋಗ್ಬೇಕಲ್ವಾ, ಇಲ್ಲ ಒಂಚೂರು ಕೆಳಗೆ ಬರೋ, ಈ ಮಾತುಗಳು ತುಂಬ ಆಡ್ತಾರೆ. ಸೊ ನಾನೇನು ಮಾಡಿದೆ, ಕಂಪಲ್ಸರಿ ಆಲ್ ದ ಪೇರೆಂಟ್ಸ್ ಟು ಸಿಂಗ್ ದ ಕೋರಸ್ ಫಾರ್ ದ ಭಜನ್ಸ್ ಅಂತ ಕೂರಿಸ್ಬಿಟ್ಟಿದ್ದೆ. ಯಾಕೆ ನಾವು ಸಾಯಿ ಭಜನ್ ಹಾಡುವಾಗ ಏನು ಅಂದರೆ, ಒಂದು ಲೈನ್ ನಾವು ಹಾಡಿದ್ರೆ ಮೇನ್ ಸಿಂಗರು, ಗ್ರೂಪ್ ಹ್ಯಾಸ್ ಟು ರಿಪೀಟ್ ದ ಸೇಮ್ ಲೈನ್. ಸೊ ಇವಾಗ ನಾನು ದಯಾ ಕರು ಹೇ ದಯಾನಿಧಿ ಹೇ ಭಗವಾನ್ ಆಡಿದ್ಮೇಲೆ ಅವ್ರು ರಿಪೀಟ್ ಮಾಡಬೇಕಂತ ಆ ಥರ. ಸೊ ಅವ್ರಂಗೆ ಕೂರಿಸಿ, ಸಿಟ್ ಇನ್ ದ ಹಾಟ್ ಸೀಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್ ಟು ಸಿಂಗ್. ಅರ್ಥ ಆಗುತ್ತೆ. ಹಾಂ, ಅರ್ಥವಾಯಿತು. ಆಮೇಲೆ ಬಾಬಾ ಒಂದು 2 ಭಜನ್ ಕೇಳಿ ಮೆಟ್ಲಿಳ್ಕೊಂಡು ಹೊಟ್ಟೋದ್ರು. ನನಗೆ ಅಯ್ಯೋ ಮಕ್ಳಿಗೆ ಶುರು ಹೊಟ್ಟೆ ಹೋದ್ರಲ್ಲಪ್ಪ ಅಂತ ನೋಡಿದ್ರೆ 5 ನಿಮಿಷ ಬಂದರು. ದೇವ್ರು ಕದಲಿಸ್ಬಿಟ್ಟು ಬಂದುಬಿಟ್ಟಿದ್ದೀನಿ ಕುಸುಮಮ್ಮ, ಇನ್ಯಾವಾಗ ಕೂತ್ಕೊಂಡು ಆರಾಮಾಗಿ ಕೇಳ್ತೀನಿ ಅಂತ. ದಟ್ ವಾಸ್ ದ ಫಸ್ಟ್ ಬ್ಲೆಸ್ಸಿಂಗ್ಸ್ ದಟ್ ಮೈ ಸ್ಟೂಡೆಂಟ್ಸ್ ಗಾಟ್. ವೆರಿ ಫಸ್ಟ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ದ ವೆರಿ ಫಸ್ಟ್ ಸಿಂಗಿಂಗ್ ಔಟ್ಸೈಡ್ ಅಪಾರ್ಟ್ ಫ್ರಮ್ ಕ್ಲಾಸ್. ಏನು ಕನಸಿದೆ ಕುಸುಮಾ ಅವ್ರಿಗೆ? ನನಗೇನು ಕನಸಿದೆ ಅಂತ ಅನಿಸೋದೇ ಇಲ್ಲ. ಏನಾದ್ರು ಮಾಡಬೇಕು ಅಂತ ಏನಾದ್ರು ಈಗಲೂ ಮಾಡ್ತಾನೇ ಇದ್ದೀನಿ ಬಿಟ್ಟು ಹೊರತುಪಡಿಸಿ ಇನ್ನೇನಾದರೂ ಮಾಡಿಲ್ಲ ಅಂತ ಏನಾದರೂ ಕಾಡ್ತಿದ್ಯಾ? ಇಲ್ಲ. ಯಾಕೆ ಅಂದರೆ ಈ ಚೆನ್ನಾಗಿ ಹಾಡೋ ಮಕ್ಕಳನ್ನ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು, ವಾಯ್ಸ್ ಮಾಡ್ಯುಲೇಷನ್ಸ್ ಎಲ್ಲ ಹೇಳಿಕೊಟ್ಟು, ವಾಯ್ಸ್ ಮಾಡ್ಯುಲೇಷನ್ಗೆ ಅಂತಾನೇ ಕ್ಲಾಸಸ್ ಇಟ್ಕೊಂಡು ಅವ್ರಿಗೆಲ್ಲ ಹಾಡಿಸಿ, ಅಪಾರ್ಟ್ ಫ್ರಮ್ ರೆಗ್ಯುಲರ್ ಕ್ಲಾಸಸ್ ಎಲ್ಲರೂ ಚಾನೆಲ್ಗಳಲ್ಲಿ ರಿಯಾಲಿಟಿ ಶೋಸನ್ನು ಗೆದ್ದು ಬಂದರು. ಎದೆ ತುಂಬಿ ಹಾಡುವೆನುನಲ್ಲಿ 2 ಸೀಸನ್ ಗೆದ್ದರು. ನಿಮ್ಮ ಸ್ಟೂಡೆಂಟ್ಸು? ಜಿ ಸರೆಗಮಪನಲ್ಲಿ ಅಜಯ್ ಭಾರದ್ವಾಜು, ಓ ಹಿಲೇಶ್ವರಿ ನಿಮ್ಮ ಸ್ಟೂಡೆಂಟ್ಸು? ನನ್ನ ಸ್ಟೂಡೆಂಟ್ಸು. ಅವರು ಗೆದ್ರು. ಸಚಿನ್ ಭಾರದ್ವಾಜ್ ರನ್ನರ್ ಅಪ್ ಆದ ಎದೆ ತುಂಬ ನಿಮ್ಮ ಸ್ಟೂಡೆಂಟ್. ಆಮೇಲೆ ಸ್ಪರ್ಶ, ಶಿ ಇಸ್ ಮೈ ಸ್ಟೂಡೆಂಟ್. ಆ್ಯಂಡ್ ದೆನ್ ಶ್ವೇತಾ ಪ್ರಭು ಅಂತ ಆವಾಗ ಬರೋರು, ಇವಾಗೇನು ಬರೋಲ್ಲ. ಅವರೂ ಇವಾಗ ಸರೆಗಮಪ ಜೂರಿನಲ್ಲಿ ಕೂತ್ಕೋತಾರೆ ಅನಿಸುತ್ತೆ. ಸೊ ಲೈಕ್ ದಿಸ್ ಲಾಟ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ಡಿಸರ್ವಿಂಗ್ ಸ್ಟೂಡೆಂಟ್ಸ್ ಕೇಮ್. ಒಂಥರ ಮಕ್ಕಳು ಯಾರು ಹಾಡೋಕ್ಕೆ ಕಲಿತಾರೆ ನಿಮ್ಮ ಬಳಗಕ್ಕೆ ಅಥವಾ ನಿಮ್ಮ ಅಖಾಡಕ್ಕೆ ಬಂದರೆ ಒಂಥರ ಪೂರ್ತಿ ತಯಾರಾಗಿ ಹೊರಗೆ ಬರ್ತಾರೆ. ಅಜಯ್ ಭಾರದ್ವಾಜ್ ಗೆದ್ದಾಗ ಅವ್ರ ತಂದೆ, ಹಿ ವಾಸ್ ಅ ವೆರಿ ವೆರಿ ಆರ್ಡಿನರಿ ಸಿಂಗರ್ ವೆನ್ ಹಿ ಕೇಮ್ ಟು ಯು ಮೇಡ್ ಹಿಮ್ ಎಕ್ಸೆಪ್ಷನಲ್ ಮ್ಯಾಮ್ ಅಂದರು. ಥ್ಯಾಂಕ್ ಯು ಅಂದೆ. ಅವ್ರು ತಮಿಳ್ ಚಾನಲ್ಗೂ ಹೋದರು, ಜಿ ಸರಿಗಮಪ ತಮಿಳ್ಗೆ. ಅಲ್ಲಿ ಫಸ್ಟ್ ರನ್ನರ್ ಅಪ್ ಆದರು. ಆ್ಯಂಡ್ ಚೇತನ ಇನ್ನು ಎದೆ ತುಂಬಿ ಹಾಡುವೆನು, ಎಸ್ ಪಿ ಸರ್ ಅಂತೂ ಏನು ಪ್ರಾಡಿಜಿಮ್ಮ ನೀನು ಅಂತ. ಅವ್ರು ಆ್ಯಕ್ಚುಲಿ ಅವಳು ಹಾಡುವಾಗ ವೆರಿ ಫಸ್ಟ್ ಟೈಮ್ ದಟ್ ಶಿ ಸ್ಯಾಂಗ್, ಅವ್ರು ಎದ್ದೋಗ್ಬಿಟ್ಟು ಸ್ಟೇಜಲ್ಲಿ ಹಿಂದೆ ಎಲ್ಲ ಹಿಂಗೆ ನೋಡ್ದೆ. ಅಫ್ಕೋರ್ಸ್ ಸ್ವಲ್ಪ ಅವರು ಹ್ಯೂಮರಸ್ ಆಗು ಇರ್ತಾರೆ, ಬಟ್ ಅವರು ರೆಕಾರ್ಡ್ ಪ್ಲೇ ಆಗ್ತಿದೆಯಾ ಅಂತ ನೋಡ್ತಿದ್ದೀನಿ ಅಂದರು. ಆ ಲೆವೆಲ್ಗಿತ್ತು ಅವಳು ಸಿಂಗಿಂಗ್. ಆವಾಗ ನಾವು ಹೇಳೋದು ಕೆಲವೆಲ್ಲ ಬೈ ಬರ್ತ್ ಬಂದಿರುತ್ತೆ, ಬಟ್ ಕೆಲವೆಲ್ಲ ಡಿಪೆಂಡ್ಸ್ ಆನ್ ದ ಗುರು ಆಲ್ಸೋ, ಹೌ ಯು ಹೋನ್ ಇಟ್. ಸೊ ಆ ಒಂದು ಕೆಲಸ ನನ್ನ ಕೈಲಿ ದೇವ್ರು ಮಾಡಿಸ್ದ. ಸೊ ನನಗೆ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಇನ್ನು ತೋರಿಸ್ಕೊಳ್ಳೋಕೆ ಏನು ಉಳಿಲಿಲ್ಲ. ಇವ್ರುಗಳೆಲ್ಲ ಕೊಟ್ಟರು, ನನ್ನ ಉತ್ತರನ ಆಯಿತು. ನೋಡಿ, ಇಂಥ ಕಲಾವಿದೆ ಎಲ್ಲೂ ಕೂತು ಯಾವುದೇ ಇಂಟರ್ವ್ಯೂನಲ್ಲಿ ಮಾತಾಡಿಲ್ಲ, ಯಾರ ಮುಂದೆನೂ ಬರಲ್ಲ, ನಿಮ್ಮ ಪಾಡು ನೀವು ಕೆಲಸ ಮಾಡ್ತಿರ್ತೀರಾ. ಕೆಲಸ ಮಾಡ್ತಿರ್ಬೇಕು ಹರೀಶ್. ಲೈಫ್ ಯು ಆರ್ ನಾಟ್ ಸರ್ಟನ್ ಎಲ್ಲಿವರೆಗೆ ಇರ್ತೀರ. ಈ ಲೈಟ್ಸ್ ಎಲ್ಲ ನಮ್ಮ ಮೇಲೆ ಬೀಳಬೇಕು, ಜನ ನಮ್ಮನ್ನು ನೋಡಬೇಕು ಅಂತೆಲ್ಲ ಅನ್ನಿಸ್ಲೇ ಇಲ್ವಾ? ಅನ್ನಿಸ್ಲಿಲ್ಲ ಹರೀಶ್. ಶುರುಲಿ ಬಂದಾಗ ಇಂಡಸ್ಟ್ರಿನಲ್ಲಿ ಲೈಟ್ಸ್ ಬೀಳಬೇಕು ಗಿಳಬೇಕು ಅಲ್ಲದೆ ಇದ್ರೂ ಹಾಡಬೇಕು, ಇನ್ನೂ ಜಾಸ್ತಿ ಹಾಡಬೇಕು, ಇನ್ನೂ ಆ ತವಕ ಈಗಲೂ ಇದೆ. ಬಟ್ ಏನಂದರೆ ನನಗೇನು ಅವ್ರ ಮುಂದೆನೇ ಹಾಡಬೇಕು ಇವ್ರ ಮುಂದೆನೇ ಹಾಡಬೇಕು ಅನ್ನೋದಿಲ್ಲ. ಈಗ ನಾ ಹಾಡ್ತೀನಿ, ನಮ್ಮ ಮಕ್ಳಿಗೆ ಈಗಲೂ ಹೇಳ್ಕೊಡ್ತಿದ್ದೀನಿ. ನೋಡಿ, ನೀವು ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ, ದಿನ ಬೆಳಗಾಯಿತು ಅಂದರೆ ಯಾವ ಅಪ್ಡೇಟು ಹಾಕಲ್ಲ. ಬಟ್ ನಿಮ್ಮ ಪಾಡು ನೀವು ನಗ್ನಗ್ತಾ ಖುಷಿಯಾಗಿ ಸಂಗೀತದ ಜೊತೆ ಜೀವನ ಮಾಡ್ತಾ ಇದ್ದೀರಾ. ಎಸ್ ಎಸ್. ಐ ಥಿಂಕ್ ಇದು ಫಸ್ಟ್ ಟೈಮಾ ಈ ಥರ ಕೂತು ಇಂಟರ್ವ್ಯೂ ಮಾತಾಡಿದ್ದು, ಒಂದು ಲೈವ್ ಒಂದು ಜರ್ನಿ ಮಾತಾಡಿದ್ದು? ಹೌದು, ಇದು ಫಸ್ಟು. ನಾನೇ ಭಾಗ್ಯವಂತ. ಹರಿಕತೆ ಸಾರ್ಥಕ ಆಯಿತು ಅನ್ನಿಸ್ತಾ ಇದೆ ನನಗೆ. ಇಲ್ಲ, ಏನಂದರೆ ನನಗೆ ಈ ಅವಕಾಶ ನೀವು ಕೊಟ್ಟಿದ್ದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್. ನಂಗೆ ಗೊತ್ತಿರಲಿಲ್ಲ ಇಷ್ಟು ವಿಷಯಗಳು ನನ್ನ ತಲೆ ಒಳಗೆ ನಡೀತಿತ್ತು ಅಂತ. ನೀವು ಒಂದೊಂದಾಗಿ ಕೇಳೋತ್ಲು ನಂಗೆ ಒಂದೊಂದು ಒಂಥರ ಮೆಲ್ಕು ಹಾಕ್ದಂಗೆ ಆಯಿತು ಈ ಜರ್ನಿ. ಇಲ್ಲ, ಇದೊಂದು ಈ ಪಯಣ ಗೊತ್ತಿರಬೇಕು ಜನಕ್ಕೆ ಅಂತ. ಒಬ್ಬರು ಕುಸುಮಾ ಅನ್ನುವ ಒಬ್ಬ ಗಾಯಕಿ ಇದ್ದಾರೆ, ಸತ್ವಪೂರ್ಣ ಹಾಡುಗಾರಿಕೆಯಲ್ಲಿ ಇದ್ದಾರೆ. ಇಷ್ಟೆಲ್ಲ ಕನ್ನಡ ಸಿನಿಮಾ ಜಗತ್ತಿನಲ್ಲಿ ಇಷ್ಟು ಹಾಡುಗಳಿಗೆ ಅವರು ಟ್ರ್ಯಾಕ್ ಹಾಡಿದವರು, ಇದೆಲ್ಲೂ ರೆಕಾರ್ಡ್ ಆಗದೆ ಹೊಟ್ಟೋಗ್ಬಿಡ್ಬಾರ್ದು. ಜನಕ್ಕೆ ಗೊತ್ತಿರಬೇಕು. ಇನ್ನೊಂದು ಸರಿ ಎಲ್ಲೋ ನಿಮ್ಮನ್ನು ನೋಡಿದ್ರೆ ಈ ಏನಂತಾರೆ ಎವರ್ ಸ್ಮೈಲಿಂಗ್ ಫೇಸ್ನ ಬಂದು ನಿಮಗೆ ವಿಶ್ ಮಾಡಬೇಕು ಜನ. ಮೇಡಮ್, ನಿಮ್ಮನ್ನು ನೋಡಿದ್ವಿ ನಾವು ಹರಿಕತೆಯಲ್ಲಿ, ನಿಮ್ಮನ್ನು ನೋಡಿದ್ವಿ ನಾವು ನ್ಯೂಸೋದಲ್ಲಿ ಅನ್ಬೇಕು. ಇದು ನನ್ನ ಬಯಕೆ ಆಗಿತ್ತು. ಆ್ಯಂಡ್ ಥ್ಯಾಂಕ್ ಯು. ವಾವ್.
ಐ ಮಸ್ಟ್ ಥ್ಯಾಂಕ್ ಯು. ನನಗೇನಂದರೆ ಈ ಲೆವೆಲ್ಗೆ ವಿಶ್ವಾಸ ಸಿಕ್ಕಿದ್ದು ಅಂದರೆ ಶ್ರೀ ಶಂಕರ ಚಾನಲಲ್ಲಿ ಭಜನ್ ಸಾಮ್ರಾಟ್ ಅಂತ ಮಾಡಿದ್ರು, ಅದಕ್ಕೆ ನನ್ನನ್ನು ಜಡ್ಜಾಗಿ ಕರೆದ್ರು. ಓಕೆ. ಸೊ ಅದರಲ್ಲಿ ಏನಂದರೆ ಭಜನ್ ಗ್ರೂಪ್ಸ್ ವಿಲ್ ಪರ್ಫಾರ್ಮ್ ಆ್ಯಂಡ್ ನಾವು ಅದನ್ನು ಜಡ್ಜ್ ಮಾಡಬೇಕು. ಬಟ್ ಅದರಲ್ಲಿ ಎಷ್ಟು ಪ್ರೀತಿ ಸಿಕ್ತು ಜನರಿಂದ ಅಂತ. ಮ್ಯಾಮ್ ನೀವು ಅದೇನು ಮೈನ್ಯೂಟ್ ಪಾಯಿಂಟ್ಸ್ ಹೇಳ್ತೀರಾ ಅದರಲ್ಲಿ. ಆ್ಯಂಡ್ ನಾನು ಬರೀ ಪಾಯಿಂಟ್ಸ್ ಹೇಳೋದಲ್ಲ ಹರೀಶ್, ಐ ವಿಲ್ ಸಿಂಗ್ ಆ್ಯಂಡ್ ಶೋ ದೆಮ್ ಆಲ್ಸೋ ಹೌ ಟು ಕರೆಕ್ಟ್ ಇಟ್ ಆರ್ ಎನ್ಹ್ಯಾನ್ಸ್ ಇಟ್. ಸೊ ಅವ್ರಿಗೆ ಅದು ಖುಷಿ. ಮ್ಯಾಮ್ ಆಮೇಲೆ ನೆಕ್ಸ್ಟ್ ಬರುವಾಗ ಹೇಳೋರು, ಮ್ಯಾಮ್ ನಮ್ಮ ಪಿಚ್ ಹಾಫ್ ನೋಟ್ ಹೈ ಮಾಡ್ಕೊಂಡಿದ್ದೀವಿ ನೀವು ಹೇಳ್ದಂಗೆ. ಅಂದರೆ ಇದೆಲ್ಲ ನೋಡಿದಾಗ ಖುಷಿ ಈ ಆಗುತ್ತೆ. ಕ್ಷಣಕ್ಕೆ ಏನೋ ಒಂದು ಹೇಳಿ ಹಿಂಗೆ ಹೇಳ್ಬೋದು ಅಂದರೆ ಅದು ಹೇಳ್ತೀರಾ ರಪ್ಪ ಅಂತ ಹೇಳಿಬಿಡ್ತೀನಿ. ನ್ಯೂಸು ನಮ್ಮ ಚಾನಲ್ ಹೆಸರು ಇದ್ದದ್ದಿದ್ದಂಗೆ ಟ್ಯಾಗ್ ಲೈನು. ಈ ಶೋ ಹೆಸರು ಹರಿಕಥೆ. ನಾನು ಹರೀಶ್ ನಾಗರಾಜ್. ಇದೊಂದು ಶೋ ಸುಮ್ಮನೆ ಹಾಡ್ಬೋದು ಒಂದು. ನ್ಯೂಸು ಇದು ಹರಿಕಥೆ, ನ್ಯೂಸು ಇದು ಹರಿಕಥೆ, ಹರೀಶು ಕಥೆ ನನ್ನದು. ಸರಿ ಇದೆಯೇ ಹೀಗೆ ಹೇಳಬಹುದೇ ಹರೀಶು, ಹರಿಕಥೆ ಸಾರ್ಥಕವಾಯಿತು, ಬಹಳ ಸಂತೋಷವಾಯಿತು. ಯಪ್ಪ ಇವರು ಕುಸುಮ ಕನ್ನಡ ಸಂಗೀತ ಜಗತ್ತಿನ ಅದ್ಭುತವಾದಂಥ ಕಲಾವಿದೆ. 8 ಭಾಷೆ, 5,000ಕ್ಕೂ ಹೆಚ್ಚು ಹಾಡುಗಳ ರಾಣಿ. ಒನ್ ಆ್ಯಂಡ್ ಓನ್ಲಿ ಕುಸುಮ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಯು ಆರ್ ಇನ್ಸ್ಪೈರ್. ನಿಮ್ಮಿಂದ ನಿಮ್ಮ ಕೆಲಸಗಳೇನಿದೆ ನಿಮ್ಮನ್ನು ನಾವು ಶ್ಲಾಘನೆ ಮಾಡ್ತೀವಿ ನಿಜ. ಅಟ್ ದ ಸೇಮ್ ಟೈಮ್ ಯಾರು ಯುವ ಗಾಯಕರಿದ್ದಾರೆ, ಸಂಗೀತ ಜಗತ್ತಿನಲ್ಲಿ ಒಂದು ಸಾಧನೆ ಮಾಡಬೇಕು ಅಂತ ಯಾರು ಆಸೆ ಪಡ್ತಿರ್ತಾರೆ ಅವ್ರಿಗೆ ನೀವು ಪ್ರೇರಣೆಯೂ ಹೌದು. ಥ್ಯಾಂಕ್ ಯು. ಮುಂದುವರಿಯಲಿ ನಿಮ್ಮ ಕಾಯಕ. ಆ್ಯಂಡ್ ಇವತ್ತಿನ ಹರಿಕಥೆಗೆ ನೀವು ಬಂದಿದ್ದಕ್ಕೆ ಕೃತಾರ್ಥನಾದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಇವತ್ತಿನ ಹರಿಕಥೆಯ ಅತಿಥಿ ಕುಸುಮ ಮೇಡಮ್ನ ಒಂದು ಪ್ರೀತಿಯ ಗೌರವದಿಂದ ಕಳಿಸ್ಕೊಡೋಕೆ ಬಯಸ್ತೀನಿ. ಇವತ್ತಿನ ಹರಿಕಥೆಯ ಅತಿಥಿ ಕುಸುಮ ಮೇಡಮ್ಗೆ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಗೌರವ. ತಾಜಾ ಮಿಠಾಯಿ ಮತ್ತು ಕೇಕ್ ವಾಲ ಕಡೆಯಿಂದ ಅಫ್ಕೋರ್ಸ್ ನೀವು ತಿನ್ನಬಹುದಾದಂಥ ತಿಂಡಿಗಳು ಪ್ಲಸ್ ನೀವು ಪ್ರತಿದಿನ ಉಪಯೋಗಿಸುವಂಥ ಕಾಫಿ, ಟೀ ಬಹಳ ಇಷ್ಟ ಕುಸುಮ ಮೇಡಮ್ಗೆ. ನೆಕ್ಸ್ಟ್ ನಮ್ಮ ಜಗ್ಗಲ್ ಟೀ ಕುಡೀರಿ ನೀವು. ಥ್ಯಾಂಕ್ ಯು. ಇವತ್ತಿನ ಹರಿಕಥೆಯ ಅತಿಥಿಗಳನ್ನ ಕಳಿಸ್ಕೊಡ್ತೀನಿ. ನಿಮಗೇನು ಅನ್ನಿಸ್ತು ಈ ಶೋ ನೋಡಿದ್ಮೇಲೆ? ಅಫ್ಕೋರ್ಸ್ ನಮ್ಮ ಕಮೆಂಟ್ ಬಾಕ್ಸ್ ಓಪನ್ ಇದೆ, ನೀವೇನು ಅನ್ನಿಸ್ತು ಹೇಳ್ಬೋದು. ನೆಕ್ಸ್ಟ್ ಟೈಮ್ ಕುಸುಮ ಮೇಡಮ್ನ ಎಲ್ಲರೂ ಮೀಟ್ ಮಾಡಿದಾಗ ಹೋಗಿ ಮಾತಾಡಿಸಿ, ಅದ್ಭುತವಾಗಿ ನಿಮ್ಮ ಜೊತೆ ಮಾತಾಡ್ತಾರೆ. ಅವ್ರ ಸ್ಮೈಲ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ಸಾಧ್ಯ ಆದರೆ ಸೆಲ್ಫಿ ತೆಗೀರಿ, ಅಪ್ಲೋಡ್ ಮಾಡಿ, ನಮ್ಮನ್ನು ಟ್ಯಾಗ್ ಮಾಡಿ. ಹೋಗಿ ಬರ್ತೀನಿ ನಾನು. ಮತ್ತೆ ಸಿಗ್ತೀನಿ ಮುಂದಿನ ಹರಿಕಥೆಯ ಸ್ಪೆಷಲ್ ಅತಿಥಿಗಳ ಜೊತೆ. ನಮಸ್ಕಾರ. ನಾನು ಹರೀಶ್ ನಾಗರಾಜು.